ಶ್ರೀ ದುರ್ಗಾ ಪರಮೇಶ್ವರಿ ದೇವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ, ಮಹಾಗಣಪತಿ ದೇವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ, ವಿಶ್ವನಾಥ ದೇವರ ಪಾದಾರವಿಂದಕ್ಕೆ ಗೋವಿಂದಾಣಿ ಗೋವಿಂದ, ರಮಣಾರಣ ಗೋವಿಂದ.
ವಿಘ್ನೌ ವ್ಯಾಲಕುಲಾಭಿಮಾನ ಗರುಡೋ ವಿಘ್ನೇಭ ಪಂಚಾನನ ವಿಘ್ನೋ ತುಂಗಗಿರಿ ಪ್ರಭೇದನ ಪವಿ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನೌ ಗಾಭ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾ ವಿಘ್ನೇಶ್ವರ ಪಾಹಿ ಮಾ ಗಜಮುಖದ ಬಗೆ ಗಣಪಗೆ ಚೆಲ್ವ ತ್ರಿಜಾಗ ವಂದಿತ ಗಜಮುಖದ ಬಗೆ ಗಣಪಗೆ ಕರತುಳು ಪರಶುಭ ಶಾಂಕುಶಾಧಾರಿಗೆ ಹರುಷದಿ ಭಕ್ತರ ಹೊರೆವಗೆ ಕುಮಾರ ಗಜವದನನ ಚರಣ ಕಮಲಕಾರತಿ ಎತ್ತಿರೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪಗೆ ನೆನೆಯಿರೋ ಜನರೆಲ್ಲ ಗುಣಯುತನ ಘನಮೂರ್ತಿ ಮದವುರ ಗಣನಾಥನ ಘನಮೂರ್ತಿ ಮದವುರ ಗಣನಾಥನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಹರಿತ ಸಿದ್ಧಿಯ ನೀವ ಭವಹರನ ಪರಮಾತ್ಮ ದುರಿತ ಭಯಂಕರನ ವರವಾದ ಊರ ವಿಘ್ನೇಶ್ವರನ ಚಿಂತನ ದಿನ್ನ ತೈ ದಿನ್ನ ತೈ ದಿನ್ನ ತೈ ತೊಂದನ ದಿನ್ನ ತೈ ದಿನ್ನ ತೈ ದಿನ್ನ ತೈ ಚಿಂತನ ದಿನ್ನ ತೈ ದಿನ್ನ ತೈ ದಿನ್ನ ತೈ ತೊಂದನ ದಿನ್ನ ತೈ ದಿನ್ನ ತೈ ದಿನ್ನ ತೈ ದಿಂತನ ದಿನ್ನ ತೈ ತೊಂದನ ದಿನ್ನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತ ಪಾಲಿಸು ಗಜವದನ
ದಿನ ತೈ ದಿನ ತೈ ದಿನ ತೈ ತೊಂತನ ದಿನ ತೈ ದಿನ ತೈ ದಿನ ತೈ ತಿಂತನ ದಿನ ತೈ ದಿನ ತೈ ದಿನ ತೈ ತೊಂತನ ದಿನ ತೈ ದಿನ ತೈ ದಿನ ತೈ ತಿಂತನ ದಿನ ತೈ ತೊಂತನ ದಿನ ತೈ ತೈ ದಿನ ತೈ ತೈ ದಿನ ತೈ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ದಿನ ತಾ ದಿನ ತೈ ತತ್ತ ಒಂದೇ ದೇವರ ದೇವ
करे दूतारे श्री मंजुनाथ स्वामी या बिट्टीराला रे श्री मंजुनाथ स्वामी या बिट्टीराला रे ताननंत धीरि नाम हरे कामिनी करे दूतारे श्री मंजुनाथ स्वामी या बिट्टीराला रे श्री मंजुनाथ स्वामी या बिट्टीराला रे ಈ ಮಾಹಿಯೊಳಗಿಂತ ಪುರುಷನುಳ್ಳಾನೆ ಕಾಂತೆ ಈ ಮಾಹಿಯೊಳಗಿಂತ ಪುರುಷನುಳ್ಳಾನೆ ಕಾಂತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತ ನೀವನ್ ಪ್ರೇಮದಿ ಕರೆದರೆ ಕಾಮಿತ ನೀವನ್ ಪ್ರೇಮದಿ ಕರೆದರೆ ಕಾಮಿತ ನೀವನ್ ತಾ ತಕತ ಧಿನ್ನ ತೈ ತೈಯ ತೈಯ ತಾ ಧಿಮಿತ ಧಿನ್ನ ತೈ ತಕತ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ತಾತಕತ ಧಿನ್ನ ತೈ ತೈಯ ತೈಯ ತಾ ಧಿಮಿತ ಧಿನ್ನ ತೈ ತಕತ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ತತ್ತೋಂಗ ದಿಕ್ಕು ತಕ್ಕತೈ ತಾತರಿ ಗಿಡ ಗಿಡದಾಗ ತತ್ತೋಂಗ ದಿಕ್ಕು ತಕ್ಕತೈ ತಾತರಿ ಗಿಡ ಗಿಡದಾಗ ತತ್ತೋಂಗ ದಿಕ್ಕು ತಕ್ಕತೈ ತಾತರಿ ಗಿಡ ಗಿಡದಾಗ ತಾತಕತ ಧಿನ್ನ ತೈ ತೈಯ ತೈಯ ತಾ ಧಿಮಿತ ಧಿನ್ನ ತೈ ತಕತ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ಹಿತ್ತಾಂ ಧಿಂಗಿಡ ಗಿಡದಾಗ ತರಿ ಗಿಡ ಗಿಡದಾಗ ತಾಂ ಹಿತ್ತಾಂ ಧಿಂಗಿಡ ಗಿಡದಾಗ ತರಿ ಗಿಡ ಗಿಡದಾಗ ತಾಂ ಹಿತ್ತಾಂ ಧಿಂಗಿಡ ಗಿಡದಾಗ ತರಿ ಗಿಡ ಗಿಡದಾಗ ತಾಂ ತರಿ ಗಿಡ ಗಿಡದಾಗ ತಾಂ ತರಿ ಗಿಡ ಗಿಡದಾಗ ತಾಂ ತರಿ ಗಿಡ ಗಿಡದಾಗ ತಾಂ ಗಿಡದಾಗ ತಾಂ ಗಿಡದಾಗ ತಾಂ ಗಿಡದಾಗ ತೈ ತಕತ ಧಿನ್ನ ತೈ ತೈಯ ತೈಯ ತಾ ಧಿಮಿತ ಧಿನ್ನ ತೈ ತಕತ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ಧಿಂ ಗಿಡ ಗಿಡದಾಗ ತರಿ ಗಿಡ ಗಿಡದಾಗ ಧಿಂ ಗಿಡ ಗಿಡದಾಗ ತರಿ ಗಿಡ ಗಿಡದಾಗ ಧಿಂ ಗಿಡ ಗಿಡದಾಗ ತರಿ ಗಿಡ ಗಿಡದಾಗ ಧಿತ್ತಾಂ 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 ತಾತಕತ ಧಿನ್ನ ತೈ ತೈಯ ತೈಯ ತಾ ಧಿಮಿತ ಧಿನ್ನ ತೈ ತಕತ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ಧಿನ್ನ ತೈ ತಾನನಂತ ಧಿರಿ ನಾಮ ಹರೇ आहो कटील श्री दुर्गा परमेश्वरम
ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತೆ. ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಶ್ರೀಮಡಿಗಂಧ ಪ್ರಸಾದ. ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು, ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯ ಸರ್ವದ. ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಶ್ರೀಮಡಿಗಂಧ ಪ್ರಸಾದ. ಆಹೋಹೋ ಪುನರವರು ಶ್ರೀ ವಿಶ್ವನಾಥ ದೇವರಯ್ಯ ಮತ್ತು ವಿಶ್ವನಾಥ ದೇವರಯ್ಯ ನಂಬಿದಂತಹ ಭಕ್ತರಿಗೆ ಪ್ರೀತಿ ಇಟ್ಟುಕೊಟ್ಟಂತಹ ಶ್ರೀಮಡಿಗಂಧ ಪ್ರಸಾದ. ಆಹೋಹೋ ಕೊಡೆತ್ತೂರು ಗೊತ್ತು ಶ್ರೀಮಾನ್ ಸನತ್ಕುಮಾರ್ ಶೆಟ್ರಯ್ಯ ಮತ್ತು ಕೊಡೆತ್ತೂರು ಗೊತ್ತು ಶ್ರೀಮಾನ್ ಸನತ್ಕುಮಾರ್ ಶೆಟ್ರಯ್ಯ ಹತ್ತಿಗಾರರು, ಶಾಲ್ಗಾರರು, ಮೂಂಜಿಗಾರರು ತಮ್ಮ ಕೀರ್ತಿ 400 ಹಬ್ಬಲಿಂದ ಕೊಟ್ಟಂತಹ 60 ಬಟ್ಟೆ ಶಾಲು. ಯಾರೇ ರಂಗನ ಕರೆಯ ಬಂದವರು ಬಂದವರು ಗೋಪಾಲ ಕೃಷ್ಣನ ಪಾಪ ವಿನಾಶನ, ಗೋಪಾಲ ಕೃಷ್ಣನ ಪಾಪ ವಿನಾಶನ ಈ ಪರಿಯಿಂದಲಿ ಕರೆಯ ಬಂದವರು. Tom tana dinna te. Din tana dinna te, tom tana dinna te, din
ಸೇರಿದಿನ ಮಾತ ಕಲಾಭಿಮಾನಿಗಳಿಗೆ ಸುಲ್ಮೆನ ಸಂದ ಒಂದು ನಿಗಲೆಗೆ ಆಟದ ಮಧ್ಯೆ ಬತ್ತದ ತೊಂದರೆ ಕೊರ್ನಿಕ್ ಸುರುಕು ನಿಗಲೆ ಪೂರ ಕ್ಷಮೆಕೇನೊಂದು ಒಂಜಿ ಎಲ್ಲೇ ಒಂಜಿ ಗೌರವಾರ್ಪಣೆ ಕಾರ್ಯಕ್ರಮ ನದಿ ಒಂದ ನಮ್ಮ ಊರ್ದ ಹಿರಿಯರು ಅಂಚನೆ ಎಂಕಲ್ನ ಯಕ್ಷಗಾನ ಬಯಲಾಟ ಸಮಿತಿಗೆ ಬೇರೆ ಸಹಾಯ ಅಂತದ್ದು ಕರೆಯಿನ 26 ವರ್ಷದ నుంచి ಎಂಕಲ್ನ ಸಮಿತಿದ ಒಟ್ಟಿಗೂ ಈ ಯಕ್ಷಗಾನಕ್ಕೋಸ್ಕರ ದುಡಿನ ನಮ್ಮ ಊರ್ದ ಹಿರಿಯರು ಅಂಚನೆ ಪರೋಪಕಾರಿ ಆದರ್ಶ ವ್ಯಕ್ತಿ ರಾಘು ಭಂಡಾರ್ಲೆಗೆ ಎಂಕುಲೊಂಜಿ ಗೌರವಾರ್ಪಣೆ ಕಾರ್ಯಕ್ರಮ ನದಿ ಹೊಂದಿತ್ತ ಅಂಚನೆ ಅರೆನ್ ನಮ್ಮ ಊರ್ದ ಉದ್ಯಮಿ ಕೊಡುಗೈ ದಾನಿ ಅಂಚನೆ ಎಂಕಲ್ನ ಯಕ್ಷಗಾನ ಬಯಲಾಟ ಸಮಿತಿಗೆ ಬೆನ್ನೆಲುಬಾದಿತ್ತಿನಂಥ ಪೃಥ್ವಿರಾಜ ಆಚಾರ್ಯರು ವೇದಿಕೆಗೆ ಲೆಸಂದು ಬರೋಡು ಬಂದು ಕೇನೊಂದಿಲ್ಲ ಅಂಚನೆ ಸಮಿತಿದ ಅಧ್ಯಕ್ಷರು ಬೊಕ್ಕ ಪದಾಧಿಕಾರಿಗಳು ಕೂಡ್ಲ ಎಂಕಲ್ನ ಆರನೊಟ್ಟಿಗೂ ವೇದಿಕೆಗೆ ಬರ್ತದೆ ಈ ಕಾರ್ಯಕ್ರಮನು ಎಡ್ಡೆ ಮಲ್ತು ಕೊರಡು ಬಂದು ಕೇನೊಂದಿಲ್ಲ. ಬಹುಶಃ ರಾಘು ಭಂಡಾರನ ಪುದಾರ್ ಕೇನೊಂದಿನಾಗ್ಲು ಏರ್ಲ ಇಜ್ಜಿ ಈ ಊರುಡತ್ತು 10 ಊರುಡ್ಲ ಆರ್ನ ಪುದಾರ್ ಕೇನೊಂದಿತ್ತಿನಾಗ್ಲು ಮಸ್ತ್ ಜನ ಒಲ್ಲೇರು ಬಹುಶಃ ಪೊರ್ಲು ತೆಲಿಕೆದ ಮೋನದ ಮಲ್ಲಿಗೆದ ಮೊಗ್ಗುದಕ್ಕಂತ ಅರಳಿದ ತೆಲಿಕೆ ಎತ್ತಿನಂಚಿನ ರಾಘು ಭಂಡಾರಿ ಅಂಚನೆ ಈ ತುಳುವೆ ಬೆಳಕೈದ ಪಚ್ಚಿರದಲ್ಲಕ್ಕಂತ ತೀಪದ ಪಾತೆರನ ರಾಘು ಭಂಡಾರಿ ಜೋಕುಲ್ನೊಟ್ಟು ಜೋಕುಲಾದು ಮಲ್ಲಗಲ್ನೊಟ್ಟಿಗೂ ಮಲ್ಲಗಳಾದು ಪರಬೆರ್ನೊಟ್ಟು ಪರಬೆ ಆದು ಯಾರನ್ನ ಮನಸ್ಸಲ್ಲ ಬೇನೆ ಕೊರಂದಿನ ಎಂಕಲ್ನ ರಾಘು ಭಂಡಾರಿಗೆ ಎಂಕಲ್ನ ಸಮಿತಿದ ಪರವಾದ ಒಂಜಿ ಮೋಕೆದ ಗೌರವಾರ್ಪಣೆ ಒಂದು ಎಂಕಲ್ನ ಸಮಿತಿದ ಮಾತ ಪದಾಧಿಕಾರಿಗಳು ಒಟ್ಟು ಸೇರ್ದು ಮಲ್ಪುನಂಚಿತಿನ ಒಂಜಿ ಗೌರವಾರ್ಪಣೆ ಅವೇನು ನಮ್ಮ ಸಮಿತಿದಗಳು ಮಾತಾಡಲು ಒಟ್ಟಾದು ನೆರವೇರಿಸಕೊರಡು ಒಂದು ಪನೊಂದಿಲ್ಲ ಅಂಚನೆ ಯಾರನ್ನ ಬಗ್ಗೆ ಒಂಜಿ ರೆಡ್ ಪಾತೆರ ಎಂಕಲ್ನ ಜೋಸಫ್ ಗೋಡ್ರಸ್ ಅವರು ಪಾತೆರಡು ಬಂದಕ್ಕೇನೊಂದಿಲ್ಲ. ಕಟೀಲ್ ಮೇಳದ ಪೂರ ಕಲಾವಿದರ ನಕ್ಲಿಗೆ ವಂದನೆ ಮಲ್ಪೊಂದು ಯಕ್ಷಗಾನ ಬಯಲಾಟ ಸಮಿತಿದ ಅಧ್ಯಕ್ಷರೇ ಪೂರ ಪದಾಧಿಕಾರಿಗಳೇ ಸದಸ್ಯರ ನಕುಲೆ ಅಂಚನೆ ನೆರೆದಿನ ಪೂರ ಆತ್ಮೀಯರ ನಕುಲೆ ಇನ್ನು ಎಂಕ್ಲಿಗೆ ಬಾರಿ ಒಂಜಿ ಸಂತೋಷದ ವಿಚಾರ ಎಂಚಿನ ಪಂಡ ಎಂಕಲ್ನ ಇತೋರ್ತೆ MC ಪಂಡಿಲೆಕ್ಕ ಶ್ರೀಮಾನ್ ಕೆ ರಾಘು ಭಂಡಾರಿಗೆ ಸನ್ಮಾನ ಮಲ್ಪುನಂಚಿನ ಒಂಜಿ ವಿಶೇಷ ಸಂದರ್ಭ ಆರ್ನ ಬಗ್ಗೆ ಒಂಜಿ ರಡ್ ಸಂಕ್ಷಿಪ್ತ ಪರಿಚಯ ಕೊರ್ಪಿನ ಅಂಡ ಆರು 1945 ಇಸ್ವಿದ ಜೂನ್ 11ನೇ ತಾರೀಕಿಗೆ ಪಕ್ಷಿಕೆರೆ ಕೇಮ್ರಾಲ್ ಗ್ರಾಮದ ಕೊಂಗನಾಲಡು ಜನಿಸಿದ್ದೀನಿ. ತನ್ನ ಪ್ರಾಥಮಿಕ ಶಿಕ್ಷಣ ಕಾರ್ನಾಡು ಮಲ್ತದು ಕೂಡ್ಲೆ ಆರ್ನ ಎಳೆ ವಯಸ್ಸಿಡು 14ನೇ ವಯಸ್ಸಿಗೆ ಪದ್ಮನೂರುಡು ಬತ್ತಿನಾರು ಇನಿ ಮುಟ್ಟಲ ಇಳಿ ವಯಸ್ಸು ಮುಟ್ಟಲ ಉಲ್ಲೇರ್ ಪಂಡ್ರೆಗ್ ಎಂಕ್ಲೆಗ್ ಭಾರಿ ಸಂತೋಷ ಆತಂಡು. ಆರು ಸುರುಡ್ದಿಂಚಿಲ ಕಲ್ದಿನ ಕಡಿಮೆ ಅಂಡಲ ಏತ್ ಕಲ್ದೇರು ಅಕಲೆಡ್ದಿಲ್ಲ ಜಾಸ್ತಿ ಜಾಣವಂತೇರಂದು ಪಂಡದು ಎಂಕಲ್ನ ಊರ್ದಾಗ್ಲಿಗೂ ಪೂರ ಜನಕ್ಲ ಗೊತ್ತುಂಡು. ಆರು ಡ್ರಾಮಾ ಬರುತ್ತೇರು ಪಂಡದು ಏರೆಗಾಂಡಲ ನಂಬರ್ ಯಾವ ಮೂಜಿ ಡ್ರಾಮಾ ಬರುತ್ತೇರು ಅಂಚೆನೆ ಆರೆಗ್ ತಾಳ ಮದ್ದಲೆಡು ಭಾರಿ ಹವ್ಯಾಸ. ಈ ಮೂಜಿ ಡ್ರಾಮಾ ಬರೆತೀನಿ ಮಾತ್ರ ಅತ್ತು ಊರುಡು ಬೊಕ್ಕ ಆಸ್ಪಾಸದ ಊರುಡು ಪ್ರದರ್ಶನ ಆತಂಡು ದೂರದ ಬೆಳ್ತಂಗಡಿದ ಶಾಲೆಡು ಸಮೇತ ಪ್ರದರ್ಶನ ಆತಂಡು ಪಣ್ಣಂಡ ಏರ್ಲ ನಂಬಯರು ಅಂಚೆನೆ ಆರು ದೇವರ್ನ ಭಕ್ತೇರ್ಲ ಉತ್ತಮ ವಾಗ್ಮಿಲ ಆದುಲ್ಲೇರು ಇತೊರ್ತಾರೆಗೆ ಎಡ್ಮ ಕೋಡಿಡು ಸನ್ಮಾನ ಮಲ್ದೇರು ರೋಟರಿ ಕ್ಲಬ್ಡು ಅಂಚಿನ ಬೇತೆ ಬೇತೆ ಸಂಘ ಸಂಸ್ಥೆಲೆಡು ಆರೆಗ್ ಸನ್ಮಾನ ಮಲ್ದೇರು ಒಂದು ಒರ್ಮನೆ ಸನ್ಮಾನ ಪಂಡಲ ಏರೆಗ್ಲ ಗೊತ್ತಿಜಿ ದಯ ಪಂಡ ಆರ ಅಂಗಡಿಗೆ ಬತ್ತಿನಕ್ಲೆಗ್ ಸನ್ಮಾನ ಮಲ್ದಿನೆತ್ತ ವಿಷಯಡು ಏರೆಡ್ಲ ಪಣ ಏರು ಆಂಡ ಊರ್ದ ಮಸ್ತ್ ಜೋಕ್ಲೆಗ್ ಆರ್ಥಿಕ ಪರಿಸ್ಥಿತಿ ಏರ್ನ ಕಡಿಮೆ ಉಂಡ ಅಂಚಿನಕ್ಲೆಗ್ ಆ ಪ್ರಾಯೋಜಕರನ್ನು ಪತ್ತದು ಅಕ್ಲೆಗ್ ಹೆಲ್ಪ್ ಮಲ್ಪಾದೇರು ಅವೆನ್ಲ ಏರೆಗ್ಲ ಗೊತ್ತಿಜ್ಜಿ ಅಂಚಿನ ಎಲ್ಯ ಮಲ್ಲ ಮಸ್ತ್ ಕೆಲಸ ಮಲ್ದಿನ ಶ್ರೀಮಾನ್ ಕೆ ರಾಘು ಭಂಡಾರಿ 25ನೇ ವರ್ಷದ ಬೆಳ್ಳಿ ಹಬ್ಬದ ಎಂಕಲ್ನ ಯಕ್ಷಗಾನ ಆಟ ಅದಗ ಆಟ ಪಣೊಂದಿತ್ತೇರು ಪದ್ಮನೂರುಡು ಗೊಬ್ಬನಗ ಆರು ಮುಖ್ಯ ಪಾತ್ರ ವಹಿಸಿದ್ದೀನಿ. ಆರು ಬೊಕ್ಕ ದಿವಂಗತ ಕೆ ಗೋಪಾಲ್ ಶೆಟ್ರನ ಎಂಕುಲ್ ನೆನಪು ದೆಪ್ಪೊಡೆ ಅದಗ ಕಾಸು ಇತ್ತದ ಲೆಕ್ಕ ಅವಂದಿತ್ತಜಿ ಎರೇರು ಲೋನ್ ದೆತ್ತದು
ಕಟೀಲು ಮೇಳೋಗು ಬೆಳ್ಳಿದ ತೊಟ್ಟಿಲು ದಾನ ಮಲ್ದಿನ ಆ ಒಂಜಿ ಕೀರ್ತಿ ಶ್ರೀಮಾನ್ ರಾಘು ಭಂಡಾರ್ಲೆಗ್ ಬರ್ಪುಡು. ಇಂಚಿಂತಿನ ಮಸ್ತ್ ಕೆಲಸ ಮಸ್ತ್ ಉಂಡು ಆಂಡ ಇನಿ ಎಂಕ್ಲೆಗ್ ಸಮಯಾವಕಾಶ ಕಡಿಮೆ ಆಯಿ ನಡೆದಾತ್ರ ಈತ್ ಒಂಜಿ ಯಾರನ್ನ ಸಂಕ್ಷಿಪ್ತ ಪರಿಚಯ ಪಂಡದು ನಿಕಲ್ನ ಮಾತೆರ್ನಲ ಸಮ್ಮು ಕೊಡು ಆರೆಗೆ ಗೌರವ ಮಲ್ಪರೆಗೆ ಈ 56ನೇ ವರ್ಷದ ಯಕ್ಷಗಾನ ಬಯಲಾಟದ ಸುಸಂದರ್ಭಡು ಆರೆಗೆ ಸನ್ಮಾನ ಮಲ್ಪರೆಗೆ ಎಂಕ್ಲೆಗ್ ಭಾರಿ ಖುಷಿ ಆವೊಂದುಂಡು. ಸುರ್ಮೇಲ ಕೋಡ್ರಸ್ ಅವರೇ, ಉಲ್ಟಾಡು ಇಂಕುಲು ಕೊನ್ನ ಈ ಗೌರವಾರ್ಪಣೆ ಸಂತೋಷಡು ಸ್ವೀಕಾರ ಮಲ್ತಂದ್ರೆ ಎನ್ನೊಂದು ಬಹುಶಃ ಈ ಒಂಜಿ ರಾಘು ಭಂಡಾರಿ ಬಹುಶಃ ಆರ್ನ ವೈಯಕ್ತಿಕ ವಿಷಯನ ಕೋಟ್ರಸರು ಪಂಡೇರು ಆಂಡ ಯಕ್ಷಗಾನದ ಬಗ್ಗೆ ಒಂಜಿ ವಿಷಯನ ಪಾತಿರ್ರೆ ಸುಮಾರು 26ನೇ ವರ್ಷೋಡು ಯಕ್ಷಗಾನ ಸುರಾನಾಗ ಈತ ಪೂರ ವ್ಯವಸ್ಥೆ ಇತ್ತಿಜಿ ಇಲ್ಲಿಗೆ ಹೋದು ಒಲಿ ಮಾಡಲು ಕೊನತ್ತದು ದೊಂಪಬಾರ್ದು ಆಟ ಮಲ್ತಿನ ಈ ಊರ್ದ ಹಿರಿಯರು ಮೇರ್ನೊಟ್ಟಿಗೂ ಮೆರೇನ್ ಪಾಯಸರಾವರು ಶಂಕರ್ ಶೆಟ್ರವರು ಅಥವಾ ಅಚ್ಯುತ್ ಭಂಡಾರ ಅಚ್ಯುತ್ ಕುಡಿಯರಾವಡು ಗೋಪಾಲ್ ಶೆಟ್ರವರು ಮೊಗಲು ಪೂರ ಇವರನ್ನು ಒಟ್ಟು ಮಲ್ತದೆ ಆಟನು ಸುರು ಮಲ್ಪರ ಈ ಸತ್ಯನಾರಾಯಣ ಕಥೆಯನ್ನು ಸುರು ಮಲ್ಪರ ಮೂಲ ಕಾರಣ ನಮ್ಮ ರಾಘು ಭಂಡಾರಲು ಬಹುಶಃ ಆ ಒಂಜಿ 6 ಪನ್ಯ ಪಾತ್ರ ಒಂಜಿ ಪಾತ್ರ ಪಣೊಂದಿಲ್ಲ ದಯಪಂಡ ಆ ಕಷ್ಟದ ಕಾಲೋಡು ಒಂಜಿ ವರ್ಷಕ್ಕೂ ಕಲೆಕ್ಷನ್ ಕಮ್ಮಿ ಆಂಡು ಆ ವರ್ಷ ಪೂರಗಳು ಮಂಡ್ಯರಿಗೆ ಈ ಸರಿ ಆಟ ಮಲ್ಪರ ಆಪುಜಿ ದೊಡ್ಡುಜ್ಜಿ ಈ ವರ್ಷ ಆಟ ಮಲ್ಪನ ಬುಡ್ಚಿ ಉಂತಾಗ ಬಂದಾಗ ಆಟ ಉಂತ ಅವರ ಬಲ್ಲಿ ಬಂದು ಸೊಸೈಟಿಯ 2,000 ರೂಪಾಯಿ ಸಾಲಕ್ಕೆ ಎತ್ತದು ಆಟ ಮಲ್ತಿದ್ದಿನ ಆಟ ಉಂತ ದೇವಿನ ಭಕ್ತಿ ಬಂಡ ಅವು ರಾಘು ಭಂಡಾರಲು ಬಹುಶಃ ಅಂಚಿತ್ತಿನ ರಾಘು ಭಂಡಾರಿಗೆ ಎಂಕಲ ಇಂಚಿತ್ತಿನ ಒಂಜಿ ಪವಿತ್ರ ವೇದಿಕೆ ಅಶ್ವತ್ಥ ಕಟ್ಟದ ಮೊದಲ್ದ ಈ ಪವಿತ್ರ ವೇದಿಕೆ ಎಂಕಲ ಒಂಜಿ ಸನ್ಮಾನ ಮಲ್ಪಡ ಒಂಜಿ ಭಾಗ್ಯ ತೆಗೆದ ಬಂಡ ಅವು ಎಂಕಲ್ನ ಈ ಸಮಿತಿದಾಗನ ಅಂಚನೆ ಊರ್ದಾಗನ ಒಂಜಿ ಪುಣ್ಯ ಅಂದಿಲ್ಲ ಪನ್ನಡು ಅರೆಗೆ ನನ್ನ ದೇವರ ಆಯುಷ್ಯ ಆರೋಗ್ಯ ಭಾಗ್ಯ ಕೊರಡು ಸತಾಯುಷ್ಯಾದ ಬದುಕಡು ಅಂಚನೆ ಯಾರನ್ನ ಬುಡದಿ ಜೋಕಲೆಗೆ ಪೂರಲ್ಲ ಎಡ್ಡ ಬುದ್ಧಿ ವಿದ್ಯಾವಂತರಾದ ಯಾರನ್ನ ಈ ಎಡ್ಡ ಕಾರ್ಯನು ಮುಂದುವರಿಸೋಪಿನ ಅಂಚಿತ್ತಿನ ಆ ಒಂಜಿ ಎಡ್ಡ ಬುದ್ಧಿನ ಆ ದೇವರ ಯಾರನ್ನ ಜೋಕಲೆಗ್ಲ ಆನ ಪುಲ್ಯಲ್ಲಿ ಆಗಲ್ಲ ಕುಟುಂಬದಾಗಲಿಗೆ ಒದಗಿ ಆಯುಷ್ಯ ಕೊಡಾಡು ನನ್ನ ಮಿತ್ತಿಗ್ಲ ಆರನ್ನ ಸೇವೆ ಎಂಕಲ್ನ ಪಿರಾವಡಿತ್ತು ಎಂಕಲ್ ಜವನೇರು ಮಲ್ತಂದಿಲ್ಲ ಆನ ಎಂಕಲ್ನ ಬೆರಿಮುಲ್ಲಾದ ಆರು ಉಂಟೊಂದಿಲ್ಲೇರು ವಾವಂಜಿ ತಪ್ಪಾಂಡಲ್ಲ ಎಂಕಲಿಗೆ ಅಂಚತ್ತ ಇಂಚಂದು ಬಂದು ಬುದ್ಧಿವಾದ ಮನ್ಪಿನ ಪೋಡು ಎಂಕಲೆ ಅಂಚಾದು ಆರು ಸತಾಯುಷ್ಯ ಓಡು ಬಂದು ಎಂಕುಲು ಆ ಕಟೀಲಪ್ಪೆಡ ಪ್ರಾರ್ಥನೆ ಮಲ್ತಂದು ಅಂಚನೆ ಈ ನಮ್ಮ ಕೂಡ ನಮ್ಮ ಮೇಲ್ನೊಟ್ಟು ಸೇರಿನ ವೀರಪ್ಪ ಶೆಟ್ಟಿಗಾರರಲ್ಲಿರು ಆರ್ಲ ನಮ್ಮ ಹಿರಿಯರು ಆರ್ಲ ಎಂಕಲ ಮಾರ್ಗದರ್ಶನ ಕೊರೊಂದಿಲ್ಲೇರು ಅರೆಗ್ಲ ಈ ದೇವರು ಆರೋಗ್ಯ ಭಾಗ್ಯ ಕೊರಡು ಬಂದು ಈ ಸಂದರ್ಭಡು ಪ್ರಾರ್ಥನೆ ಮಲ್ತಂದು ಈ ಒಂಜಿ ಕಾರ್ಯಕ್ರಮನು ಎಂಕುಲು ಮುಗಿತಂದಿಲ್ಲ ಬಹುಶಃ ಈ ಒಂಜಿ ಸನ್ಮಾನಗೂ ಖಾಲಿ ಒಂಜಿ 2 ಪಾತ್ರೆರಡು ಒಂಜಿ ಕೃತಜ್ಞತೆ ಪಂಪಿನಿಂದ ರಾಘು ಭಂಡಾರಲ್ಲಿಗೆ ಒಂಜಿ ಇಂಜ ಅವಕಾಶ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕಿನಿ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ. ಯಕ್ಷಗಾನ ಬಯಲಾಟ ಸಮಿತಿ ಪದ್ಮನೂರು ಇದರ ಅಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಕಾರ್ಯದರ್ಶಿಯವರಿಗೂ ಜೊತೆ ಕಾರ್ಯದರ್ಶಿಯವರಿಗೂ ಹಾಗೂ ಕೋಶಾಧಿಕಾರಿಯವರಿಗೂ ಲೆಕ್ಕ ಪರಿಶೋಧಕರಿಗೂ ಇತರ ಸರ್ವ ಸದಸ್ಯರಿಗೂ ಹಾಗೂ ಈ ಯಕ್ಷಗಾನ ಬಯಲಾಟ ಸಮಿತಿಯ ಬೆನ್ನೆಲುಬಾಗಿ ನಿಂತಿರುವಂಥ ಶ್ರೀಯುತ ಪೃಥ್ವಿರಾಜ್ ಆಚಾರ್ಯ
ಇವರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತಾ ಇದ್ದೇನೆ. ಈ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವಂಥ ಮಾತೆಯರೇ, ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ನೀವೆಲ್ಲರೂ ಈ ಹೊತ್ತು ಯಕ್ಷಗಾನವು ಪ್ರಾರಂಭ ಯಾವಾಗ ಆಗುತ್ತದೆ ಎಂಬುದ ಕುತೂಹಲದಿಂದ ಕಾದುತ್ತಾ ಕುಳಿತಿರುತ್ತಿರ್ತೀರಿ. ಹಾಗಾಗಿ ಹೆಚ್ಚಿಗೆ ಮಾತಾಡಲಿಕ್ಕೆ ಹೋದರೆ ಯಕ್ಷಗಾನದ ಆ ಸವಿರುಚಿಯನ್ನು ಉಣ್ಣುವಂಥ ಸಮಯ ನಿಮಗೆ ಸ್ವಲ್ಪ ಕಮ್ಮಿ ಆಗ್ತದೆ. ಆದುದರಿಂದ ಈ ಸಂಸ್ಥೆಯು ಇಷ್ಟು ಬೆಳಗಲು ಕಾರಣ ನಿಮ್ಮಿಂದಾಗಿ. ಯಾಕೆಂದರೆ ಈ ಹೊತ್ತು ಎಲ್ಲರೂ ಸನ್ಮಾನವನ್ನು ರಾಘು ಭಂಡಾರಿಯವರಿಗೆ ಮಾಡಿದ್ದೇವಂತ ಹೇಳ್ಬೋದು. ಆದರೆ ನನ್ನ ಮನದಾಳದ ಇಚ್ಛೆಯನ್ನು ನಿಮ್ಮಲ್ಲಿ ಹೇಳುವುದಾದರೆ ಇದು ಸನ್ಮಾನ ನಮಗಲ್ಲ, ನಿಮಗೆ, ಈ ಊರಿನವರಿಗೆ. ನಿಮ್ಮ ಪ್ರೋತ್ಸಾಹವಿಲ್ಲದೆ ನಮ್ಮ ಈ ಸಂಸ್ಥೆಯು ದೊಡ್ಡ ಆಲದ ಮರವಾಗಿ ಬೆಳೆಯಲಿಕ್ಕೆ ಸಾಧ್ಯವೇ ಇರುತ್ತಿರಲಿಲ್ಲ. ಯಾಕೆಂದರೆ ಬುಡಕ್ಕೆ ನೀರನ್ನು ಹಾಕಿದರೆ ಮಾತ್ರ ಮರವು ಮೇಳಲಿಕ್ಕೆ ಸಾಧ್ಯ, ಅದು ಎಲ್ಲರಿಗೂ ನೆರಳು ಕೊಡಲಿಕ್ಕೆ ಸಾಧ್ಯ. ಅದು ಇಲ್ಲದಿದ್ದರೆ ಯಾವುದೂ ಇಲ್ಲ. ಆದ್ದರಿಂದ ಈ ಮರದ ಬುಡಕ್ಕೆ ನೀರು ಹಾಕಿದವರೇ ಪದ್ಮನೂರು ಹಾಗೂ ಆಸುಪಾಸಿನ 10 ಸಮಸ್ತರು ಹಾಗೂ ಪ್ರಯತ್ನ ಪಟ್ಟಂಥ ಯುವಕರೆಲ್ಲ. ಇಂದಿಗೂ ವರ್ಷಂಪ್ರತಿಯೂ ಈ ಮರವು ವೃಕ್ಷವು ಬೆಳೆಯುತ್ತಾ ಇದೆ. ಇನ್ನೂ ಬೆಳಗಲಿ. ನಿಮ್ಮ ಪ್ರಯತ್ನ, ನಿಮ್ಮ ಶುಭಾಶೀರ್ವಾದವನ್ನು ನಾನು ಬಯಸುತ್ತಾ ಆ ಮೇಳದ ದೇವರಿಗೂ ಹಾಗೂ ಗ್ರಾಮ ದೇವರಿಗೂ ಚಿನ್ನಿಗೋಳಿ ಇಗರ್ಜಿಯ ಮಾತೆಗೂ ವಂದಿಸಿ ನನ್ನ ಈ ಚಿಕ್ಕ ಮಾತನ್ನು ಮುಕ್ತಾಯ ಮಾಡುತ್ತೇನೆ. ನಮಗೆ ಈ ಒಂದು ಸನ್ಮಾನದ ಅವಕಾಶವನ್ನು ಮಾಡಿಕೊಟ್ಟಂಥ ಮೇಳದ ಯಜಮಾನರಿಗೆ ಹಾಗೂ ಮ್ಯಾನೇಜರ್ನವರಿಗೂ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಹಾಗೆ ಆಟದ ಮಧ್ಯದಲ್ಲಿ ನಿಮ್ಮೆಲ್ಲರಿಗೂ ತೊಂದರೆ ಕೊಟ್ಟದ್ದಕ್ಕಾಗಿ ನಿಮ್ಮೆಲ್ಲರಲ್ಲಿ ಮತ್ತೊಮ್ಮೆ ಕ್ಷಮೆಯಾಚಿಸುತ್ತಾ ಆಟವನ್ನು ಮುಂದುವರಿಸಲು ನಿಮ್ಮಲ್ಲಿ ಅನುವು ಮಾಡಿಕೊಡ್ತಾ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತೇನೆ. ಯಕ್ಷಗಾನಂ ಗೆಲ್ಗೆ.
ಅಂಬಿಕಾ ಸುತ ವಿಘ್ನರಾಜನ ಪಿರಿದು ಸೌಕುದಿಸಿ ಅಂಬುನಿಧಿಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದ ಕೇಳಿಸಿದ ನಭೋವಚನ ಜತೆಯಲ್ಲಿ ಒದಗಿಸಲ್ಪಟ್ಟಂತಹ ಸುಜ್ಞಾನದ ಮೂಲಕವಾಗಿ ನಮಗರಿದ ರೀತಿಯಿಂದ ಹಾಡಿಯೋ ಹೊಗಳಿಯೋ ಏನನ್ನೋ ಮಾಡಿದ ಕಾಲಕ್ಕೆ ತೇಜೋಮಯಳಾಗಿ ನಮ್ಮ ಕಣ್ಣ ಮುಂದೆ ಕಾಣಿಸಿಕೊಂಡವಳು ನೀನು. ನಿನ್ನ ಪ್ರತ್ಯಕ್ಷ ಮಾತ್ರೆಯಿಂದಲೇ ಭಯದೂರವಾಯಿತು ಎನ್ನುವಾಗ ನೀನು ಭಯ ನಿವಾರಣೆಯೇ ಸರಿ. ನಮ್ಮ ಕರೆಗೆ ಹೋಗಟ್ಟವಳು ನಮಗಿಂತ ಪೂರ್ವದಲ್ಲಿದ್ದವಳು ಎನ್ನುವುದರಿಂದ ನಿನ್ನನ್ನು ಆದಿಮಾಯ ಎನ್ನುವಂತೆ ನಾವು ಗುರುತಿಸಿದವರು. ನಿನ್ನ ಆದಿ ಮಧ್ಯಾಂತ್ಯವನ್ನು ನಾವು ಅರಿಯುವಮ್ಮ. ಆದ್ದರಿಂದಲೇ ದಯಾಸಾಗರೆಯೂ ಭಯವಿನಾಶಿನಿಯೂ ಕರುಣಾಸಿಂಧುವಾದ ನಿನ್ನ ಚರಣಗಳಿಗೆ ಶರಣಾದೆವು. ಧರಿಸಮ್ಮ. ಏಕಕಾಲದಲ್ಲಿ ನಮ್ಮೂವರ ಜನನ ಯಾಕೆ ಏನು ಪರಿತಪಿಸುತ್ತಿರುವ ವೇಳೆಯಲ್ಲಿ ಪೂರ್ಣ ರೂಪದಿಂದ ಗೋಚರಿಸಿದವಳು ನೀನು. ಅಮ್ಮ, ನಿನ್ನನ್ನು ನೋಡಿ ಧನ್ಯರಾದೆವು, ಪಾವನರಾದೆವು. ಹಾಗೆಂತ ನಮ್ಮ ಹುಟ್ಟಿಗೆ ಕಾರಣ ಏನೆಂದು ತಿಳಿಯಲಾಗಿದೆ. ಜಾತಕ್ಕೆ ಜನ್ಮವನಿತ್ತೆ, ನಮ್ಮಿಂದ ಮುಂದೆ ಆಗಬೇಕಾದ ಘನ ಕಾರ್ಯವಾದರೇನು ಎಲ್ಲವನ್ನು ಸಂಪ್ರೀತಿಯಿಂದ ಹೇಳಬೇಕಮ್ಮ. ಓ ಜಗದಾಧಿಮಾಯಿ, ಎತ್ತ ನೋಡಿದತ್ತ ಅಗಾಧವಾದ ಜಲರಾಶಿಯ ಮೊತ್ತದಲ್ಲಿ ನಮ್ಮಿ ಮೂವರ ಜನನ. ಹುಟ್ಟಿದಾಗಲೇ ಏನೂ ಅರಿಯದ ಈ ಬಾಲರ ಮುಂದೆ ಓಂಕಾರ ಸ್ವರೂಪಿಣಿಯಾಗಿ ನೀ ಗೋಚರಿಸಿದೆ ತಾಯಿ. ಹಾಗಾದ್ರೆ ನೀನಲ್ಲದೆ ಅನ್ಯತಾ ನಮಗೆ ಯಾರೂ ಇಲ್ಲ ಎನ್ನುವ ಹಾಗೆ ಭಾವಿಸಿಕೊಂಡವರು ನಾವು. ನಮ್ಮನ್ನು ಸಾನುರಾಗದಿಂದ ಪೊರೆಯಬೇಕು. ಮುಂದೆ ಲೋಕಮುಖದಲ್ಲಿ ನಮ್ಮನ್ನು ಗುರುತಿಸುವರೇ ಹೆಸರಾದ್ರೂ ಹೇಗೆ? ನಾವು ಇರಬೇಕಾದ್ರೂ ಎಲ್ಲಿ? ಎಲ್ಲವನ್ನು ತಿಳಿಸಿ ಅನುಗ್ರಹಿಸಬೇಕು.
ಕುಳಿತಿರುವ ಓ ನನ್ನ ಮುದ್ದು ಮಕ್ಕಳೇ, ಏಳಿರಿ, ಎದ್ದೇಳಿರಿ, ಧೈರ್ಯವನ್ನು ತಾಳಿರಿ. ಅಪ್ರಮೇಯಳು, ಸ್ವಪ್ರಕಾಶಳು, ಇಚ್ಛಾಶಕ್ತಿ ಸಹಿತವಾದಂತಹ ನಾನೇ ನಿಮ್ಮ ಜನನಿ. ಮಕ್ಕಳೇ, ಪ್ರಪಂಚದಲ್ಲಿ ಮುಂದಕ್ಕೆ ನಿಮ್ಮನ್ನು ಗುರುತಿಸಿಕೊಳ್ಳುವುದಕ್ಕಾಗಿ ಒಂದೊಂದು ಶುಭ ನಾಮವನ್ನು ಅನುಗ್ರಹಿಸುತ್ತೇನೆ. ರಕ್ತವರ್ಣದಿಂದ ಶೋಭಿಸುವಂತಹ ಮಗನೇ, ನೀನೇ ಬ್ರಹ್ಮ. ನೀಲವರ್ಣದಿಂದ ಶೋಭಿಸುವಂತಹ ಕುಮಾರ, ನೀನೇ ವಿಷ್ಣು. ತ್ರಿನೇತ್ರಧಾರಿಯಾಗಿ ಶೋಭಿಸುವಂತಹ ಮಗನೇ, ನೀನೇ ಮಹೇಶ್ವರ. ಮಕ್ಕಳೇ, ನಿಮ್ಮಿಂದ ಮುಂದಕ್ಕೆ ಕಾರ್ಯವಾಗಬೇಕಾಗಿದೆ. ಹೋದ ಕಲ್ಪದಲ್ಲಿ ಸಕಲ ವಲಯ ಹೊಂದಿದೆ, ಅದನ್ನು ಪುನರಪಿ ಸೃಜಿಸಿ ಪಾಲಿಸಿ ಲಯಗೊಳಿಸುವುದಕ್ಕಾಗಿ ನಿಮ್ಮ ಮೂವರ ಜನನವಾಗಿದೆ. ಅಷ್ಟು ಮಾತ್ರವಲ್ಲದೆ ನಿಮಗೆ ಮುಂದಕ್ಕೆ ಮಾಡುವುದಕ್ಕಾಗಿ ಉದ್ಯೋಗ, ಧರಿಸುವುದಕ್ಕೆ ಗುಣ, ಇರುವುದಕ್ಕೆ ಕ್ಷೇತ್ರವನ್ನು ಅನುಗ್ರಹಿಸುತ್ತೇನೆ. ಮಗನೇ ಬ್ರಹ್ಮ, ರಾಜಸ ಗುಣಭರಿತನಂತಹ ನೀನು ಸತ್ಯದ ತಿಳಿದುಕೊಂಡು ಸೃಷ್ಟಿ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ವಿಷ್ಣು, ಸಾತ್ವಿಕ ಗುಣಭರಿತನಂತಹ ನೀನು ವೈಕುಂಠದಲ್ಲಿದ್ದುಕೊಂಡು ಪಾಲನಾ ಕಾರ್ಯದಲ್ಲಿ ತೊಡಗಬೇಕು ಕಂದ. ಮಗನೇ ಮಹೇಶ್ವರ, ತಾಮಸ ಗುಣ ಭರಿತನಂತಹ ನೀನು ಲಯದ ಕಾರ್ಯ ಮಾಡುತ್ತಾ ಕೈಲಾಸದಲ್ಲಿರಬೇಕು ಕಂದ. ಹೋಗಿ ಮಕ್ಕಳೇ, ನಾನು ಕೊಟ್ಟಂತಹ ಕಾರ್ಯವನ್ನು ಶ್ರದ್ಧಾಭಕ್ತಿಯಿಂದ ಮಾಡುತ್ತಾ ಬನ್ನಿರಿ. ಕಷ್ಟ ಕಷ್ಟ ಬಂದರೆ ನನ್ನನ್ನೇ ಪ್ರಾರ್ಥಿಸಿಕೊಳ್ಳಿ. ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಬಂದು ನಿಮ್ಮೆಲ್ಲರ ಕಷ್ಟವನ್ನು ದೂರೀಕರಿಸುತ್ತೇನೆ. ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ, ಅದೃಷ್ಟಳಾಗುತ್ತೇನೆ. ನಾವು ಏನು ಹೇಗೆ ಎಂಬುದು ಈಗ ಸರಿಯಾದ ಚಿಂತನೆಗೊಂದು ಅವಕಾಶ ಇಲ್ಲಿ ದೊರಕಿದೆ. ಒಳ್ಳೆಯದಪ್ಪ. ಹಾಗಿರುತ್ತಾ ನಾವಿಲ್ಲಿ ಯಾರು ಶ್ರೇಷ್ಠರು ಜ್ಯೇಷ್ಠರು ಎನ್ನುವ ಹಾಗೆ ಚಿಂತಿಸುವಂತಹ ಪ್ರಮೇಯ ಬಂದದಾಗಿದೆ. ಹೌದು. ಹೇಗೆ? ಅಮ್ಮ ಎಲ್ಲವನ್ನು ಕೊಟ್ಟು ಅನುಗ್ರಹ ಮಾಡಿ ಹೋಗಿದ್ದಾಳೆ. ಹಾಗೆಂದ ಸಮರ್ಥವಾಗಿ ದೇಶವಾಗಿ ಮುಂದೆ ವರ್ಧಿಸಬೇಕಾದರೆ ನಮ್ಮಲ್ಲೊಬ್ಬರು ಸಮರ್ಥ ನಿರ್ದೇಶಕನ ಅನಿವಾರ್ಯತೆ ಇದೆ. ಹಾಗಿರುತ್ತಾ ನಮ್ಮೂವರಲ್ಲಿ ಅರಿತರೆ ನಮ್ಮಲ್ಲಿ ಹಿರಿಯವನು ನಾನು. ಯಾವುದರಿಂದ? ನಾನು ಮಾಡುವಂತ
ಮಾಡುವಂತಹ ಉದ್ಯೋಗದಿಂದ ಸೃಷ್ಟಿಯ ಕಾರ್ಯವನ್ನು ನನಗೆ ಅನುಗ್ರಹಿಸಿದವಳಿದ್ದಾರೆ ಅಮ್ಮ. ಹಾಗಾದರೆ ನಿಮ್ಮಿಬ್ಬರಿಗೆ ಉದ್ಯೋಗವನ್ನೇ ಅನುಗ್ರಹಿಸುವುದು, ಉದ್ಯೋಗವನ್ನು ಕೊಡುವುದು ಅದು ನಾನು. ಅಮ್ಮೆಯಿಂದ ಒದಗಿಸಲ್ಪಟ್ಟಂತ ಉದ್ಯೋಗವನ್ನು ನಡೆಸುವುದಕ್ಕೆ ಇದೆಲ್ಲ ಬೇಕು ಅಂತ ನನಗೆ ಅನ್ನಿಸುವುದಿಲ್ಲ. ಯಾಕೆ? ಅದನ್ನು ನಡೆಸುವ ಕಾರ್ಯಕ್ಕೆ ಇದು ಯಾಕೆ? ಇದನ್ನು ನೀ ತೊಡಗಿದೆ ಅಂತಾದ್ರೆ ನಾನು ಗುರುತಿಸುವುದೇನು ಗೊತ್ತೋ? ಏನು? ಬ್ರಹ್ಮನಿಗೆ ಮತ ಆವರಿಸಿತು. ಮತದ ಮಾತನ್ನೆಲ್ಲ ನಾನು ಒಪ್ಪುವುದಿಲ್ಲ. ಹಾಗಾಗುವುದಿಲ್ಲ. ನೀವಿಬ್ಬರು ನಾನು ಹೇಳಿದಂತೆ ಕೇಳಬೇಕು. ಇನ್ನೊಮ್ಮೆ ಸುಮ್ಮನೆ ಕೂತ್ಕೊಳ್ಳಿ. ಯಾಕೆ? ಇಲ್ಲಿ ಕೇಳುವವರಿದ್ರೆ ಎಷ್ಟು ಬೇಕಾದ್ರೂ ಮಾತಾಡಿದ್ಯಾ? ಏನು ಏನು ಹೇಗೆ ಮಾತಾಡಬೇಕು, ಒಂದು ದೊಡ್ಡವರ ಮುಂದೆ ಯಾವ ರೀತಿ ವರ್ತಿಸಬೇಕು ಅನ್ನೋದು ಒಂದು ಅರ್ಥವಾಗುವುದಿಲ್ಲ ನಿಮಗೆ. ನಾನೇ ದೊಡ್ಡವನು ಅಂತ ಹೇಳ್ತಾ ಇದ್ದೇನೆ, ನೀವು ನಾನೇ ದೊಡ್ಡವರ ಮುಂದೆ. ಅದಕ್ಕೆ ನನಗಿಂತ ದೊಡ್ಡವರು ಯಾರಿಲ್ಲ. ನಾನೇ? ಹೌದು. ಅದು ಹೇಗೆ? ನೀನು ಹೇಗೆ ದೊಡ್ಡವನಾದದ್ದು? ನಾನು ಅಮ್ಮ ಹೇಳಿದಂತಹ ಕಾರ್ಯದಲ್ಲಿ ದೊಡ್ಡವನು ಅಂತ. ಅಮ್ಮ ಹೇಳಿದ್ದ ಕಾರ್ಯದಲ್ಲಿ ನೀನು ಹೇಗೆ ದೊಡ್ಡವನು? ಮತ್ತೆ ಹೇಗೆ ದೊಡ್ಡವನು? ನಾನು ಸೃಷ್ಟಿಯ ಕಾರ್ಯವನ್ನು ಮಾಡುವವನು. ಅವನ ಪಾಲನೆಯ ಕಾರ್ಯ, ನಾನು ಲಯ ಕಾರ್ಯ ಮಾಡುವವನು. ನೀನು ಮಾಡುವಂತಹ ಸೃಷ್ಟಿಯ ಕಾರ್ಯ ನಿನ್ನ ಕ್ಷೇತ್ರಕ್ಕೆ ಮಾತ್ರ ಸೀಮಿತ. ನಾನು ಮಾಡುವಂತಹ ಲಯದ ಕಾರ್ಯ ನನ್ನ ಕ್ಷೇತ್ರಕ್ಕೆ ಮಾತ್ರ ಸೀಮಿತ. ನಮ್ಮ ಕ್ಷೇತ್ರದಲ್ಲಿ ನಾವು ದೊಡ್ಡವರೇ ಆಗುತ್ತೇವೆ. ಅದರಲ್ಲಿ ಯಾರು ಹಿರಿಯವರು ಅಂತಾಗುವುದಿಲ್ಲ. ನಿನ್ನ ಮಾತಿನ ಪ್ರಕಾರವೇ ಬರುವುದಾದರೆ ನಿನಗೆ ಸೃಷ್ಟಿಯ ಕಾರ್ಯ, ಹೌದು, ಹರಿಗೆ ಪಾಲನ ಕರ್ತವ್ಯ. ಆದ್ರೆ ಈಶನಾದ ನನಗೆ ಲಯದ ಅಧಿಕಾರ. ಒಂದು ಶಬ್ದ ಭಂಡಾರದಲ್ಲಿ ದೊಡ್ಡವ ನೀನು. ಹೌದು. ಅಧಿಕಾರ. ಹೌದು. ಹೇಗಪ್ಪ ಅಧಿಕಾರ? ಅಧಿಕಾರ ಈತ ಸೃಷ್ಟಿ ಮಾಡಿದ ಸಕಲ ಜೀವರಾಶಿಗಳ ಮೇಲೆ ನಿಯಂತ್ರಣ ನನ್ನಲ್ಲುಂಟು. ಹೌದು. ಒಂದು ವೇಳೆ ಆ ನಿಯಮವನ್ನು ತಪ್ಪಿದು ಅಂತಾದ್ರೆ ಅದನ್ನು ಲಯಗೊಳಿಸುವ ಅಧಿಕಾರ ನನ್ನಲ್ಲುಂಟು. ಲಯದ ಕಾರ್ಯ. ಹೌದು. ಮತ್ತೊಂದು ವಿಚಾರದಲ್ಲಿ ಬ್ರಹ್ಮಪದದ ಅರ್ಥ ದೊಡ್ಡವನು ಅಂತ ಹೇಳಿದ. ಹರಿಪದ ಅರ್ಥ ವ್ಯಾಪಕ ಎನ್ನುವ ಹಾಗೆ ವಿಷ್ಣು ಪದದ ಅರ್ಥ ವ್ಯಾಪಕವಾಗಿರುತ್ತದೆ. ಆದರೆ ಈಶ ಪದದ ಅರ್ಥ ಯಜಮಾನ ನಿಮ್ಮಿಬ್ಬರಿಗೆ. ಅದು ಹೇಗಾಗುತ್ತದೆ? ನೀನು ಬ್ರಹ್ಮಪದದಿಂದ ದೊಡ್ಡವನಾಗುತ್ತೀನಿ, ಈಶ ಪದದಿಂದ ಯಜಮಾನ ಯಾಜಮಾನ್ಯ ಸಂಪಾದಿಸಿಕೊಂಡು ನೋಡುವ. ನಾನು ನನ್ನದಾದಂತಹ ಉದ್ಯೋಗದಲ್ಲಿ ಜ್ಯೇಷ್ಠ ಅಂತ ಹೇಳಿದ್ದು ಬಿಟ್ಟರೆ ನನ್ನ ಹೆಸರಿನಲ್ಲಿ ದೊಡ್ಡವನು ಅಂತ ಆಗುದಿಲ್ಲ. ಅದು ನನಗೆ ಅಮ್ಮ ಹೆಸರನ್ನು ಕೊಟ್ಟದ್ದು. ರಾಜಸ ಗುಣ ಅಂದ್ರೆ ಏನು? ಏನು? ನನ್ನದಾದಂತಹ ಗುಣ. ನಿನ್ನದು ರಾಜಸ ಗುಣವಾದ್ರೆ ನನ್ನದು ತಾಮಸ ಗುಣ. ತಾಮಸ ಗುಣಕ್ಕೆ ಅಷ್ಟೇನು ವಿಶೇಷತೆ ಇರುವುದಿಲ್ಲ. ಈಗ ನಾನೊಂದು ವಿಚಾರವನ್ನು ಉದಾಹರಣೆ ಮೂಲಕವೇ ಹೇಳಬಹುದು. ಹೇಗೆ? ಹೋದ ಕಲ್ಪದಲ್ಲಿ ಕರ್ಮ ಮಾಡಿದಂತಹ ಜೀವರಾಶಿಯೊಬ್ಬ ಅದೆಷ್ಟೋ ಪಾಪಗಳನ್ನು ಮಾಡಿರುತ್ತಾನೆ. ಅವನನ್ನು ನೀ ಸೃಷ್ಟಿ ಮಾಡದೆ ಉಳಿಯಬಹುದೇ? ಉಳಿಸಲಾಗುವುದಿಲ್ಲ. ಸೃಷ್ಟಿ ಮಾಡಬೇಕಾಗುತ್ತೆ. ಆದರೆ ನಾನು ಆತನನ್ನು ಲಯಗೊಳಿಸಲೂಬಹುದು, ಲಯಗೊಳಿಸದೆ ಇರಲೂಬಹುದು. ಯಾಕೆ? ಅದು ನನ್ನ ಕೈಯಲ್ಲಿರುವುದು. ನಿನಗೆ ಸೃಷ್ಟಿ ಮಾಡುವ ಅಧಿಕಾರ ಕರ್ತವ್ಯ ಮಾತ್ರ, ಆದ್ರೆ ಲಯಗೊಳಿಸುವ ಅಧಿಕಾರ ನನಗುಂಟು. ಯಾರನ್ನು ಲಯಗೊಳಿಸಬೇಕು, ಯಾರನ್ನು ಲಯಗೊಳಿಸಬಾರದು, ಅದು ನನ್ನ ಕೈಯಲ್ಲುಂಟು. ಸ್ವಾಯತ್ತೆ. ಹೌದು. ಹಾಗಾದ್ರೆ ನಾನು ಹೇಳುವುದನ್ನು ಕೇಳು. ಏನು? ನಾನು ಇಲ್ಲಿ ಜ್ಯೇಷ್ಠ ಅಂತ ಹೇಳುವುದಕ್ಕೆ ಬಲವಾದ ಒಂದು ಕಾರಣ ಇದೆ. ಏನದು? ಅಮ್ಮ ಮೊದಲಾಗಿ ಯಾರನ್ನು ಗುರುತಿಸಿದ್ದು? ನಿನ್ನನ್ನಿರಬಹುದು. ಯಾರಿಗೆ ಲೋಕವನ್ನು ಕೊಟ್ಟದ್ದು? ನಿನಗೆ. ಉದ್ಯೋಗವನ್ನು ಯಾರಿಗೆ ಕೊಟ್ಟದ್ದು? ನಿನಗೆ. ಹಾಗಿರುವಾಗ ಮೊದಲು ನಾನು ಅಂತಾಯ್ತಲ್ಲ. ಹಾಗಾದ್ರೆ ಇಲ್ಲಿ ನನ್ನದೊಂದು ಪ್ರಶ್ನೆ. ಈಗ ಹರಿ ಇಲ್ಲಿ ಮಾತಾಡಬಾರ್ದು, ಇದು ಬ್ರಹ್ಮನಲ್ಲಿ ಮಾತ್ರ ನನ್ನ ಪ್ರಶ್ನೆ. ಹೇಳು ಹೇಳು. ಈಗ ನಿನಗೆ ಎಲ್ಲವನ್ನು ಕರುಣಿಸಿದೆಲ್ಲ ಎಂಬ ಮಾತ್ರಕ್ಕೆ ನೀನು ದೊಡ್ಡವನಾಗುವುದಕ್ಕೆ ಹೊರಟೆ ಅಂತಾದ್ರೆ ಎಲ್ಲವನ್ನು ನಿನಗೊಬ್ಬನಿಗೆ ಕರುಣಿಸಬೇಕಿತ್ತು. ನೀನೇ ಆಗ ಪೂರ್ವದಲ್ಲೊಂದು ಮಾತನಾಡಿದೆ. ಏನು? ನಿಮಗೆಲ್ಲ ಉದ್ಯೋಗ ಕೊಡುವವನು ನಾನು ಎನ್ನುವ ಹಾಗೆ. ಹಾಗಾದ್ರೆ ತಾಯಿ ನಮಗೆ ಕೊಟ್ಟದ್ದೇನು ಅಲ್ವೇ? ಎಲ್ಲವನ್ನು ನಿನಗೆ ಕರುಣಿಸಿದ್ದರೆ ಮೊದಲಾಗಿ ನಮಗೆ ತಾಯಿ ಬಾರದಿತ್ತು. ಆಕೆ ಏನು ಹೇಳಬೇಕಿತ್ತು? ಬ್ರಹ್ಮನಿಗೆ ಎಲ್ಲವನ್ನು ಕೊಟ್ಟಿದ್ದೇನೆ, ಇನ್ನು ಅವನು ಹೇಳಿದಾಗೆ ನೀವು ಕೇಳಿ ಎನ್ನುವ ಹಾಗೆ. ಹಾಗಾದ್ರೆ ಅವಳು ಆ ರೀತಿಯಾಗಿ ಮಾತಾಡಲಿಲ್ಲ. ಹಾಗಾದ್ರೆ ನೀನು ಯಾವ ರೀತಿ ಜ್ಯೇಷ್ಠ ಎನ್ನುವುದು ಇಲ್ಲಿ ವಾದಿಸಬೇಕು. ಖಂಡಿತವಾಗಿಯೂ ನಾನು ನಿನ್ನಲ್ಲಿ ಪ್ರಥಮವಾಗಿ ಹೇಳಿದ್ದೆ ಅದನ್ನು. ಈಗ ಜ್ಯೇಷ್ಠ ನನಗೆ ಅದೆಲ್ಲ ಬೇಡ, ನೀನು ಜ್ಯೇಷ್ಠ ಯಾವ ರೀತಿಯಿಂದ ಹೇಳು. ಮೊದಲಾಗಿ ಕರುಣಿಸಿದ ಎಂಬ ಮಾತ್ರಕ್ಕೆ ತಾಯಿ ಹೇಳಿದ್ದಾಳು, ಬ್ರಹ್ಮ ಹೇಳಿದ ಹಾಗೆ ನೀವು ಕೇಳಿ ಎನ್ನುವ ಹಾಗೆ. ಅದನ್ನೇ ಹೇಳುತ್ತೇನೆ, ಕೇಳು. ಹೇಳು ಹೇಳು. ನನ್ನನ್ನು ಕಳೆದ ಕಲ್ಪದಲ್ಲಿ ಲಯವಾದ ಪ್ರಪಂಚ ಲಯವಾದ ಜೀವರಾಶಿಗಳು. ಹಾಗಾದ್ರೆ ಅಲ್ಲಿ ಲಯವಾಗಿದೆ ಎನ್ನುವುದು ಸ್ಪಷ್ಟ. ಹೌದು. ಕೊನೆ ಇಲ್ಲದೆ ಆರಂಭವಿಲ್ಲ, ಆರಂಭವಿಲ್ಲದೆ ಕೊನೆ ಇಲ್ಲ. ಹೌದು. ಕೊನೆ ಆರಂಭ, ಆರಂಭವೇ ಕೊನೆ. ಇದೊಂದು ಕೊಂಡಿ, ಇದರ ಮಧ್ಯದಲ್ಲಿರುವುದೇ ಪಾಲನೆ. ಇದರಲ್ಲಿ ನೀನು ಜ್ಯೇಷ್ಠವಾಗುವುದಕ್ಕೆ ಸಾಧ್ಯವಿಲ್ಲ. ಖಂಡಿತವಾಗಿ ಜ್ಯೇಷ್ಠನಾಗುತ್ತೇನೆ. ಹಾಗಾದ್ರೆ ಜ್ಯೇಷ್ಠ ಯಾವುದರಲ್ಲಿ? ಯಾವುದರಲ್ಲಿ ಹೇಳು. ನೀನಾಗುವುದಕ್ಕೆ ಹೊರಟದಲ್ಲ, ಹೇಳು. ನಾನೇ ಜ್ಯೇಷ್ಠ ಅಂತ ಹೇಳ್ತೇನೆ. ಈಗ ನಿನ್ನದಾದಂತಹ ಕರ್ತೃತ್ವವನ್ನು ಮಾತ್ರ ಹೇಳ್ತೀಯ. ಅಮ್ಮ ಹೇಳಿದ್ದು ಅಂತ. ಹೌದು. ನಿನಗೆ ಯಾರು ಹೇಳಿದ್ದು? ಅಮ್ಮನೇ ಹೇಳಿದ್ದು ಹೌದಿರಬಹುದು. ಅಮ್ಮನೇ ಹೇಳಿದ್ದು ಹೌದಾಗಿರಬಹುದು. ಈ ಕಾಲದಲ್ಲಿ ನಾನೇ ಜ್ಯೇಷ್ಠನಾಗುವುದಕ್ಕೆ ಕಾರಣ ಏನು?
ಈ ಹಿಂದಿನ ವಿಚಾರವನ್ನು ನನಗೆ ಕರುಣಿಸಿದವಳಿದ್ದಾಳೆ. ನನ್ನ ಮುಖಾಂತರ ನಿಮಗೆ ಉದ್ಯೋಗ ಸಿಗುತ್ತದೆ ಅಂತ. ನಿನ್ನ ಮುಖಾಂತರ ನಮಗೆ ಉದ್ಯೋಗ ಸಿಗುವುದಿಲ್ಲ. ಯಾಕೆ? ಈಗ ನಿನ್ನ ಮುಖಾಂತರ ನಮಗೆ ಹೇಗೆ ಉದ್ಯೋಗ ಸಿಗುವುದು? ಮತ್ತೆ ನಾನು ಸೃಷ್ಟಿ ಮಾಡಿದ್ರೆ, ಇಲ್ಲದಿದ್ರೆ ನಿನ್ನ ಅಸ್ತಿತ್ವ ಎಲ್ಲಿಟ್ಟು ಹೇಳು? ಈಗ ನೀ ಸೃಷ್ಟಿ ಮಾಡದೆ ಉಳಿತೀಯೋ? ಉಳಿಯುವುದಕ್ಕಾಗುದಿಲ್ಲ. ಅಮ್ಮ ಹೇಳಿದ್ದಾರೆ. ಹೌದು, ನೀ ಮಾಡುತ್ತಿ. ಹಾಗಾದ್ರೆ ನಾವು ಮುಂದುವರಿಸುತ್ತೇವೆ. ಹಾಗಾದ್ರೆ ನೀನು ಲಯ ಮಾಡದಾಗಿರ್ಲಿಕ್ಕೆ ಆಗ್ತದಾ? ನಾನು ಅದು ನನ್ನ ಕೈಯಲ್ಲಿರುವುದು. ಅದು ನನ್ನ ಕೈಯಲ್ಲಿರುವುದು. ಈಗ ಇನ್ನೊಂದು ವಿಚಾರವನ್ನು ನಿನಗೆ ಹೇಳ್ತೇನೆ, ಕೇಳು. ಏನು? ಕಳೆದ ಕಲ್ಪದಲ್ಲಿ ಒಂದು ಪಾಪಾತ್ಮ ಪುಣ್ಯಾತ್ಮ ಒಂದು ಸೃಷ್ಟಿಯನ್ನು ನಾನು ಮಾಡುತ್ತೇನೆ. ಅದನ್ನು ಲಯಗೊಳಿಸುವಾಗ ನಾನು ಇಂತಿಷ್ಟೇ ಆಯುಷ್ಯದ ಕೊಟ್ಟಿರ್ತೇನೆ. ಆಯುಷ್ಯವನ್ನು ಕೊಟ್ಟಿರುತ್ತೀನಿ. ಹೌದು, ಆದರೆ ಅದನ್ನು ನಾನು ಹೇಳುವುದನ್ನು ಕೇಳು. ಸರಿ. ಆಯುಷ್ಯನ್ನು ಇಷ್ಟೇ ಅಂತ ಕೊಟ್ಟಿರ್ತೇನೆ. ನಾನೊಂದು 50 ವರ್ಷವೂ ಬದುಕುವುದಕ್ಕೆ ಅವಕಾಶ ಕೊಟ್ಟಿರ್ತೇನೆ. ನಾನೇ ಲಿಖಿತವನ್ನು ಬರೆದಿರ್ತೇನೆ, ವಿಧಿ ಲಿಖಿತ ಅಂತ. ಅದನ್ನು ನಿನಗೆ ಬದಲಾವಣೆ ಮಾಡ್ಲಿಕ್ಕೆ ಆಗ್ತದೆ. ಹೇಗೆ? ಕಾಲ ಬಂತುಂಟಾದ್ರೆ ಆತನ ಆಯುಷ್ಯವನ್ನು ಪೂರ್ಣಗೊಳಿಸಲಿ, ಆತನನ್ನು ಚಿರಾಯುವ ಹಾಗೆ ಮಾಡುವಂತಹ ಅಧಿಕಾರ ನನ್ನುಂಟು. ಚಿರಾಯು ಅಂತ ಹೇಳಿದಲ್ಲ, ಅವನ ಲಯಗೊಳಿಸಬಹುದಾ ನಿನಗೆ? ನನಗೆ ಲಯಗೊಳಿಸಬಹುದು. ಅದಕ್ಕಿಂತ ಆಯುಷ್ಯವನ್ನು ಕೊಟ್ಟಿದ್ದೇನೆ ಅಷ್ಟೇ. ಇಲ್ಲ, ಅದಕ್ಕಿಂತ ಮೊದಲು ನಾ ಲಯಗೊಳಿಸಬಹುದು, ಅದಕ್ಕಿಂತ ಮತ್ತೂ ನಾ ಲಯಗೊಳಿಸಬಹುದು. ಆದ್ರೆ ನಿನಗೆ ಹಾಗಲ್ಲ. ಕಾಲಕ್ಕನುಗುಣವಾಗಿ ಸೃಷ್ಟಿ ಮಾಡಲೇಬೇಕು ಅಲ್ವೇ? ಹೌದು. ಈಗ ಹೇಳು, ನೀನು ಯಾವ ಜ್ಯೇಷ್ಠ? ನಾನೇ ಜ್ಯೇಷ್ಠನಾಗಿದ್ದೇನೆ. ಯಾವ ರೀತಿ? ನಾನು ಮಾಡುವಂತಹ ಸೃಷ್ಟಿಯ ಕಾರ್ಯದಲ್ಲಿ ನಾನೇ ಜ್ಯೇಷ್ಠನಾಗಿರುತ್ತೇನೆ. ಸೃಷ್ಟಿ ಕಾರ್ಯವು ಅಷ್ಟೋದು ಘನವಲ್ಲ. ನಾನು ಮೊದಲಲ್ಲೇ ಹೇಳಿದ ಬೇಡ ಬ್ರಹ್ಮ ಈ ದಾರಿ ಹಿಡಿಬೇಡ. ಯಾಕೆ? ಘರ್ಷಣೆಗೆ ಕಾರಣವಾಗ್ತದೆ. ಕೇಳದೆ ಮುಂದುವರಿದೆ. ನಿಮ್ಮೊಳಗೆ ಘರ್ಷಣೆ ಆಯಿತು. ಹೌದು. ಇದಮಿತ್ತಮೆನ್ನುವಂತಹ ತೀರ್ಮಾನವೇ ಆಗದೆ ಹೋಯಿತು. ಸ್ಪರ್ಧೆಯಲ್ಲೇ ನಿಂತಿತೋ ಇಲ್ವೋ? ಹೌದು. ಯಾವ ವಿಷಯ ನಾವು ಬೀಜವನ್ನು ಬಿತ್ತುತ್ತೇವೋ ಮೊಳೆಯಬೇಕು. ಹೌದು. ವಿಷಯ ಮಂಡನೆ ಮಾಡ್ತೇವೋ ಅದನ್ನು ಪೂರ್ಣತೆ ಅಥವಾ ಒಂದು ಕೊನೆ ಅಂತ ಆಗಬೇಕು. ಹೌದು. ಕೊನೆಯಾಗದೆ ಘರ್ಷಣೆಯಲ್ಲೇ ಮುಂದೆ ಹೋಯಿತು ಅಂತ ಆದ್ರೆ ಯಾವಾಗ ಸೃಷ್ಟಿ, ಯಾವಾಗ ಪಾಲನೆ, ಯಾವಾಗ ಲಯ, ಅದನ್ನಾದ್ರೂ ಯೋಚಿಸಬೇಕು. ಹೌದು. ಈಗ ನೀನು ಒಟ್ಟು ನಾನು ದೊಡ್ಡವ ಅಂತ ಹೇಳಲಿಕ್ಕೆ ಹೊರಟು ನಾವು ಸುಮ್ಮನಿದ್ರು ಆಕ್ಷೇಪಿಸಬೇಕಾದ ಸ್ಥಿತಿಗೆ ತಂದು ನಿಲ್ಲಿಸಿದೆ. ಯಾಕೆ? ಅಷ್ಟು ಘನವೇ ಸೃಷ್ಟಿ. ಘನಘನವೇ. ಆದ್ರೆ ನೀನು ಹೇಳಿದಷ್ಟಲ್ಲ, ಅದು ಹೇಗಾಗ್ತದೆ? ಅಷ್ಟೊಂದು ಘನವಲ್ಲ. ಓಹೋ, ನೀನು ಹೇಳಿದಷ್ಟು ನಿನ್ನ ಉದ್ಯೋಗವೇ ಘನ ಅಲ್ಲ. ಅಮ್ಮ ಹೇಳಿದರಲ್ಲ, ನಿಮ್ಮ ಮೂವರ ಉದ್ಯೋಗ ಘನವಾದದ್ದು. ಮತ್ತೆ ಯಾರ ಉದ್ಯೋಗ ಹಗುರಾಗ್ಲಿಕ್ಕೆ? ನಿನ್ನದು ಕಡಿಮೆ, ನನ್ನದು ಹೆಚ್ಚು ಅಂತಿಲ್ಲ. ಹುಟ್ಟಬೇಕು, ಬದುಕಬೇಕು, ಸಾಗಬೇಕು, ಆವರ್ತನಗೊಳ್ಳುತ್ತಲೇ ಇರಬೇಕು. ಹಾಗೆ ಮಾಡಬೇಕಾದ್ರೆ ಮೂರು ಜನ ನಮ್ಮನ್ನು ನಿಯೋಜಿಸಿ ನಾವು ಸಾಂಘಿಕವಾಗಿ ಮೇಳವಿಸಿಕೊಂಡು ಮುಂದೆ ಹೋದೆವು ಅಂತಾದ್ರೆ ಒಳ್ಳೆಯ ಒಂದು ಸ್ಥಿತಿ ಇರ್ತದೆ, ಅಂದವಿರ್ತದೆ. ಅದಲ್ಲದೆ ನಾನೊಬ್ಬ ಬೇರೆ ನೀನೊಬ್ಬ ಬೇರೆ ಅಂತ ನಿತ್ಯ ಏನಾಗ್ತದೆ? ಒಂದಕ್ಕೊಂದು ತಾಳಮೇಳ ಇಲ್ಲದೆ ಹಾಳಾಗಿ ಹೋಗ್ತದೆ ಇಲ್ವೋ? ಸತ್ಯವಾಗಿ ಯೋಚನೆ ಮಾಡಿದ್ರೆ ಸೃಷ್ಟಿಪ ಕಾರ್ಯ ಘನವಲ್ಲ. ಕೆಟ್ಟು ಹೋಗದ ಹಾಗೆ ಕಾಯುವ ಉದ್ಯೋಗ ದೊಡ್ಡದು. ಹೌದಾ? ಅದು ಅನುಭವಿಸಿದ್ದ ಅಲ್ವ ನಮಗೆ. ಆಗ ಜಲದಲ್ಲಿ ಹುಟ್ಟಿಕೊಂಡೆವು, ಹಿಂದೆ ಮುಂದಿರಲಿಲ್ಲ, ಬೇಡಿದೆವು, ಜ್ಞಾನವನ್ನು ಕೊಟ್ಟು ಶರಣಾಗಿಂತ ಅವಳು ಹೇಳಿದ್ದು. ಹೌದು. ಕೆಟ್ಟು ಹೋದಂತ ನಾವು ಕೆಡದಂತೆ ಒಂದು ವ್ಯವಸ್ಥೆಗೆ ಬಂದದ್ದೆಲ್ಲಿಂದ? ಅಮ್ಮ ಕೊಟ್ಟದ್ದರಿಂದ. ಹೌದು ಎನ್ನುವುದರಿಂದ ಕೊಟ್ಟು ಬರೆಯುವ ಉದ್ಯೋಗ ದೊಡ್ಡದು. ಹೌದೇ ಹೌದಲ್ಲ? ಸರಿ ಸರಿ
ಹರನಿಂದ ಲಕ್ಷಣ ಸರಿ ನಿನ್ನ ವಚನವು ಸರಿ ನಿನ್ನ ವಚನವು ಪುರೆಯುವಾತನೆ ಚೇತನು ಪುರೆಯುವಾತನೆ ಚೇತನು ಬ್ರಹ್ಮ ಈ ವಾದದಿಂದ ಸ್ವಲ್ಪ ಹಿಂದಕ್ಕೆ ಸರಿ. ಎರಡನೆಯ ಸರಿ ಅವನಿಗೆ. ಹೌದೌದು ಹರಿ, ನೀವಿರುವರು ಮಾತಾಡಿದನ್ನು ಸರಿಯಾಗಿ ಕೇಳಿಸಿಕೊಂಡಾಗ ಇಲ್ಲಿ ಯಾವುದು ಶ್ರೇಷ್ಠ ಯಾವುದು ಕನಿಷ್ಠ ಎನ್ನುವುದು ನನ್ನ ಚಿತ್ತಮಂಡಲಕ್ಕೆ ವೇದ್ಯವಾಯಿತು. ನಿನ್ನ ಮತಿಯೊಳಗೂ ನಿರ್ಧಾರಕ್ಕೆ ಬಂದಿ. ಖಂಡಿತ. ಹೇಗಪ್ಪ ಅದು? ಹುಟ್ಟು ಸ್ವಲ್ಪ ಸಮಯದಲ್ಲಿ ಆಗಿ ಹೋಗುವಂಥದ್ದು, ಲಯ ಅಲ್ಪ ಸಮಯದಲ್ಲಿ ಮುಗಿಯುವಂಥದ್ದು. ಆದ್ರೆ ಹುಟ್ಟು ಸಾವಿನ ಮಧ್ಯೆ ಇರುವಂತಹ ಜೀವನದಲ್ಲಿ ಬೇಕಾದಂತಹ ಪಾಲನ ಕಾರ್ಯವೇ ದೀರ್ಘವಾದುದು. ಯಾವ ಜೀವಿಯು ಯಾವ ರೀತಿ ಹುಟ್ಟಿದ ಅಂತ ಕೇಳುವುದಿಲ್ಲ, ಯಾವ ರೀತಿ ಮರಣ ಹೊಂದಿದ ಅಂತ ಯಾರು ವಿಮರ್ಶೆ ಮಾಡುವುದಿಲ್ಲ. ಹಾಗಾದ್ರೆ ಹುಟ್ಟು ಸಾವಿನ ಮಧ್ಯೆ ಇರುವಂತಹ ಜೀವನದಲ್ಲಿ ಏನು ಸಾಧನೆ ಮಾಡಿದ್ದಾನೆ ಅದು ಮುಖ್ಯವಾಗಿರುತ್ತದೆ, ಅದುವೇ ಪಾಲನೆಯಾಗುತ್ತದೆ. ಹಾಗಾಗಿ ಪಾಲನಾ ಕಾರ್ಯ ದೊಡ್ಡದು ಎನ್ನುವ ಹಾಗೆ ನಿನ್ನ ಜೊತೆ ಸಹಮತ ಉಂಟು, ಅಧಿಮತ ಉಂಟು. ಹೌದು. ಮಾತ್ರವಲ್ಲ, ಈ ಬ್ರಹ್ಮನ ತಲೆಗೆ ಅಡರಿದ ಕಡ್ಡು ಮತವನ್ನು ಇಳಿಸಬೇಕು. ಹರಿಹರರೆಮ್ಮಲ್ಲಿ ಭೇದ ಇಲ್ಲ ಎನ್ನುವುದನ್ನು ಲೋಕಮುಖಕ್ಕೆ ತೋರಿಸುವುದಕ್ಕೆ ಬೇಕಾಗಿ ಹರನಾದ ನಾನು ಹರಿಯಾದ ನಿನ್ನೊಳಗೆ ಮತ್ತೆ ಸುಮ್ಮನೆ ಬಿಡುವವನೇ ಈ ಬ್ರಹ್ಮ. ಮತ್ತೇನು ಮಾಡ್ತೀಯಪ್ಪ? ನಾನು ಅಂತ ತೋರ್ಪಡಿಸಬೇಕಾದ್ರೆ ಏನು ಇಲ್ಲಿ ಹಿರಿತನ ಯಾರು ಅಂತ ತೋರ್ಪಡಿಸಬೇಕಾದ್ರೆ ಮಾತಾಡುವ ದುರಗೈವ ನಾವು ನಮ್ಮೊಳಗೆ ವಾದ ಬಿಟ್ಟದ್ದೇ. ವಾದ ಬಿಟ್ಟದ್ದು ಸಾಕು. ಎರಡನೇ ಹಾದಿಯಾಗಿ ಯುದ್ಧ. ಈಗ ಯುದ್ಧದಲ್ಲಿ ಆಗದಿದ್ರೆ ಯುದ್ಧದಲ್ಲಿ ಆಗುತ್ತದೆ ಅಲ್ಲ, ಆಗದಿದ್ರೆ ಅಂತ ಈಗ ಅದು ನೀನು ತಿಳಿದುಕೊಂಡದ್ದು. ನಾನು ಹಾಗಲ್ಲ, ಆಗುತ್ತದೆ, ಸೃಷ್ಟಿ ಆಗುತ್ತದೆ ಅಂತ ಅಮ್ಮ ಕೊಟ್ಟದ್ದು. ನೀನು ಮಾಡ್ಲಿಲ್ಲ ಅಲ್ಲ? ಮಾಡ್ಲಿಲ್ಲ. ಈಗ ಹಿರಿತನ ಬೇಕಲ್ಲೇ. ಈಗ ದೊಡ್ಡವನಾದ ಮೇಲೆ ಮಾತ್ರ ಎಲ್ಲ ಪ್ರಾರಂಭವೇ. ಒಂದು ಒಳ್ಳೆ ಸೃಷ್ಟಿ ಮಾಡಿದ್ದಿ. ಎಂತದ್ದು ದೊಡ್ಡವನ ಯಾರು? ಸಮಸ್ಯೆ ಪರಿಹಾರ ಆದ್ರೆ ಹೇಗೆ ಸಮಸ್ಯೆ? ನನಗೆ ಸಮಸ್ಯೆ ಇಲ್ಲ, ನಿನಗೆ ಸಮಸ್ಯೆ. ನೀನಿಗೆ ಪದೆಯಾಗಿ ಮಾಡಿದವನಿಗೆ ಸಮಸ್ಯೆ ಆಗುವುದಿಲ್ಲ, ಸಮಸ್ಯೆ ಆಗುವುದು ಇತರರಿಗೆ. ಈಗ ನೀನು ಸಮಸ್ಯೆಯನ್ನು ಪಾಲನೆ ಮಾಡ್ಲಿಕ್ಕಾಗ್ತದೆ. ಪರಿಹಾರವಾಗಬೇಕು ಅಂತ ಅದು ಹೇಗೆ? ಒಂದು ದಾರಿ ನಾನು ಹೇಳ್ತೇನೆ. ಅಮ್ಮ ಏನು ಹೇಳಿದ್ರು? ಹೋದ ಕಲ್ಪನಿಲಯ ಹೊಂದಿದ ಪ್ರಪಂಚ ಎಲ್ಲಿದೆ ಅಂತ ಗೊತ್ತಿಲ್ಲ, ಇದ್ದರೆ ನಮ್ಮೊಳಗಿರಬೇಕು. ಹೌದು, ಇರುವುದು ಸ್ಪರ್ಧೆಯಲ್ಲಿ ನಾವಿಬ್ಬರು, ನಾವು ಒಬ್ಬರೊಳಗೊಬ್ಬರು ಹೋಗ್ತು. ಅಲ್ಲೇನುಂಟು ಹೇಳೋದನ್ನು ಕಂಡು ಬಂದು ಹೇಳೋಣ. ಒಪ್ಪಿಗೆ ಅಂತ ಅಂದ್ರೆ ದಾರಿಗಳು ಹೇಳು. ನೋಡುವ. ಹರಿಹರರೊಂದಾದ್ರು ಅವನು ನನ್ನೊಳಗೆ ಹೋಗಿದ್ದಾನೆ. ಉಳಿದದ್ದು ಯಾರು? ಬ್ರಹ್ಮ. ನಾನೇ, ನನ್ನದೇ, ನನ್ನಿಂದಲೇ ಎಲ್ಲವೂ. ಹೇಗೆ ಆಗ್ತದಲ್ಲ? ಹೋಗಿದ್ದಾನೆ ಒಳಗೆ ಈತ, ಹಾಗೆಂತ ಬರದ ಹಾಗೆ ಮಾಡಬೇಕು. ನಾವು 10 ವಾರಗಳನ್ನು ಬಂಧಿಸಿ ಬಿಡುತ್ತೇನೆ. ಆಗುದಿಲ್ಲಲ್ವಾ? ಓಹೋ, ಅದಕ್ಕೊಂದು ಉಪಾಯ ಮಾಡೋಣ.
ಏನು? ಅದೋ ದ್ವಾರವೊಂದನ್ನು ಬಿಟ್ಟು ಉಳಿದ ದ್ವಾರಗಳನ್ನು ಬಂಧಿಸಿ ಬಿಡುತ್ತಾನೆ. ಹೇಗೆ ಬರುತ್ತಾನೆ ನೋಡ್ತಾನೆ ಈಗ. ವಿದ್ಯೆಯ ಜಠರವ ಪರೀಕ್ಷಿಸಲು ಬಳಿಕಲ್ಲೇ ಕಡನು, ಪರೀಕ್ಷಿಸಲು ಬಳಿಕಲ್ಲಿ ಕಡನು, ಸರಿದ ಕಲ್ಪದಿ ಪ್ರಳಯ ಓದಿದ ಹರೆಗಳೆಲ್ಲ ಹರೆಯು ಹೋಗುತ್ತಲ ವಿಧಿಯ ಜಡರವ. ನಾನೇ ದೊಡ್ಡವನಿದ್ದೇನೆ, ವಿಧಾತವಿದ್ದೇನೆ ಎನ್ನುವಂತೆ ಹೇಳಿದ ಬ್ರಹ್ಮನ ಬಸರೊಳಗೆ ಹೊತ್ತು ನೋಡಿದರೆ ಆಶ್ಚರ್ಯ. ಸರಿದ ಕಲ್ಪದಿ ಲಯವು ಹೊಂದಿದ ಹರೆಗಳನ್ನೆಲ್ಲ ಕಾಣತೊಡಗಿದನಲ್ಲ. ಎಲ್ಲೆಷ್ಟು ಹುಡುಕಿದ್ರು ನನ್ನಂತವನ್ನು ಕಾಣುವುದಿಲ್ಲ. ಒಂದು ಕ್ರಿಯಾತ್ಮಕವಾಗಿಲ್ಲ, ಬಣ್ಣವೋ ಹಿರಣ್ಮಯವಾಗಿ. ಬ್ರಹ್ಮನೇನು ಎನ್ನುವುದನ್ನು ತಿಳಿದ ಮೇಲೆ ವ್ಯರ್ಥ ಕಾಲಹರಣ ಯಾಕೆ? ಹೋಗಿ ಹೇಳೋಣವೆಂದು ಬಂದ ಪಥವನ್ನರಸಿ ಮೇಲೇರಿದರೆ ತುದಿ ತೋರದಾಯಿ. ಸುತ್ತಿದ್ರೆ ಬಳಲಿಕೆ ಉತ್ತರ, ಕೆಳಗಿಳಿದು ಬಂದರೆ ಬೆಳಕು ಕಾಣುತ್ತದೆ. ಹೊರಗೆ ಹೋಗುವುದಕ್ಕೊಂದು ದಾರಿ ಕೊಟ್ಟಿದ್ದಾನೆ. ಇದನ್ನು ಕೊಟ್ಟುದರಿಂದಲೇ ಬ್ರಹ್ಮನೇನು ಅಂತ ಅವನು ನಿರ್ಣಯಿಸಿದ. ಬ್ರಹ್ಮನ ಚಿಂತನೆ ಅಧೋಮುಖವಾಗಿ ಉಂಟು. ದಾರಿ ಯಾವುದಾದ್ರೆ ಅದರಲ್ಲೇ ಸಾಗುತ್ತೇನೆ. ಶೋಧಿಸಿದನು ನಿನ್ನುದರವ, ಶೋಧಿಸಿದನು ನಿನ್ನುದರವ, ಒಳಗೈದಿನ ಕಡೆನು ಹೊರದಲ್ಲಿ ಮೆರೆವ. ಓದ ಕಲ್ಪದಿ ಲಯವಾದ, ಓದ ಕಲ್ಪದಿ ಲಯವಾದ, ಸರ್ವ ವೇದಿಗಳು ಮೆರೆಯುತ್ತಿ ಕವಿಯೋದ. ಶೋಧಿಸಿದನು ನಿನ್ನುದರವ, ಒಳಗೈದಿನ ಕಂಡೆನು ಬರದಲ್ಲಿ ಮೆರೆವ. ಆ ಆ ಆ ಶೋಧಿಸಿದೆನು ಎನ್ನುವುದರವ, ನೋಡಿದೆಯಾ? ಬಳಿಕಲ್ಲಿ ಕಂಡೆನು ಏನನ್ನು? ಬೋಧಕ ಕಲ್ಪದಿ ಲಯಗೊಂಡ ಪ್ರಪಂಚವು ಭರದಿಂದ ಮೆರೆಯುತ್ತಿದೆ. ನೋಡು, ಇದ್ದಲ್ಲ ಒಂದು ಕಲ್ಪದಲ್ಲಿದ್ದ ತಿಲಂಗಲಿ ನೋಡು, ಒಂದು ಕಲ್ಪನೆ ಉಂಟು ನನ್ನಂತವೇ. ಇನ್ನು ಬೇಕು ಅಂತಿಲ್ಲ. ಹಾಗಾದ್ರೆ ಕಳೆದ ಕಲ್ಪದಲ್ಲಿ ನಾನಿರ್ಲಿಲ್ಲ. ಇದ್ದೆ, ಆದ್ರೆ ಈಗ ಬೇಡ. ಇವತ್ತು ಇದ್ದೀಯಲ್ಲ ಸಾಕು. ಇರುವುದೇ ಹಾಗುಂಟು ನೋಡಿ. ಚಲನೆಯೇ ಇಲ್ವಾ? ಬಂದಿದ್ದೇನೆ ಚಾಲಕ. ಇನ್ನು ಚಲನೆ ಕೊಡಬೇಕು. ಕೊಡ್ತೇನೆ. ಬಣ್ಣ ಕಾಂಚನಮಯವಾಗಿದೆ. ಹೇಗೆ ಹೇಗೆ? ಕಾಂಚನಮಯ, ಬಂಗಾರ. ಅದಕ್ಕೆ ಇನ್ನೊಂದು ಹೆಸರು ಹಿರಣ್ಯ. ಹಿರಣ್ಮಯ ಹಿರಣ್ಮಯ ಹಿರಣ್ಮಯ. ಬಂಗಾರ ಬಂಗಾರ. ಅದನ್ನು ಹಿರಣ್ಯ ಗರ್ಭ. ಹಿರಣ್ಯ ಗರ್ಭನಾಗಿದ್ದೇನೆ. ಒಂದು ಹೆಸರು ಬಂತಲ್ಲ ನೋಡಿ. ಕೂತಲ್ಲಿಗೆ ಬಂದದ್ದು. ಈಗ ಅದು ಕೊಡ್ತೇವೆ. ನೀನು ನನಗೊಂದು ಹೆಸರಿಟ್ಟರೆ ನನಗೆ ಅದನ್ನು ಉಳಿಸುವ ಕ್ರಮ ಇಲ್ಲ. ಕೊಟ್ಟದನ್ನು ಉಳಿಸುವುದಿಲ್ಲ. ಹೆಸರನ್ನು ಉಳಿಸುತ್ತೇನೆ. ಹಾಗಂದ್ರೆ ನಿನ್ನೆ ಒಂದು ಕೊಡಬೇಕು ಅಂತ ಇದ್ದೇನೆ. ಕೊಡಬೇಕಾದ್ರೆ ಏನು ಕೊಡ್ತಿ? ಆ ಹೆಸರನ್ನೇ. ಯಾವ ಹೆಸರು? ನೀನು ಬಂದದ್ದು ದ್ವಾರ. ನೀನು ಕೊಟ್ಟದ್ದು ಯಾವುದು? ಅಧೋ ದ್ವಾರ. ಅಲ್ಲೇ ಬಂದೆ. ಹಾಗಾಗಿ ಇನ್ನು ಮುಂದೆ ನೀನು ಅಧೋಕ್ಷಜ. ಒಳ್ಳೆ ಹೆಸರು ಆಯ್ತು. ಸಾಧನೆಗೆ ಸಂದ ಹೆಸರು. ದೊಡ್ಡವನೇ ನಾನೀಗ. ಹೌದು, ಎಲ್ಲ ದೊಡ್ಡವ ಹೌದು. ಎಷ್ಟು ದೊಡ್ಡವನಾದ್ರೂ ಪಂತವೇ. ಈಗ ಪಂತ ಬಿಟ್ಟು ನಾಳೆ ಹೇಳುದಿಲ್ಲ. ನೋಡೋಣ ನಿಂದೆಷ್ಟು. ಒಳಹೊಕ್ಕನಲ್ಲ ಇವ, ಅನವೋದಿಂದ ಸಿದ್ಧನಾಗಿ ಬರಲಿ ಎಂಬ ಸದುದ್ದೇಶದಿಂದ ನವದ್ವಾರವನ್ನೂ ಬಂಧಿಸ್ತೇನೆ. ಪರೀಕ್ಷಿಸಿ ಕಡಲು, ಪರೀಕ್ಷಿಸಿ ಕಡಲು, ಸಲ್ಲ ಕಲ್ಪಗಳಲ್ಲಿ ಮರೆಗೋಡ ಧರಣಿಗೆಲ್ಲವನು ಸುರತ ವೈಶ್ಯರು ಕೇಳಿ
ಹಾಗಾದರೆ ಆತನು ಹೇಳಿದ್ದಾನೆ ಹರಿ ಮಾತ್ರ ಇಲ್ಲ, ಬ್ರಹ್ಮನು ಇದ್ದಾನೆ, ಹರನು ಇದ್ದಾನೆ. ಹಾಗಾದ್ರೆ ಅವನೊಬ್ಬನೇ ಆದ, ನಾವೆಲ್ಲರೂ ಇದ್ದೇವೆ. ಓಹೋ, ಅಷ್ಟು ಮಾತ್ರವಲ್ಲ, ಈ ನನ್ನ ಉದರದೊಳಗಿರುವಂತಹ ಜೀವರಾಶಿಗಳಿಗೆಲ್ಲವೂ ಸ್ತಬ್ಧವಾಗಿದೆ. ಈತನ ಉದರವಿದ್ದಾಗಿದ್ದಂತಹ ಎಲ್ಲ ಜೀವರಾಶಿಗಳು ಅವರಷ್ಟಕ್ಕೆ ಮಾತಾಡ್ತಾ ಇದೆ, ಚಲನೆ ಇದೆ. ಹಾಗಾದ್ರೆ ಈತನೇ ಸರ್ವಶ್ರೇಷ್ಠ, ಈತನೇ ಜ್ಯೇಷ್ಠನಾಗಿದ್ದಾನೆ. ಬರೀದೆ ಸುಮ್ಮನೆ ವಾದವನ್ನು ಮಾಡಿದೆ ಈತನಲ್ಲಿ. ಹಾಗಿರುವಾಗ ಎಲ್ಲವನ್ನು ಇವನಲ್ಲಿ ಹೇಳಬೇಕಾಗಿದೆ. ಹೋಗುತ್ತೇನೆ ಬಂದ ದಾರಿಯನ್ನೇ ನೋಡುತ್ತೇನೆ ಅಂತಾದ್ರೆ ಅದನ್ನು ಬಂಧಿಸಿ ಬಿಟ್ಟಿದ್ದಾನೆ. ಕೆಳವಿಗಿಳಿದು ನೋಡಿದರೆ ಅಲ್ಲಿಯೂ ಪಥಗೋಚರಿಸ್ತಾ ಇಲ್ಲ. ಹಾಗಾದರೆ ನವದ್ವಾರಗಳನ್ನು ಬಂಧಿಸುವಲ್ಲಿ ಈತನು ಮಾತ್ರ ಸಮರ್ಥ ಎಂದು ತಿಳಿಯುತ್ತಾ ಇದೆ. ಏನೇ ಇರಲಿ, ಏನು ಮಾಡೋಣ, ಕಷ್ಟ ಕಾಲದಲ್ಲಿ ಅಮ್ಮನನ್ನೇ ಸ್ಮರಣೆ ಮಾಡಬೇಕು ಅಂತ ಹೇಳಿದಾಳೆ, ಅವಳನ್ನೇ ಧ್ಯಾನ ಮಾಡುತ್ತೇನೆ. ಓ ಜನರೇ, ಸ್ಮರಿಸಿ ಭಕ್ತಿಯೋಳ್ ಆದಿಮಾಯೆಯ ಓ ಜಗಜ್ಜನನಿ, ಹರಿಯ ಲಾಭಿ ಕಮಲ ನಾಳದಿ ಮೆರೆವ ಪದವೋ ಚಲಿಸೆ ಪೊರಟಾಕ್ಷಣವೇ ಧೈರ್ಯದಲ್ಲಿ ಬರುದಿರಲು ಹರಿ ಯೋಗಮಾಯೆಯ ಬೆರಸಿ ವಟಪತ್ರದಲ್ಲಿ ತಾ ಮಲಗಿರಲು ನಿದ್ರೆಯೊಳವುದು ಕಾಲ್ಬೆರಳಿರಿಸಿ ಬಾಯೊಳಗೆ ಹರಿ ತ್ರಿಗುಣಗಳ ಒಂದಾಗಿಗೆಯ ಪ್ರಭಾವದಿಂದ ಹೀಗಾಯಿತು ಅರಿ. ಅಲ್ಲ, ನಿದ್ರಾಯೋಗ ಸಮನಿಸಿ ಸುಸ್ಥಳವಿಲ್ಲ ಎನ್ನುವುದಕ್ಕಾಗಿ ಜಗದಮ್ಮನನ್ನು ಪ್ರಾರ್ಥಿಸಿಕೊಂಡಾಗಲೇ ಆಲದಲೆ ಎಂದು ತೇಲಿ ಬರತೊಡಗಿದೆ. ನನ್ನ ದೇಹವನ್ನೇ ಕುಣಿಸಿ ಬಾಲಮುಕುಂದನಾಗಿ ಕಾಲ್ಬೆರನ್ನು ಬಾಯಲ್ಲಿರಿಸಿ ವಟಪತ್ರ ಶಯನನಾಗುವೆ. ಮರುದಲ ಕಮಲದವು ಸರಸಿಜದ ಮೇಲೆ ತಾನಿರದೆ ಪದ್ಮಾಸನವ ಬರದಿಂದ ಬಲಿದು ಕುಳ್ಳಿರುತ್ತ ನಾಲ್ದೆಸೆ ನೋಡೆ ಮೇರೆದ ನಾಲ್ಮೊಗಲಿವುದ ಇರದೆ ಮೇಲಕ್ಕೆ ನೋಡಲು ವರ ಪಾಂಚವದನ ದೇವು ಪರಿಶೋಭಿಸುತ್ತಲವ ಹರಿಯ ಪದಯುಗಳಮೋ ಸ್ಮರಿಸುತ್ತ ಭಕ್ತಿಯೊಳಗಿರುವ ಬೆಳ್ಳೆದೊಳಗ ಅಚ್ಚರಿಯಾದುದೇ ಸುರತ ವೈಶ್ಯರು ಲಾಲಿಸಿ ಸುರತ ವೈಶ್ಯರು ಲಾಲಿಸಿ ಅಮ್ಮನನ್ನೇ ಧ್ಯಾನಿಸಿದ ಕ್ಷಣವೇ ಪಥವೊಂದು ಗೋಚರಿಸಿತು. ಅದನ್ನೇ ಅನುಸರಿಸಿ ಮೇಲೆ ಬಂದು ನೋಡಿದರೆ ಸಹಸ್ರ ದಳದ ಕಮಲದ ಮೇಲೆ ಪದ್ಮಾಸನವನ್ನು ಬರೆದು ಕುಳಿತಿದ್ದೇನೆ. ಆ ಕಡೆ ಈ ಕಡೆ ನೋಡಿದ ಕ್ಷಣವೇ 4 ಮುಖಗಳು ನನ್ನನ್ನು ಬಂದು ಸೇರಿಕೊಂಡಿತು. ಮೇಲೆ ನೋಡಿದ ಕ್ಷಣವೇ ಇನ್ನೊಂದು ಮುಖವು ಸೇರಿಕೊಂಡಿತು. ಪಂಚವದನಾಗಿ ಶೋಭಿಸ್ತಾ ಇದ್ದೇನೆ. ಈ ಕಾಲದಲ್ಲಿ ಎಲ್ಲ ವಿಚಾರವನ್ನು ಹರಿಯಲ್ಲಿ ಹೇಳೋಣ ಅಂತ ಹೇಳಿದರೆ ಹರಿಯು ವಟಪತ್ರದಲ್ಲಿ ಮಲಗಿದ್ದಾನೆ. ಆತನು ಎಚ್ಚರಿಸುವುದು ಸರಿಯಲ್ಲ. ಆತನು ಎಚ್ಚರ ಆಗುವ ತನಕ ಆತನನ್ನೇ ಧ್ಯಾನಿಸ್ತಾ ಇರ್ತೇನೆ. ಶ್ರೀಹರಿ
ನಾನು ಯಾರು? ನೀನು ಯಾರು ಅಂತ ನಿನಗೆ ಗೊತ್ತಿಲ್ಲ? ನೀನು ಯಾರು ಅಂತ ನಿನಗೆ ಗೊತ್ತಿಲ್ಲ? ಇಲ್ಲ, ನನಗೂ ಗೊತ್ತಿಲ್ಲ. ಹೀಗೆ ಬರುವಾಗ ನೀನು ಕಂಡೆ, ನಿನ್ನನ್ನು ನೋಡುವಾಗ ನನ್ನ ಹಾಗೆ ಇದ್ದಿ. ನೀನು ನನ್ನ ಹಾಗೆ ಇದ್ದಿ. ನಿನ್ನನ್ನು ನೋಡುವಾಗ ಪ್ರೀತಿ ವಾತ್ಸಲ್ಯ, ನಿನ್ನನ್ನು ಕಾಡುವಾಗ ಭಕ್ತಿ ಗೌರವ, ಇದನ್ನೇ ಆಧರಿಸಿ ನಾವೊಂದು ಸಂಬಂಧ ಮಾಡುವನ. ಸಂಬಂಧವ? ಹೌದೌದು. ಹೇಗೆ? ನಿನ್ನ ಕುರಿತಾಗಿ ಪ್ರೀತಿ ವಾತ್ಸಲ್ಯ. ಆದ್ದರಿಂದ ನೀ ನನಗೆ ತಮ್ಮ, ನಾನು ನಿನಗೆ ತಮ್ಮ, ನೀನು ನನಗೆ ಅಣ್ಣ. ಅಣ್ಣ ಅಣ್ಣ ಅದು ಹೊಟ್ಟೆ ಅಲ್ವೋ? ಮತ್ತೆ ಚೂರು 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 ಆಗ್ತದೆ. ನನಗೂ ಹಾಗೆ ಆಗುತ್ತಾ ಇದೆ. ಹಸಿವೆ ನಿವಾರಣೆ ಆಗಬೇಕಲ್ವಾ? ಏನು ಮಾಡುದ? ಬಾಯಿಯ ಮೂಲಕ ಏನಾದ್ರೂ ಇಳಿಸದರೆ ಹೇಗೆ? ಅದೌದು. ಏನುಂಟು? ಸುತ್ತ ಸುತ್ತ ಕಾಣುತ್ತಿದೆ. ಏನುಂಟು ಅಂತ ನೋಡುವಾಗ ಬೇರೆ ಏನು ಕಾಣುತ್ತಾ ಇಲ್ಲ. ಕಾಣುತ್ತಿರುವುದು ಕೇವಲ ಜಲರಾಶಿ ಮಾತ್ರ. ಅದರ ಒಳಗಡೆ ನಮಗಿಂತ ಮೊದಲಾಗಿ ಏನಾದರೂ ಜೀವಿಗಳು ಹುಟ್ಟಿಕೊಂಡಿದ್ದವು ಅಂತಾದರೆ ನೀರಿನ ಮೇಲೆ ಬಡಿದೇವ ಮೇಲೆ ಬರ್ತವೆ. ಆಗ ತಿನ್ನುವ ತಡ ಯಾಕೆ?
ನನ್ನದು ವ್ಯರ್ಥ ಆಯ್ತು. ಸಿಕ್ಕಿದ ಎಲ್ಲಿದ್ದಾನೆ? ಸಿಕ್ಕಿದನಿದಕ್ಕೂ ಚಿಕ್ಕವನೋರ್ವ ಹಾಕಾನೆ ಕಮಲದ ಎಲ್ಲಿದ್ದು ಕಮಲ? ಏನು ಪೆಟ್ಟು? ನಾನು ಬಾರಿಸಿದ್ದ ಸರಿ ಬಾರಿಸಿದೀಯಾ? ನಿನಗೆ ನನಗೆ ಬಿದ್ದದ್ದು ಹೊಡೆದಲ್ಲಿಗೆ ಹೊಡೆಯುವುದ ಪುಣ್ಯಾತ್ಮ? ನಿನಗೆ ಪೆಟ್ಟು ಬಿದ್ದದ್ದು ಮತ್ತಿನ್ನೇನು? ಅದು ವಾಯು ವಾಯು ಅಂತ ಯಾರು ಕಿರ್ಚಿ? ನನ್ನದೇ ಅಲ್ವಾ? ನಿನ್ನದೇ. ಯಾರಲ್ಲಿ ಕೇಳೋಣ? ಅಮ್ಮನನ್ನೇ ಧ್ಯಾನ ಮಾಡುತ್ತೇನೆ. ಮರುಗಲೇಕೆ ವಿಧಾತ ಮನದಲ್ಲಿ ಬಲಿಸಿರುವುದೇಕೆ ಅನನೀಪರೇ? ಹೊರೆಯಬಾರದು ನಮ್ಮ ಕಷ್ಟವಲರಿತು ಗೋಬೆ. ಮಗನೇ ವಿಧಾತ, ಅಮ್ಮ ಅನನ್ಯ ಶ್ರದ್ಧಾಭಕ್ತಿಯಿಂದ ನನ್ನನ್ನೇ ಪ್ರಾರ್ಥಿಸಿಕೊಳ್ಳುತ್ತಾ ಇದೆಯಲ್ಲ. ಹೌದಮ್ಮ. ಇದು ಪ್ರತ್ಯಕ್ಷಳಾಗುತ್ತೇನೆ. ನಿನ್ನ ಮುಖವನ್ನೊಳಗೆ ಕಣ್ಣೀರ್ ಯಾರಿಂದ ಬಂದ ಕಷ್ಟ ನನ್ನಲ್ಲಿ ಹೇಳಬಾರದೆ ಅಮ್ಮ. ವಿಧಾತ, ದುರುಳರಿವರು ನನ್ನನ್ನು ತಿನ್ನುವುದಕ್ಕೆ ಮುಂದುವರಿಯುತ್ತಾ ಇದ್ದಾರೆ. ಅವರಿಂದ ರಕ್ಷಣೆ ಆಗಬೇಕು, ನೀನೇ ಗತಿ. ದುಷ್ಟರಿಂದ ಕಷ್ಟವಂತೆ ನನಗೆ. ಹೌದಮ್ಮ. ಮರುಗದಿರು ಕಂದ ಮರುಗದಿರು. ಆದಿಮಾಯಂತಹ ನಾನು ಯೋಗಮಾಯಾಗಿ ಶ್ರೀಹರಿಯನ್ನು ಸೇರಿದ ಕಾರಣ ಈ ಹೊತ್ತಿಗಾದ ಯೋಗ ನಿದ್ದೆಯಲ್ಲಿ ಇದ್ದಾನೆ. ಹೌದೇ? ಆದಷ್ಟು ಶೀಘ್ರದಲ್ಲಿ ಆತನನ್ನು ಅಗಲಿ ಹೋಗುತ್ತೇನೆ ಕಂದ. ಹಾಗಾಗಿ ನನ್ನ ಕೈಲಂತಹ ಚಕ್ರವನ್ನು ನಿನಗೆ ನೀಡುತ್ತಿದ್ದೇನೆ. ಶ್ರೀಹರಿಗೆ ಒಪ್ಪಿಸಬೇಕು. ನಿನ್ನಿಂದ ಎದ್ದಂತಹ ಶ್ರೀಹರಿಯು ದುಷ್ಟರನ್ನು ವಧಿಸಿಕೊಡುತ್ತಾನೆ. ಧೈರ್ಯವನ್ನು ತಾಳು ಕಂದ. ಅಷ್ಟೇ ನಾನೆಲ್ಲಿರಬೇಕಮ್ಮ? ಶ್ರೀಹರಿಯ ನಾಭಿ ಕಮಲದ ನಾಳದಲ್ಲಿ ಅಡಗಿಕೋ ಮಗನೇ. ಕುಳಿತಿರಲು ಕಿರುನಗೆಯ ಬೀರುತ್ತ
ತನ್ನ ವದನದಲ್ಲಿ ತೊಲಗಿ ನಿಗದ ಯೋಗ ಮಾಯೆಯು ಹೋಗ್ಲಿ, ಹೋಗುವಂತದ್ದೆಲ್ಲ ಉಳಿಬಾರ್ದು, ಹೋಗಬೇಕಾದ ನನ್ನದ್ದು ಆದ್ರೆ ನಮಗೇನು, ನಮ್ಮ ಸ್ವಭಾವ ಬರುವಾಗ 3 ಅಟ್ಟಾಸ, ಹೋಗುವಾಗ 1 ಬೇಕೇ ಬೇಕು ನಮಗೆ. ಸ್ವರ ಉಂಟು. ಬೈಲಿ ನಿನ್ನನ್ನು ಸಂಪಾದಿಸಿದ್ದು. ಓ, ಬಣ್ಣದ ಮೇಲೆ ಮಾತು. ನೀನು ಕಪ್ಪೆಂದರೆ ಕಪ್ಪೆ. ಎಷ್ಟು ಕಪ್ಪೆ? ದೊಡ್ಡ ಕಪ್ಪೆ. ಕತ್ತಲೆಯನ್ನು ನಾಚಿಸುವಷ್ಟು ಅಷ್ಟುಂಟಲ್ಲ. ಅದೆಂತದ್ದು ಪಳ 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 ಹೊಲಿಯುವುದು? ಪ್ರಧಾನ. ನಾವು ಅದಾನದಲ್ಲಿ ರಾಧಾನ ಚಂದ ಶೋಭೆ. ಹೌದೌದು. ಯಾವುದರ ಮೇಲೆ ಕೂತದ್ದು? ಎಲೆಯ ಮೇಲೆ. ಎಲೆ? ಅದೆಲ್ಲಿಂದ? ಅದು ತೇಲಿ ಬಂತು. ತೇಲಿ ಬಂದದ್ದು. ನಾವು ಆಗದಿಂದ ಹುಡುಕ್ತಿಲ್ಲ. ನಮಗೊಂದು ಎಂತ ನಮಗಿಲ್ವಾ? ನಿಮಗಿಲ್ಲ. ಒಬ್ಬನಿಗೆ ಬಂದ್ರೆ ಹೊಡಿತು. ನಿನಗೆ ಬೇಕಾದೆಲ್ಲ ವ್ಯವಸ್ಥೆ ಮಾಡ್ಬೋದು. ಬರ್ತದೆ. ಓ, ಯಾರು ನೀನು? ಯಾಕೆ ಕುಳಿತಿದ್ದ? ಏನು ನಾಗಾಡ್? ಹೇಳೋ. ಏನು ಹುಡುಕಿಕೊಂಡು ಬಂದದ್ದು? ನಿನಗಿಂತ ಮೊದಲೊಂದು ಪ್ರಾಣಿಯನ್ನು ಕಂಡಿದ್ದೇವೆ. ಅದು ನಿನ್ನೇನು ತಿಂದು ಮುಕ್ಕುತ್ತೇವೆ ಅಂತಾಗುವಾಗ ಕೈಯಿಂದ ತಾಪಿಸ್ಕೊಂಡಿದ್ದು ಬಿಟ್ರಿಯಾ? ಮತ್ತೆ ಓಡಿಸಿ 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 ಈಗ ಹಿಸುಗುತ್ತದೆ ಎನ್ನುವಾಗ ಎಲ್ಲಿ ಹೋಗ್ಲಿ ಹೋದದ್ದು ಹೋಗ್ಲಿ ನಮಗೆ ಅಲ್ವಾ? ಇಲ್ಲಿವರೆಗೆ ಬಂತು. ಅಲ್ಲಿವರೆಗೆ ಬಂತ? ಅಲ್ಲಿಂದ ಮತ್ತೆ ಇಲ್ಲ. ಎಲ್ಲಿ ಆಗ ನೋಡಿದ್ದು ನಿನ್ನ ಬಹುಶಃ ಎಲ್ಲಿಯಾದ್ರೂ ತಪ್ಪಿಸಿಕೊಂಡು ಇಟ್ಟಿದ್ಯಾ? ಯಾಕೆ? ಏನೀಗ? ಮೊದಲು ನೋಡಿದ ಪ್ರಾಣಿಯನ್ನು ತೋರಿಸು. ಯಾರು ನೀವು? ಅಣ್ಣ, ಇವನಿಗೆ ನಮ್ಮ ಪರಿಚಯ ಇಲ್ಲ. ಎಂತದು ಗೊತ್ತಿಲ್ಲ. ಸಾಮಾನ್ಯ ಅಂತ ತಿಳಿ. ಯಾರೋ ಅವ ತಮ್ಮ. ಏನೋ ಅವ ಅಣ್ಣ. ಅಷ್ಟೇ ಅಲ್ಲ, ಇನ್ನು ಉಂಟು. ಎಷ್ಟುಂಟು? ಧೀರ ವೀರ ವೀರ ವೀರ. ನೀವು ಅಹುದೇ ನೀವು ಧೀರರ ಹುದೇ ಶೂರರ ಹುದೇ.
ಮಾಡಿಕೊಂಡವ ನಾನು. ಹೇಗೆ? ಅದರಿಂದಲೂ ನನಗೆ ಇಷ್ಟು ಸಂತೋಷವಾದದ್ದು. ಸಣ್ಣ ಪ್ರಮಾಣದ್ದಲ್ಲ, ಮತ್ತೆ ಉರಿತೋಷವನ ಅಂತ ಬಂತ. ಎಂತದ್ದವ ಬಂತ ದುಡುಕುದು? ಎಂತದ ಅಮ್ಮ ಬೂ ಬೂ ಬೂರಿಯ ತುಂಬಾ ಸಂತೋಷ. ಹಾಗೆ ಬೇಕು ಬೇಕು ನಿಮ್ಮಂತವರೆಲ್ಲ. ಒಬ್ಬನೇ ಇದ್ದೆ, ಉದಾಸೀನಾಗಿತ್ತು. ನೀವು ಸೇರಿದಾಗ ಅದಕ್ಕೆ ಕತೆ ಮುಂದೆ ಹೋಗುದಕ್ಕೆ ಒಳ್ಳೆ ಜತೆ ಬೇಕು. ಎಂತ ಜತೆ ಇದು? ಅದ್ರ ನಿನಗೆ ಜತೆ ನಾವ ಅಲ್ವಾ? ಆ ಕೂಡಿತ ನಿನ್ನಿಂದ ಅಲ್ಲ, ನೀವು ಹೇಳಿದ್ದಕ್ಕೆ ಸಾಧ್ಯ ಇಲ್ಲ, ಮಾತಿನಿಂದಾದ್ರೂ ಕೂಡಿ. ಹೌದು, ನೀನು ಯಾರನ್ನು ಮೊದಲು ನೋಡಿದ್ದ? ಗೊತ್ತಾಗ್ಲಿಲ್ವ? ನೀನು ಮೊದಲು ನೋಡಿದ್ದ ಯಾರನ್ನು? ನಿನಗೆ ಏನು ಗೊತ್ತೇ ಇಲ್ವಾ? ನಾನು ನೋಡಿ. ನೀನ್ ನೋಡಿಲ್ವಾ? ಗೊತ್ತೇ ಇಲ್ಲ. ನಾನರಿಯೆ. ನಾನರಿ ನಾನು ಅರಿಯೆ, ನಾನರಿಯೆ. ನೀನು ಅರಿಯೇ? ನನಗೆ ಗೊತ್ತಿಲ್ಲ. ಅದು ಗೊತ್ತಿಲ್ಲ ಇವನಿಗೆ. ನನಗೆ ಗೊತ್ತಿಲ್ಲ. ನಿನಗೆ ಅದು ಗೊತ್ತಿಲ್ಲದ್ರೆ ಬೇಡ, ನೀನು ಯಾರು? ನಿನಗೆ ಏನು ಗೊತ್ತಿಲ್ಲ ಅಂತಂದ್ರೆ ಸುಮ್ಮನೆ ಇರುವುದಲ್ವಾ? ಅದಕ್ಕೆ ಈ ರೀತಿ ಬಾಯಿಗೆ ಬಂದಾಗ ಹೇಳುವುದಾ? ಈಗ ಬಾಯಿಗೆ ಬಂದಾಗ ಆಯ್ತು. ಮತ್ತಿನ್ನೇನು? ನಮಗೆ ಮೊಣಕಾಲ ಪರ್ಯಂತರ ನೀರಿಲ್ಲ, ಇವನು ತೇಳುತ್ತಾ ಇದ್ದಾನೆ. ಆದ್ರೂ ಒಳ್ಳೆಯ ನೋಡು, ಹೆಚ್ಚು ಮಾತುಗಳು ಬೇಡ ಬೇಡ ಬೇಡ. ಹಸಿವೆಯಲ್ಲಿ ಕಣ್ಣು ಕಾಣ್ತಾ ಇಲ್ಲ ನನಗೆ. ತಲೆಗಳ 5 ಮೊದಲಿದ್ದ ಅವಾಗ ನನಗೆ ಒಂದು ಮಂಡಿ, ನಿನಗೊಂದು ಸೀರಾ. ಯಾರಿಗೆ? ಸರಿ, ಆಮೇಲೆ ಅದು ನಮ್ಮ ನೋಡಿ ಗಡ 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 ನಡುತ್ತೆ. ನೀನು ಅವನ ನಗಾಡ್ತಾನೆ. ಅದ್ರ ಮೈಯ ಬಣ್ಣ ನೋಡ್ಬೇಕು. ಹೇಗೆಷ್ಟು ಬಣ್ಣ? ನನ್ನಷ್ಟು ಚಂದ ಇರ್ಲಿಕ್ಕಿಲ್ಲ. ಕಾಪು ಕಾಪು ಕಾರ್ಯ ಕಪ್ಪಾದ್ರೆ ಏನು ಕರ್ಷಣೆ ಅಲ್ಲ. ನನಗೆ ಕರಗಳೆರಡು, ನನಗೆ 4. ನೋಡಿದ ಪ್ರಾಣಿಯನ್ನು ತೋರಿಸೋದೇ ಇದ್ರೆ ಅಲ್ಲಿಗೆ ಅಲ್ಲೂ ತಾಗದ ರೀತಿಯಲ್ಲಿ ಇಳಿಲಿಕ್ಕಿಲ್ಲ. ವಿಷವಾದೇನು? ಜೀರ್ಣಿಸಿಕೊಂಡೆವು. ಕೆಟ್ಟ ಜಲ ಬೇಡ. ಮಾಡಿದ್ರೆ ನಲವಿಂದ ಮನೆ ಸೇರಿಕೊಳ್ಳಿ, ಇಲ್ಲವಾದರೆ ಸಲಹಿಕೊಂಡೇನು. ಕಲೆಗಳ ಇದರವನು ಸಹಿತ ಕಲಿಗಳಾದ ನೀವು ಸಹಿತ ತಿಳಿದು ನೋಡಲು ಸಲ ಐಕ್ಯರು ಎನ್ನೊಳಗೆ ಅವನ ಹೆಸರು ಹೇಳಿ ಹೆದರಿಸಲಿಕ್ಕೆ ಬರ್ತಾರೆ. ಹೋಗಿರಲಿ ಅಣ್ಣ, ನನ್ನಿಂದ ಆಗ್ಲಿಕ್ಕಿಲ್ಲ ಇದು. ಅಮ್ಮ ನೀನೇ ನೋಡಿಕೊ. ಸಾಯ್ತಾ 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 ಬೇರೆ ಏನು ನನಗೆ ಅರ್ಥ ಆಗಲಿಲ್ಲ. ತಲೆ ಪಾಡಿ
ಬಿದ್ದಿದೆ ಬಿದ್ದಿದೆ. ಕೆಲಸ ಮಾಡುವ ಬಿತ್ತು. ಹೌದಾ? ಹಸುವೆ ನನಗಾಗುವುದಿಲ್ವಾ? ನಿನಗೆ ಇನ್ನೊಂದು ನೋಡುವ. ಅದಾಗ್ಲಿಕ್ಕಿಲ್ಲ, ನನಗೆ ಇದುವೇ ಬೇಕು. ಹಾಗಾದ್ರೆ ಪಾಲ್ ಮಾಡಿದ್ದೇನು? ಹೇಗೆ? ಅದರ ರಕ್ತ ಮತ್ತು ಮಾಂಸ ನನಗೆ, ನಿನಗೆ ಅದರ ಎಲುಬು ನಿನಗೆ. ಆಯ್ತು, ಒಳ್ಳೇದಾಯ್ತು. ನಾನು ಅಣ್ಣ, ಇದು ಮೋಸ ಆಯ್ತಾ ಅಂತ. ರಕ್ತ ಮಾಂಸವನ್ನು ನೀನು ತಿಂದು ಕುಡಿದು ಎಲುಬು ಚರ್ಮದಲ್ಲಿ ಏನುಂಟು? ಹಾಗಾದ್ರೆ ನೀನು ಪಾಲ್ ಮಾಡು. ಅದಾಗ್ಲಿಕ್ಕಿಲ್ಲ. ಕಂಠದಿಂದ ಮೇಲೆ ಸೊಂಟದಿಂದ ಕೆಳಗೆ ಏನೆಲ್ಲ ಉಂಟ ಎಲ್ಲ ನಿನ್ನದೇ. ಮಧ್ಯದೊಂದಷ್ಟು ಸಾಕು ನನಗೆ. ಕಂಠದಿಂದ ಕೆಳಗೆ ಎಂತದುಂಟು? 2 ಕಾಲುಗಳಿಲ್ವಾ? ಅದಾಗುದಿಲ್ಲ. ಒಂದು ಕೆಲಸ ಮಾಡು. ಏನು? ಒಂದು ಕೈ ಒಂದು ಕಾಲು ನೀನು ಹಿಡಿ. ಹಿಡಿದು ಒಂದು ಕೈ ಒಂದು ಕಾಲು ನಾನು ಹಿಡಿದು ಹಿಡಿದು ಪರಸ್ ಪರಸ್ ವಿರುದ್ಧ ದಿಕ್ಕೆ ಎಳೆಯುವ. ಆಗ ನನಗೆ ಸಿಕ್ಕಿದ್ದು ನನಗೆ, ನಿನಗೆ ಸಿಕ್ಕಿದ್ದು ನೀನು. ಓ ಅಮ್ಮ, ಏನನ್ನ ಆಯಾಸ ಆಗಿದೆ, ಪ್ರಾಣಿ ಬಿದ್ದಿದೆ, ಬಿಸಿ ಬಿಸಿ ಉಂಟೀಗ. ಹೌದು, ಸ್ವಲ್ಪ ವಿಶ್ರಾಂತಿಯನ್ನು ಹೊಂದಿ ತಣ್ಣಗಾಗಿ ಆಮೇಲೆ ತಿನ್ನು, ಆಯ್ತಾ? ಪಂಚದಾತ್ರ ಕಾಲದಿ ಧನುಜರಲ್ಲಿ ಜಯ ಸೇರದಿರುತ್ತಿರೆಗೆ ನಳಿನ ನಾಭನು ಸ್ಮರಿಸಿ ಭಕ್ತಿಯುಳಾದಿ ಮಾಯೆಯನು ಮನದುಳರಿತನು ಅಸದಳ ಹಲನಗೊಳಿಸುವೆ ಕಪಟದೊಳಗಿರುತ್ತ ಧನುಜರನು ಪೊಗಳುತ್ತಲೆವು ತೆವದಾಗ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಆಶ್ಚರ್ಯವಾಂತೆ ನಾನು ಉಚ್ಚರಿಸುವುದೇನು, ಆಶ್ಚರ್ಯವಾಂತೆ ನಾನು ಉಚ್ಚರಿಸುವುದೇನು, ಅಚ್ಚಳಿಯದ ಪಟರಹುದು ಸಂಗರದಲ್ಲಿಗೆ ಮೆಚ್ಚಿದೆ ನಿಮ್ಮ ಪೌರುಷಕ್ಕೆ, ಬಲು ಹೆಚ್ಚಿನ ತೋಳ ಸಾಹಸಕ್ಕೆ ಮೆಚ್ಚಿದೆ. ಹೊಡಿರೆ ಬಾಪುರೆ ಮಯರೇ. ಏನೋ ಅದು? ಹೊಗಳಿಕೆಯೋ? ಏನ್ ಅರ್ಥ? ಏನದ್ರದ್ದು? ಹೊಗಳಿಕೆಯಲ್ಲಿ ಅರ್ಥ ಇಲ್ಲ. ಮತ್ತೆ ಯಾಕೆ? ಸಂತೋಷದಿಂದ ಒಡನೊಳಗಿಂದ ಹೊಮ್ಮುತ್ತ ಉತ್ಸಾಹದ. ಹಾಗೆ ಹಾಗೆ ಯಾಕೆ ಹೊಗಳಿದ್ದು? ಯಾಕೆ? ಮೆಚ್ಚಿದ ನಿಮ್ಮ ಪೌರುಷಕ್ಕೆ, ಓಹೋ, ನಿಮ್ಮ ಹೆಚ್ಚಿನ ತೋಳ. ಏಯ್, ಏನು ತೋಳ? ಏನು ತೋಳ? ಅದು ಅರ್ಧವಾಕ್ಯ. ಅರ್ಧವಾಕ್ಯ. ಅರ್ಥ ತೋಳ ತೋಳ ಸಾಹಸ. ಸಾಹಸ ಅಷ್ಟೇ. ಯುದ್ಧದಲ್ಲೆಲ್ಲ ನೀವು ಸಾಯ್ಲಿಕ್ಕಿಲ್ಲ. ಮತ್ತೆ ಮತ್ತೆ ಬೇರೆ ಆಲೋಚನೆ ಉಂಟು? ಅಲ್ಲ, ಹಾಗಿಲ್ಲ. ಅಚ್ಚಳಿಯದ ಬಟರ ಹುದು ಸಂಗರ 5,000 ವರ್ಷಗಳ ಯುದ್ಧ. 5,000 ಸೋತು ಹೋದೇನ. ನಿಮ್ಮ ಸಾಹಸ, ಹೌದು, ನಿಮ್ಮ ಸಾಹಸಕ್ಕೆ ಮನ ಮೆಚ್ಚಿದೆ. ತಮ್ಮ, ನಿನಗೇನು ಬೇಕಪ್ಪ? ಅಣ್ಣ, ನಿನಗೇನು ಕಡಿಮೆ? ಬೇಕಾದ್ದನ್ನು ಬೇಡಿ, ನಾನು ಕೊಡ್ತೇನೆ. ಅಣ್ಣ, ಇವನಿಗೆ ಹೊಡೆಯದ ಕೈ ಯಾಕೆ? ನಾನು ಹೊಡಿಬೇಕಾ, ನೀನು ಹೊಡಿತೀಯ? ನಮ್ಮ ಕೈಯಲ್ಲಿ ಪೇಟುದಿಂದ ನೀರಲ್ಲಿ ಬಿದ್ದು ಅಥವಾ ಗೆದ್ದವರಿಗೆ ಏನು ಕೊಡುದು? ನಾವು ಗೆದ್ದವರು. ನಿನಗೇನು ಬೇಕು ಕೇಳು. ಬರೀ ಮಾತಿನ ಮೇಲೆ ನಂಬಿಕೆ ಸಾಲದು. ಅದಕ್ಕೆ ಕರ ತಟ್ಟಿ ಹೇಳಿದ್ರೆ ನೀನು ಕೇಳಿದ್ದನ್ನು ನಾವು ಇಬ್ಬರು ಕೊಡ್ತೇವೆ. ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ತಕ್ಕುದಾದ ಮತ್ತಿಕ್ಕುವೆನದರು ತಕ್ಕರುಳಿಯುವ ಪರಾಕ್ರಮಮೂದಕ್ಕೆ ಸಿಕ್ಕಿದಿರಿ ಕೈಯೊಳಗೆ ಬಲು ಸೊಕ್ಕಿದ ಮೂರ್ಖರೆ ನಿಮಗೆ ಸುಲಭವಾಗಿ ಎನ್ನ ಕೈಯೊಳಗಾದಿರಿ ನೀವು. ಹೇಗೆ? ಹೇಳಿದ ಕ್ಷಣವೇ ಕೊಡ್ತೇವೆ ಅಂದಿದ್ದಿ. ಕೊಡ್ತೇವೆ. ಕೊಡುವುದಕ್ಕೆ ಎಂತದ್ದು? ತಲೆ ತಲೆ ಉಂಟು, ಯೋಚಿಸಿಯೇ ಹೇಳಿ. ಅದನ್ನೇ ಕೊಡಿ. ಪ್ರಾಣವ ಕೇಳಿದ ಜಾಳತನದಲ್ಲಿ ವಂಚಿಸುತ್ತಾಗ
ತಲೆ ಹೋಯ್ತಲ್ವನ್ನ ಕೇಳಿದಳಲ್ವ? ಒಮ್ಮೆ ಸುಮ್ಮನೆ ಗೊತ್ತು ಇಲ್ಲಿವಾ ನಮ್ಮ ಪ್ರಾಣ ತೆಗೆದುಕೊಳ್ಳಬೇಕಾದರೆ ಒಂದು ಹನಿ ಒಂದು ನಮ್ಮನ್ನು ಸ್ಪರ್ಶಿಸದ ರೀತಿಯಲ್ಲಿ ನಮ್ಮ ಪ್ರಾಣವನ್ನು ಪಡೆದುಕೋ. ನೆಲೆಯರಿಯದ ಮರಳುತನದ ಮಾತುಗಳಿವು ಎಲ್ಲವನ್ನೂ ನೀವು ತಿಳಿದುಕೊಳ್ಳುವುದಕ್ಕಾಗಿ ಅದೋ ದಿವ್ಯ ಜ್ಞಾನವನ್ನಿತ್ತಿದ್ದೇನೆ. ನಾರದಲ್ಲಿ ಆಯನ ಮಾಡಿದ ಕಾರಣ ನೀನು ನಾರಾಯಣ ಎನ್ನುವುದನ್ನು ಅರ್ಥ ಮಾಡಿಕೊಂಡಿದ್ದೇವೆ. ಅದೆಷ್ಟೋ ಕಾಲದಿಂದ ನಾವು ಯಾರು ನಾವು ಏನು ಎನ್ನುವುದನ್ನು ತಿಳಿಯದೆ ಸಂಚರಿಸುತ್ತಾ ಇದ್ದವರು. ಈಗ ಅರ್ಥವಾಯಿತು, ನಮಗೆ ತಂದೆಯೂ ನೀನು ತಾಯಿಯೂ ನೀನು. ಆದ್ರೆ ನೀನು ಸಿಕ್ಕಂತಹ ಸಂದರ್ಭದಲ್ಲಿ ನಿನ್ನನ್ನು ಘಾತಿಸಿದೆವು, ಬಾಯಿಗೆ ಬಂದ ಹಾಗೆ ಬೈದೆವು. ದುರಿತಗಳನ್ನೇ ಜೀವನದಲ್ಲಿ ಎಸಗಿದವರು ನಾವು. ದುರಿತ ನಿವಾರಕನಾದ ನೀನು ನಮ್ಮ ದುರಿತಗಳನ್ನೆಲ್ಲ ದೂರೀಕರಿಸಿ ನಮ್ಮನ್ನು ಅನುಗ್ರಹಿಸಬೇಕು ಪ್ರಭು. ಶರಣಾಗತಿಗೆ ಮೆಚ್ಚಿದ್ದೇನೆ. ನಿಮ್ಮಿಚ್ಛೆ ಏನು? ತಮ್ಮೆ, ಈ ಪ್ರಪಂಚದಲ್ಲಿ ಎಲ್ಲರಿಗೂ ಕೊಡುವವನು ನೀನು ಪಡೆದುಕೊಳ್ಳುವಂತಹ ಯೋಗ್ಯತೆ ಉಂಟಂತಾದ್ರೆ ನಿನಗೆ ಮಾತ್ರ. ಲೋಕದ ಪಾಲನಾಕರ್ತವಾಗಿದ್ದೀಯ, ಸಕಲನ್ನು ಸಲಹುವಂತಹ ನೀನಿಂದು ನಿನ್ನ ಮಕ್ಕಳಿಗೆ ಇಂತಹ ಒಂದು ಸ್ಥಿತಿಯನ್ನು ಯಾಕೆ ತಂದುಕೊಟ್ಟೆ ದೇವ? ಇಲ್ಲಂತಾದ್ರೆ ಕೆಟ್ಟವರಾಗಿ ಹುಟ್ಟುವಂತ ಅನಿವಾರ್ಯ ಸ್ಥಿತಿ ನಮಗೆ ಯಾಕೆ ಇತ್ತು? ಒಳ್ಳೆಯವರಾಗಬಹುದಿತ್ತಲ್ವಾ? ನಿನ್ನ ಪಾದ ಪೂಜೆಯನ್ನು ನಾವು ಮಾಡಬಹುದಿತ್ತಲ್ವಾ? ಆದರೆ ಅದನ್ನು ಬಿಟ್ಟು ನಿನ್ನನ್ನೇ ಘಾತಿಸುವುದಕ್ಕೆ ಮುಂದಾಗುತ್ತೇವೆ ಅಂತಾದ್ರೆ ಏನಿದರ ಅಂತ? ಯಾಕೆ ಈ ರೀತಿಯಾದಂತಹ ಜನ್ಮವನ್ನು ನಮಗೆ ಕೊಟ್ಟವನು ನೀನಾಗಿದ್ದೀಯ ತಂದೆ. ಈ ರೀತಿಯಾದಂತಹ ಜನ್ಮವನ್ನು ಕೊಡುವುದರ ಮೂಲಕವಾಗಿ ಏನೂ ಇಲ್ಲ ಅಂತಾಗಿ ಬಿಟ್ಟು ಹೋದಿತ್ತು ನಮ್ಮ ಸ್ಥಿತಿ ಎನ್ನುವುದು. ಮುಂದಕ್ಕೆ ತಂದೆಯನ್ನೇ ಘಾತಿಸಿದಂತಹ ಮಕ್ಕಳು ಎನ್ನುವಂತಹ ಅಪವಾದದ ಜೊತೆಯಲ್ಲಿ ಶ್ರೀಹರಿಯನ್ನು ಘಾತಿಸಿದವರು ಎನ್ನುವಂತಹ ಕೀಳು ನುಡಿಗಳು ನಮಗೆ ಬಂದಿತ್ತು. ಹಾಗಾಗಕೂಡದು. ನಮ್ಮ ಹೆಸರೆನ್ನುವುದು ಈ ಪ್ರಪಂಚದಲ್ಲಿ ಸ್ಥಾಯಿಯಾಗಿ ಉಳಿಯಬೇಕು. ನಿನ್ನ ಹೆಸರಿನ ಜೊತೆಯಲ್ಲಿ ನಮ್ಮ ಹೆಸರು ಉಳಿಯುವ ರೀತಿಯಲ್ಲಿ ಅನುಗ್ರಹವನ್ನು ಮಾಡುತ್ತಾರೆ. ಧರೆಯ ಸೃಜಿಸುತ್ತ ಮೇದಿನಿ ಎನ್ನುತ್ತಿರಿಸಿ ಬೆಸರನು ಮಾವಿ ಕಮಲದಿ ಮೆರೆವ ಕಮಲ ಜನನ್ನು ನೇಮಿಸಿ ಸೃಷ್ಟಿ ಕಾರ್ಯದಲ್ಲಿ ಕರುಣಿಸುತ್ತಲ ಭಯವನು ಅಯ್ಯ, ಮುಂದಾಗಬೇಕಂತ ಕಾರ್ಯಾನುಕೂಲಕ್ಕಾಗಿ ಸರಿಯಾದಂತಹ ನೆಲೆ ಬೇಕು ಎನ್ನುವುದಕ್ಕಾಗಿ ನಿಮಗಷ್ಟನ್ನೇ ಕೊಟ್ಟು ಸೃಷ್ಟಿ ಮಾಡಿದವನು ನಾನು. ಈ ಕಾಲಕ್ಕೆ ವರ್ತಿಸಬಹುದಾದಂತಹ ಯೋಜನೆಯು ನನ್ನದ್ದೇ ಆಗಿ ಹಾಗೆಂದು ಶರಣಾಗತರಾಗಿ ಕೀರ್ತಿವಂತರಾಗಬೇಕು ಎನ್ನುವಂತಹ ನಿಮ್ಮ ಅಪೇಕ್ಷೆಯನ್ನು ಸಲ್ಲಿಸುವುದಕ್ಕಾಗಿ ಮದುವೆಯ ಕಾಂತಿಯೆಂದುಪ್ಪನಿಗೆ ಮದುವೆಂದು ಕಠಿಣ ಕಾಯದವನಿಗೆ ಕೈಟಭ ಎಂಬ ಹೆಸರನ್ನಿರಿಸಿದ್ದೇನೆ. ನನ್ನ ಜಂಘೆಯಲ್ಲಿರಿಸಿ ಜಲಬಿಂದು ಸೌಕದ ಹಾಗೆ ಸಂಹರಿಸುವ ಮೂಲಕವಾಗಿ ಮಧುಸೂದನಾಗ್ತೇನೆ, ಕೈಟಭಾಂತಕನಾಗ್ತೇನೆ. ನಿಮ್ಮ ಮೇಧಸ್ಸನ್ನು ಜಲಧಿಯಲ್ಲಿ ತುಂಬಿ ಧರೆಯನ್ನು ಸೃಜಿಸಿ ಮೇದಿನಿ ಎನ್ನುವಂತೆ ಹೆಸರನ್ನಿರಿಸುವುದು.
ನಿಮ್ಮ ಭಯಕ್ಕೊಳಗಾಗಿರುವ ನಾಭೀಕಮಲ ನಾಳದಾಳದಲ್ಲಿ ಹುದುಗಿ ಸಾಧನೆಯ ಮೂಲಕವಾಗಿ ಮಹತ್ತಾಗಿರುವ ಕಮಲಜನನ್ನು ಹೊರಬರಿಸಿ ಸೃಷ್ಟಿಗೆ ನಿಯಮವನ್ನು ಮಾಡಿ ಕಳುಹುತ್ತೇನೆ. ಅವನಿಂದಲಾಗಲಿರುವಂತಹ ಸೃಷ್ಟಿಯು ಮೇದಿನಿಯನ್ನು ಮೊದಲುಕೊಂಡಾಗ್ತದೆ ಎನ್ನುವುದನ್ನು ನಿಮ್ಮ ಹುಟ್ಟಿನ ಸಾರ್ಥಕತೆ ಮತ್ತು ಅವನ ಕೀರ್ತಿಯು ಸ್ಥಿರಸ್ಥಾಯಿಯಾಗಿ ಉಳಿಯುತ್ತದೆ. ಬನ್ನಿ ಜಂಘೆಯನ್ನೇರಿಕೊಂಡು ಜನನಿಯ ದೇಯಲಿ ಮಾಲಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯು ವರತನುಜಾಪೇಕ್ಷೆಯಲಿ ಕಾಮಿನಿಯು ಯೋಚಿಸಿದಳು ಸರಿ ಸರಿ ಕನಕಗರ್ಭನ ತಪವನು ಕೈವೇನೆನುತ್ತಲೇ ಮನಗಾಗಿ ನಡೆದಂದು ಮನದಿ ಯೋಚಿಸಿದಳು. ಬೇಕಾದರೆ ಯೋಗ್ಯವೂ ಬೇಕಂತೆ, ಭಾಗ್ಯವೂ ಬೇಕಂತೆ. ಇದೆರಡಿದ್ದರೆ ಸಾಲದು, ಯೋಗ್ಯತೆ ಎನ್ನುವುದು ಬೇಕಂತೆ. ನನ್ನದಾದ ಜೀವನದಲ್ಲಿ ನಾನು ಸರಿಯಾಗಿ ಆಲೋಚಿಸಿದರೆ ಇವೆಲ್ಲವನ್ನು ಸಂಪನ್ನಗೊಂಡವಳು ನಾನಾಗಿದ್ದೇನೆ. ಅಸುರ ಕುಲದ ಸಾಮ್ರಾಜ್ಞಿಯಾಗಿ ಮೆರೆಯುವವರು ನನ್ನವೇ ದಿತಿ ದೇವಿ. ಹಾಗೆ ನವಬ್ರಹ್ಮರಲ್ಲಿ ಒಬ್ಬರಾದ ಕಶ್ಯಪ ಬ್ರಹ್ಮರ ಇವರಿರುವರ ದಾಂಪತ್ಯದ ಪ್ರತೀಕವಾಗಿ ಹುಟ್ಟಿಕೊಂಡ ಮುದ್ದಿನ ಮಗಳು ಮಾಲಿನಿಯೇನ. ಹೌದು, ಕಾಲ ಕಾಲಕ್ಕೆ ಬೇಕಾಗುವಂತಹ ವಿದ್ಯೆಗಳನ್ನು ನೀಡುವುದರ ಮುಖೇನವಾಗಿ ಸೌಜನ್ಯ ಸೌಮಿಪ್ಯ ಸಂಸ್ಕಾರಗಳನ್ನೇ ಒಳಗೊಂಡು ಶೀಲಯುತ ಹೆಣ್ಣು ಮಗಳಾಗಿ ನನ್ನನ್ನು ಬೆಳೆಸಿ ನಿಲ್ಲಿಸಿದ್ದಾರೆ. ವಿದ್ಯೆಯನ್ನು ಕಲಿತು ಮರಳಿ ಅರಮನೆಯನ್ನು ಬಂದು ಸೇರುವಂತಹ ಸಮಯ ನನ್ನ ಅಮ್ಮನ ಮುಖವನ್ನು ಕಂಡೇ ಎಂದಾದರೆ ಅಮ್ಮನು ಮೂಲೆಯನ್ನು ಸೇರಿ ದುಃಖಿತಳಾಗಿದ್ದಳು. ಏನು ಕಾರಣವೆಂದು ಕೇಳಿದಂತಹ ಸಂದರ್ಭದಲ್ಲಿ ಪುತ್ರ ಶೋಕದಲ್ಲಿದ್ದಾಳೆ ತಾಯಿ. ಅಮ್ಮನಿಗೆ ಧೈರ್ಯದ ಮಾತುಗಳನ್ನು ಹೇಳಿದೆ. ಯಾವ ರೀತಿ ಗಂಡಿಗೆ ಗಂಡಾಗಿ ಹೆಣ್ಣಿಗೆ ಹೆಣ್ಣಾಗಿ ಗಂಡು ಮಕ್ಕಳಿಂದ ಅಸಾಧ್ಯವಾದ ಕಾರ್ಯವನ್ನು ಹೆಣ್ಣಾಗಿ ನಾನು ಮಾಡಿ ತೋರಿಸುತ್ತೇನೆ ಎನ್ನುವ ಹಾಗೆ. ಈ ಕೂಡಲೇ ಅಮ್ಮನಾಡಿದ ಮಾತು ಹೇಗೆ? ಮಗಳೇ ಮಾಲಿನಿ, ನೇರವಾಗಿ ಕಾನನವನ್ನು ಸೇರು, ವಿಧಿಯ ಕುರಿತು ತಪಸ್ಸನ್ನಾಚರಿಸಿ ಎನ್ನುವ ಹಾಗೆ ಯಥಾ ಪ್ರಕಾರವಾಗಿ ಜನನಿಯ ಆಜ್ಞೆಯನ್ನು ಆಜ್ಞಾಪೂರ್ವಕವಾಗಿ ಸ್ವೀಕರಿಸಿ ಕಾನನದತ್ತು ಬಂದು ಸೇರಿದ್ದೇನೆ. ನೋಡಬಾರದೆ ಅಂದ ಚಂದವಾಗಿ ಕಂಗೊಳಿಸುವಂತಹ ಈ ಕಾನನ ಎಷ್ಟೊಂದು ಸೊಗಸಾಗಿದೆ. ದೂರದಲ್ಲಿ ಹರಿಯುವಂತಹ ನೀರೊಂದರಲ್ಲಿ ಮಿಂದು ಶುಚಿರ್ಭೂತಳಾಗಿದ್ದೇನೆ. ಇನ್ನೇನು ತಪಸ್ಸು? ನನ್ನ ಬಗೆಯಲ್ಲಿ ನಾನು ಸ್ವಲ್ಪ ಆಲೋಚಿಸುವುದು ಬೇಡವೇ? ಹೇಗಿದ್ದೇನೆ
ನಾನು ಚೆಲುವಿಕೆಯಾಗಿರುವ ನಾನು ಯೌವನವನ್ನು ಹೊಂದಿದ್ದೇನೆ. ಒಂದು ವೇಳೆ ನಾನು ಇದೇ ರೂಪದಿಂದ ತಪಸ್ಸನ್ನಾಚರಿಸಿದರೆ ಖಂಡಿತವಾಗಿಯೂ ಇಳೆಯ ಕಾಮುಕರು ನನ್ನ ತಪಸ್ಸಿಗೆ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು. ಇಳೆಯ ಕಾಮುಕರನ್ನು ಬಿಟ್ಟು ಬಿಡಿ, ಮೇಲೆ ನೋಡಿಯಂತೆ ಆ ದೇವತೆಗಳು, ನಮ್ಮ ಏಳಿಗೆಯನ್ನು ಸಹಿಸದಂತ ಆ ದೇವತೆಗಳು ಖಂಡಿತವಾಗಿಯೂ ನನ್ನ ತಪಸ್ಸಿಗೆ ವಿಘ್ನ ತರುವುದಕ್ಕೆ ಸಾಧ್ಯ ಉಂಟು. ಏನು ಮಾಡಲಿ ಏನು ಮಾಡಲಿ ಏನು ಮಾಡಲಿ, ಮರಳಿ ಅರಮನೆ ಆಗುವುದಿಲ್ಲ. ತಾಯಿಯಿಂದ ಆಜ್ಞೆಯನ್ನು ಪಡೆದು ಬಂದವಳು, ಬಂದ ಕಾರ್ಯ ಪೂರ್ಣವಾಗದೆ ಹೋಗುವಂತಿಲ್ಲ. ಏನು ಮಾಡಲಿ ಏನು ಮಾಡಲಿ ಏನು ಮಾಡಿ. ಸ್ವಾಮಿ, ನಾನೊಂದು ವೇಷ ಮಾಡಿದ್ರೆ ಹೇಗೆ? ಯಾವ ವೇಷ ಆದಿತ್ತು ನೋಡಿ ಅಂತೆ ಮನದಲ್ಲಿ ಆಲೋಚಿಸಿದ್ದೆ ತಡ. ದೂರದಲ್ಲಿ ಕಾಣುತ್ತಿರುವುದೇನದು? ಹರಿಣಗಳ ಹಿಂಡು. ನಾನು ಒಂದು ಜಿಂಕೆ ಆದ್ರೆ ಹೇಗೆ? ಅದು ಬೇಡ ನೋಡಿ, ಅಲ್ಲಿ ಬೇಟೆಗಾರರು. ಹೌದಪ್ಪ, ಸಾಲು ಸಾಲಾಗಿ ಕಾದು ಕುಳಿತಿದ್ದಾರೆ, ಯಾವಾಗ ಬಾಣ ಬಿಡುವುದೆನ್ನುವ ಹಾಗೆ. ಅದು ಆಗ್ಲಿಕ್ಕಿಲ್ಲ. ಅದೇನದು ದೂರದಲ್ಲಿ? ಓಹೋ, ಉರಗಗಳ ಹಿಂಡು. ನಾನು ಒಂದು ಹಾವಾದ್ರೆ ಹೇಗೆ? ಅದು ಬೇಡ. ಯಾಕೆ? ನೋಡಿ ಮರದ ಮೇಲೆ ಗರುಡ. ಹೌದಪ್ಪ, ಎಷ್ಟು ಗರುಡಗಳು ಯಾವಾಗ ಬಾಯಿ ಹಾಕುದಂತ ಕಾದು ಕುಳಿತಿದೆ, ಅದು ಆಗ್ಲಿಕ್ಕಿಲ್ಲ. ಹಾಗಾದ್ರೆ ಏನು ಮಾಡಲಿ ಏನು ಮಾಡಲಿ? ಸರಿ ಸರಿ, ನೋಡಿ ಅಂತ ದೂರದಲ್ಲಿ ಕಪ್ಪು ಕಪ್ಪಿನ ಬಣ್ಣದಿಂದ ಶೋಭಿಸುತ್ತಾ ಉಂಟು. ಏನಿದು? ಮಹಿಷಿಗಳ ಹಿಂಡು. ಮಹಿಷಿಗಳ ತಂಟೆಗೆ ಯಾರೂ ಬರುವುದಿಲ್ಲ. ತಪಸ್ಸನ್ನು ಆಚರಿಸುವುದಕ್ಕೆ ಸೂಕ್ತವಾದ ರೂಪ ಇರುವುದು ಮಹಿಷಿಗಳದ್ದು. ತಡ ಮಾಡುವುದಲ್ಲ. ಕಾಣುತ್ತಿರುವ ಮಹಿಷಿಗಳ ಹಿಂಡಿನಲ್ಲಿ ನಾನು ಒಂದು ಮಹಿಷ ರೂಪವನ್ನಂತೂ ತಪಸ್ಸನ್ನಾಚರಿಸುತ್ತೇನೆ. ಕಾಲದಲ್ಲಿ ಒಮ್ಮಿಂದೊಮ್ಮೆಲೆ ನನ್ನ ತಪಸ್ಸೆ ಭಂಗಗೊಂಡಿತು. ಏನೆಂಬುದಾಗಿ ಜ್ಞಾನ ದೃಷ್ಟಿಯಿಂದ ಕಂಡಂತಾದ್ರೆ ದಿತಿಪುತ್ರಿಯಾದ ಮಾಲಿನಿಯು ಯೋಗ್ಯವಾದ ಮಗನನ್ನು ಪಡೆಯಬೇಕೆಂಬುದಾಗಿ ವಿಧಿಯ ಕುರಿತಾಗಿ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಹೇಗೆ? ಮಹಿಷಿ ರೂಪವನ್ನು ಅಂತೂ ತಪಸ್ಸನ್ನಾಚರಿಸುತ್ತಿದ್ದಾಳೆ. ಇವಳ ಈ ಕೃತ್ಯ ಅಪಮಾನವನ್ನು ಉಂಟು ಮಾಡಿದೆ. ಇವಳನ್ನು ಹೀಗೆ ಸುಮ್ಮನೆ ಬಿಡುವುದಲ್ಲ. ಇವಳ ಉದರದಿಂದ ಜನಿಸುವಂತಹ ಮಗು ಮನುಷ್ಯನೇ ಆಗಿ ಹುಟ್ಟಲಿ. ಈ ಶಾಪಕ್ಕೆ 3 ಮೂರ್ತಿಗಳಿಂದ ಪರಿಮಾರ್ಜನೆ ಸಿಗದೆ ಹೋಗಲಿ. ಇನ್ನು ನನ್ನದಾದಂತಹ ಕಾರ್ಯಸ್ಥಳವನ್ನು ಹುಡುಕುತ್ತಾ ಮುಂದೆ ನಡೆಯುತ್ತೇನೆ. ಮೆಚ್ಚಿಸ್ತಾ ಇದೆಯಾ? ನಿನ್ನ ಇಷ್ಟಾರ್ಥವನ್ನು ಪೂರ್ತಿಗೊಳಿಸುವುದಕ್ಕಾಗಿ ಇದೋ ಬ್ರಹ್ಮದೇವನೇ ಬಂದಿದ್ದೇನೆ.
ಮನದ ವಾಂಛೆ ಏನು ಹೇಳಿ ಮಗಳೇ? ಕರುಣ ಸಾಗರ ಪರಮೇಶಿ ಕೀಳಯ್ಯ ಹರುಷದಿಂದಲೇ ಮನದಿರವ ಧುರಧೀರನಾಗಿಗ ತರಳನ ಬಯಸಿ ಧುರಧೀರನಾಗಿಗ ತರಳನ ಬಯಸಿ ವಿರಚಿಸಿ ತಿನ್ನು ಧೂರ ತಪವ ಕರುಣ ಸಾಗರ ದೇವ ತಪಸ್ಸಿಗೆ ಮೈದೂರಿ ಸತ್ಯಲೋಕದಿಂದಲೇ ಹಿಡಿದು ಬಂದೆ ತಂದೆ. ಅರಣ್ಯ ಗರ್ಭವನ್ನು ಸೇರಿಕೊಂಡು ಹಿರಣ್ಯ ಗರ್ಭನಾದ ನಿನ್ನ ಕುರಿತು ತಪಸ್ಸನ್ನಾಚರಿಸುವುದಕ್ಕೆ ಬಲವಾದ ಕಾರಣವಿದೆ. ಮುಂದಕ್ಕೆ ನನ್ನ ಗರ್ಭದಲ್ಲಿ ಉದಿಸುವಂತಹ ಮಗು ದುರಧೀರನಾಗಿರಬೇಕು. 3 ಲೋಕವನ್ನು ಆಳಂತ ಪ್ರಭುಗಳಿಗೆ ವಿಭುವಾಗಿ ಮೆರೆಯಬೇಕು. ಅಂತಹ ಮಗನನ್ನು ದಯಪಾಲಿಸು ತಂದೆ. ತಥಾಸ್ತು. ಧನ್ಯೋಸ್ಮಿ. ಆದರೆ ಹುಟ್ಟುವ ಮಗ ಕೋಣನಾಗಿರುತ್ತಾನೆ. ತಂದೆ, ನಿನ್ನ ಕುರಿತಾಗಿ ನಾನು ತಪಸ್ಸು ಮಾಡಿದ್ದು ವರವನ್ನು ಪಡೆಯುವುದಕ್ಕಾಗಿ. ಆದರೆ ನನ್ನ ಪಾಲಿಗೆ ಶಾಪವನ್ನಿದ್ದೆಯ ತಂದೆ. ಒಂದು ವೇಳೆ ನಾನು ಮಹಿಷನಿಗೆ ಜನ್ಮವನ್ನಿದ್ದೆ ಎಂದಾದರೆ ಆತನ ಆಲನೆ ಪಾಲನೆಯನ್ನು ಹೇಗೆ ಮಾಡಲಿ? ನನ್ನ ಎದೆ ಹಾಲನ್ನು ಹೇಗೆ ಉಣಿಸಲಿ? ಜೋಗುಳವನ್ನು ಹೇಗೆ ಪಾಡಲಿ? ನಾನು ಏನು ಮಾಡಲಿ ಸ್ವಾಮಿ? ಮುನಿವರ ನೊರೆದ ವಚನವು ತಪ್ಪಲ್ಲರಿಯದುವೆ. ತರಳ ಮಹಿಷನು ಜನಿಸಿದರು ನಿನ್ನಯ ಉದರದಲ್ಲಿ ಮುಂದೆ. ದುರ್ಬಲಾಗ್ರನಿಯನಿಸಿ ತ್ರಿಜಗತಿ ಮೆರೆಯುವನು ಘನಕೀರ್ತಿಯಿಂದಲೇ. ಮರೆಯಮದಲ್ಲ ಎಂದೆನು ಸಂತೈಸಿದನು ಮಾಲಿನಿಯ ಮರುಗದಿರು ಮಾಲಿನಿ. ಮರುಗದಿರು ಮಾಲಿನಿ. ತಂದೆ, ದುಃಖವಾಯಿತು, ಸತ್ಯ ನೋವಾಯಿತು ಮಗಳೇ. ನಿನಗೆ ವರವನ್ನೇ ಕೊಟ್ಟದ್ದು ನಾನು, ಶಾಪವನ್ನು ಕೊಟ್ಟದ್ದು ಅಲ್ಲ ಮಗಳೇ. ಹಾಗಾದರೆ ನನ್ನ ಪಾಲಿಗೆ ಶಾಪವಾದರೂ ಕೊಟ್ಟವರು ಯಾರು? ಶಾಪವನ್ನು ಕೊಟ್ಟವರು ಬೇರೆ ಇದ್ದಾರೆ ಮಗಳೇ. ಯಾರು ಸ್ವಾಮಿ? ಮಹಿಷಿಯಾಕೃತಿಯನ ಅಂತೂ ನೀನು ತಪಸ್ಸನ್ನು ಮಾಡುತ್ತಿರುವ ವೇಳೆಯಲ್ಲಿ ಮುನಿ ಶುಪಾಶ್ವಕನ ತಪಸ್ಸಿಗೆ ಭಂಗವಾಯಿತು. ಕುಪಿತನ ಆದ ಆತ ನಿನಗೆ ಶಾಪವನ್ನಿತ್ತಿದ್ದಾನೆ. ನಿನ್ನ ಉದರದಲ್ಲಿ ಮಹಿಷನೇ ಹುಟ್ಟಲಿ. ಆದರೆ ಒಂದು ಸ್ವಾಮಿ, ನಾನು ತಪಸ್ವೀಕರಿಸಿ ಒಲಿಸಿದ್ದು 3 ಮೂರ್ತಿಗಳಲ್ಲಿ ಒಬ್ಬನಾದ ಸೃಷ್ಟಿಕರ್ತನನ್ನು. ಹೌದು, ನಿಮ್ಮಿಂದ ಇದಕ್ಕೆ ಪರಿಹಾರ ಸಿಗದೆ? ಖಂಡಿತವಾಗಿ ಪರಿಹಾರ ಸಿಗುತ್ತಾ ಇತ್ತು ಮಗಳೇ. ಈ ಕಾಲದಲ್ಲಿ ನನ್ನಿಂದ ಅಸಾಧ್ಯ. ಯಾಕೆ ಸ್ವಾಮಿ? ಆತ ಶಾಪವನ್ನು ಕೊಡುವಾಗ ತ್ರಿಮೂರ್ತಿಗಳಿಂದಲೂ ಪರಿಹಾರ ಅಸಾಧ್ಯ ಎನ್ನುವ ಹಾಗೆ ಹೇಳಿದ್ದಾನೆ. ಹಾಗಾದರೆ ನನ್ನ ಮುಂದಿನ ಗತಿ ಏನು ಸ್ವಾಮಿ? ನಿನ್ನ ಉದ್ದೇಶ ಏನು ಮಗಳೇ? ದುರಧೀರನಾದ ಮಗನನ್ನು ಪಡೆಯುವುದು. ಅಂತಹ ಮಗನೇ ಬೇಕಲ್ಲ ನಿನಗೆ. ಕೋಣನಾದರೇನು, ಆತ ಜಾಣನಾಗಿರುತ್ತಾನೆ. ಚಿಂತಿಸಬೇಡ, ನಿನಗೆ ಶುಭವಾಗುತ್ತದೆ. ಈ ಸಂತೋಷದ ವಿಚಾರವನ್ನು ತಿಳಿಸರೆ ಅರಮನೆಯತ್ತ ಸಾಗುತ್ತೇನೆ. ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮಾನದಿ ಗರುಷವನ್ನು ತಾಳಿ ಕ್ಷಣದೊಳ್ಳು ನಿಜ ರೂಪವನ್ನು ತಳೆಯುತ್ತಲೇ ಜನನಿಯಲಿ. ಕನಕ ಗರ್ಭನ ನೇಮವನ್ನು ಕೊಂಡು ಮಾಲಿನಿ ಮನದಿ ಗರುಷವನ್ನು ತಾಳಿ ಇತ್ತಲ ಕಶ್ಯಪ ಮುನೀಶನ ಪತ್ನಿಯಾಗಿ ಗದಿದೆಯು ತನ್ನಯ ಪುತ್ರರೆಲ್ಲರೂ ಸುರಪುರದಿ ಸಂಗರಣಿ ಮಾಡಿದುದಾ ದಿತಿಯೂ
ಕಶ್ಯಪ ಬ್ರಹ್ಮರ 13 ಮಂದಿ ಮನೆದಿರಲಿ ಹಿರಿಯವಳಂತಹ ದಿತ್ತಿದೇವಿ ನಾನು. ಯೋಗ ಇದ್ದವರಿಗೆ ಭಾಗ್ಯ ಇರುವುದಿಲ್ಲವಂತೆ, ಭಾಗ್ಯ ಇದ್ದವರಿಗೆ ಯೋಗವಿರುವುದಿಲ್ಲವಂತೆ. ಯಾಕೆ ಈ ಮಾತು? ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಇಂದಿನ ದಿವಸ ನನ್ನ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ದೇವತೆಗಳ ಮೋಸದಿಂದಾಗಿ ಈ ಕ್ಷಣಗಳ ಮಕ್ಕಳನ್ನು ಕಳೆದುಕೊಳ್ಳುವಂತಹ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ಅದರ ಬಗ್ಗೆ ಕಣ್ಣೀರನ್ನು ಸುರಿಸುವಾಗ ಮಗಳಂತಹ ಮಾಲಿನ ಬಂದು ಆಣಂತಹ ಮಾತು. ಗಂಡು ಮಕ್ಕಳಿಂದ ಆಗದ ಸಾಧನೆ ಹೆಣ್ಣಂತಹ ನಾನು ಮಾಡುತ್ತೇನೆ, ಏನಾಗಬೇಕೆಂಬ ಮಾತನ್ನು ಕೇಳಿದಾಗ ನಾನು ಕೂಡ ಆಡಿದ್ದೇನೆ. ಮಗಳೇ ಮಾಲಿನಿ, ದಟ್ಟವಂತಹ ಕಾನನವನ್ನು ಸೇರಿಕೊಳ್ಳಬೇಕು, ವಿಧಾತನ ಕುರಿತು ತಪಸ್ಸನ್ನು ಆಚರಿಸಬೇಕು. ಒಲಿದಂತಹ ವಿಧಾತನಲ್ಲಿ ದುರಧೀರನಂತಹ ಮಗನನ್ನು ಪಡೆದಕ್ಕೆ ವರವನ್ನು ಪಡೆದುಕೊಂಡು ಬಾಕಂದ ಎನ್ನುವ ಈ ಹೊತ್ತಿಗೆ ವರವನ್ನೇನು ಪಡೆದುಕೊಂಡು ಬಂದಿದ್ದಾಳು. ಆ ಹೊತ್ತಿಗೆ ಪಾತಾಳದ ಅಧಿಕಾರಿದಂತಹ ವಿದ್ಯುನ್ಮಾಲಿನ ಮದುವೆ ಮಾಡಿಕೊಟ್ಟಿದ್ದೆ. ಅವರ ದಾಂಪತ್ಯ ಪ್ರತೀಕವಾಗಿ ಒಂದು ಗಂಡು ಮಗು ಈ ಜನ್ಮವನ್ನು ಕೊಟ್ಟಿದ್ದಾರೆ. ಒಂದು ಕಡೆಯಲ್ಲಿ ಸಂತೋಷ, ಮತ್ತೊಂದು ಕಡೆಯಲ್ಲಿ ಚಿಂತೆ. ಸ್ವರ್ಗಲೋಕವನ್ನು ಪಡೆಯುವಂತ ಆಸೆಯಾಗಿ ಉಳಿಯಿತು. ನನ್ನಂತೆ ಈ ಕಣ್ಣೀರಿನ ವಿಚಾರವನ್ನು ಕೇಳುವವರು ಯಾರಿದ್ದಾರೆ ದೇವಾ? ನಮ್ಮ ದಾಂಪತ್ಯದ ಶುಭ ಫಲದ ಪ್ರತೀಕವಾಗಿ ಮಗನೊಬ್ಬ ಹುಟ್ಟಿದವರಿದ್ದಾರೆ. ನಿಮ್ಮ ಮೊಮ್ಮಗದ ಆಟ ಪಾಠಗಳನ್ನು ಗಮನಿಸುತ್ತಾ ಅವನೊಂದಿಗೆ ಸಂತೋಷದಿಂದ ಕಾಲ ಕಳೆಯಬೇಕಾದಂತಹ ನೀವು ಇಲ್ಲಿಗೆ ಬಂದು ಕಣ್ಣೀರನ್ನು ಸುರಿಸುತ್ತಾ ಇದ್ದೀರಿ. ಅದಾರೆ ಅಮ್ಮ, ನಿಮ್ಮ ಅಂತರಂಗದಲ್ಲಿರುವಂತಹ ದುಃಖವನ್ನು ಒಂದಲ್ಲೇ ಹೇಳಿದ್ದಾಳೆ. ಮಗನಿಗೆ ಮಗನಾಗಿ, ಅಳಿಯನಿಗೆ ಅಳಿಯನಾಗಿ ಒಂದು ಕಣ್ಣೀರಿನ ವಿಚಾರವನ್ನು ಕೇಳುತ್ತಿದ್ದೀರಿ. ಏನಾಯ್ತು? ಸ್ವರ್ಗಲೋಕದ ಸಂಪತ್ತನ್ನು ಪಡೆದುಕೊಳ್ಳಬೇಕೆಂಬ ಕಾರಣಕ್ಕಾಗಿ ಮಕ್ಕಳನ್ನು ಕಳುಹಿಸಿಕೊಟ್ಟಿದ್ದೇನೆ. ಏನಾಯ್ತು? ದೇವತೆಗಳ ಮೋಸದಿಂದ ನನ್ನ ಮಕ್ಕಳನ್ನು ಕಳೆದುಕೊಳ್ಳುವ ಸ್ಥಿತಿ ನನ್ನ ಪಾಲಿಗೆ ಒದಗಿ ಬಂತು. ನನ್ನಂತ ಆಸೆಯಾಗಿ ಕೊಲ್ದಿದ್ದಾರೆ. ಸತ್ಯ. ಆ ದೇವತೆಗಳನ್ನು ಗೆಲ್ಲುವಲ್ಲಿ ಬಲವಂತರು ಯಾರೂ ಇಲ್ಲ ಎಂಬ ರೀತಿಯಲ್ಲಿ ಹೌದು ಚಿಂತಿಸಬೇಕಾದಂತಹ ಅವಶ್ಯಕತೆ ಇಲ್ಲ. ಯಾಕೆ? ನಿಮ್ಮ ಅಳಿಯನಾದಂತಹ ನಾನಿದ್ದೇನೆ. ಹೌದಾ? ಒಂದು ಒಪ್ಪಣೆಯನ್ನು ಕೊಟ್ಟರೆ ಸಾಕು. ಆ ಬಳಿಕ ಈ ಕ್ಷಣವೇ ಸ್ವರ್ಗಲೋಕಕ್ಕೆ ತೆರಳಿ ದೇವತೆಗಳನ್ನು ಪಕ್ಕು ಮಾಡಿದು ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಂಡು ಕೊಡುವ ಒಪ್ಪಣೆ. ಕಣ್ಣೀರನ್ನು ಸುರಿಸುತ್ತ ಹೊತ್ತಿಗೆ ಧೈರ್ಯದ ಮಾತನಾಡಿದ್ದೀಯಾ? ನಿನ್ನ ಮನದ ಮಾತನ್ನು ಕೇಳಿ ಸಂತೋಷವಾಯಿತು. ಆಶೀರ್ವಾದ ಮಾಡ್ತಿದ್ದೇನೆ. ಸ್ವರ್ಗದ ಸುರಪೀಠ ಬರಿದಾಗಿದೆ. ಯಾರು
ಸರಿ ಬಂದವ ನರಕೆಯಿಂದ ಅವಗೆ ಪಡಿದಯ ಪಾಪಿ ಯಾರು ನೀನು ನರಗುವುದಿರುವಂತಹ ಹಾಗೆ ಏನು ಇಲ್ಲಿಗೆ ಬಂದು ಪಾರುಪತ್ಯವನ್ನು ಮಾಡುವರೆ ಕಾರಣವನ್ನು ಅಹಂಕಾರದಿಂದ ನೇರವಾಗಿ ಸುರಲೋಕವನ್ನಡಲಿ. ಇಂದ್ರಾದಿ ಸುಮನ ಶರಣಲ್ಲ ಓಡಿ ಹೋಗಿದ್ದಾರೋ. ನೀನು ಮಾಡುವ ತಪ್ಪನ್ನು ತಟ್ಟಿ ಕೇಳುವುದಕ್ಕೆ ಬೇಕಾಗಿ ಸುರರ ಮರೆಯನ್ನು ಆಲಿಸಿ ಬಂದವ ಯಾರೋ ನೀನು ಯಕ್ಷರಾಜ.
ಬರ್ತಾ ಇದ್ದಾರೆ. ತಡ ಮಾಡುವುದಲ್ಲ ಯಕ್ಷಲೋಕ. ಭರದಿ ನಡೆತಂದ ಗೆರಗಿ ಅಮ್ಮ ಯಾರು ನೀನು? ನಾನಮ್ಮ. ಯಾರು? ನಿಮ್ಮ ಗಂಡ ನಾನು ಸ್ವರ್ಗಕ್ಕೆ ಹೋದವರಮ್ಮ. ಓಹೋ, ಹೌದು. ನನ್ನವರ ಜೊತೆಯಲ್ಲಿ ಹೋದವ? ಹೌದಮ್ಮ. ಎಲ್ಲಿ ನನ್ನವರು? ಲಾಲಿಸಬೇಕು ತಾಯಿ ಚಿನ್ನಗಳ ಮಾಲಿನಿ ಗುಣಮಣಿ ಮಹಗಳ ಮಾಲಿನಿ ಗುಣಮಣಿ ಅನುಯಾಯಿಗಳನ್ನು ಸೇರಿಸಿಕೊಂಡ. ಹೌದಮ್ಮ. ಅಮ್ಮ, ನಮ್ಮವರಿಗೂ ಅವರಿಗೂ ಕಾಡಾಕಾಡಿ ಹೋರಾಟ ನಡೆಯಿತು. ಸರಿ. ಎಲ್ಲರೂ ಪೆಟ್ಟು ತಿಂದು ಓಡಿ ಹೋದ್ರ. ಕೊನೆಗೆ ದೇವೇಂದ್ರನೇ ಬಂದಮ್ಮ. ಓಹೋ. ಅಮ್ಮ, ಉಗ್ರರಾಯುಧವನ್ನು ಏರಿಕೊಂಡು ಐರಾವತವನ್ನು ಕೈಯಲ್ಲಿ ಹಿಡ್ಕೊಂಡು ಬಂದ ತಾಯೇ. ಹಾಗಲ್ಲ ಹೋದು. ಹೌದಮ್ಮ. ಐರಾವತವನ್ನು ಏರಿಕೊಂಡು ವಜ್ರಾಯುಧವನ್ನು ಹಿಡಿದುಕೊಂಡು ಬಂದವ. ಎಂತದ ಎರಡು ಕೂಡ ಅವನಲ್ಲೇ ಇತ್ತು. ಸರಿ, ಮುಂದುವರಿಸಿ. ಅವನಿಗೂ ನಮ್ಮವರಿಗೂ ಕಾಡಾಕಾಡಿ ಹೋರಾಟ. ಅಮ್ಮ, ನಮ್ಮ ರಾಯರ ಪೆಟ್ಟು ಗೊತ್ತಲ್ಲಮ್ಮ. ಹೌದಪ್ಪ. ನಮ್ಮ ರಾಯರು ಕೊಟ್ಟ ಬೆಟ್ಟಲ್ಲಿ ದೇವೇಂದ್ರ ಸೋತು ಓಡಿ ಹೋದಮ್ಮ. ಅವ ಓಡಿ ಹೋಗ್ಲೇಬೇಕು. ನನ್ನವರು ಶಕ್ತಿಗಾರರು. ಹೌದಮ್ಮ. ಅಮ್ಮ, ತಡ ಮಾಡಲಿಲ್ಲ ರಾಯರು. ನೇರ ಮಸನಕ್ಕೆ ಹೋದ್ರಮ್ಮ. ದೇವೇಂದ್ರ ಕೂತ್ಕೊಳ್ಳೋ ಜಾಗ ಸಿಂಹಾಸನ. ಆ ಕಡೆ ಈ ಕಡೆ ಚಾಮರ ಬೀಸುವುದಕ್ಕೆ ಆರಂಭಿಸಿದ್ರು. ನಾಷ್ಟ ಆರಂಭಮ್ಮ. ನಾಟ್ಯ ಪ್ರಾರಂಭವಾದ. ರಂಬೆ ಊರ್ವತಿ ಮೇಲದವತಿ ತಿಲಹೋಮ. ರಂಬೆ ಊರ್ವತಿ
ಘೋಷಿ ಮೇನಕೆ ತಿಲೋತ್ತಮೆ. ಮಂಡಲ ದೋಷ ಒಂದು ಬಾರಿ ಒಳ್ಳೇದಿತ್ತಮ್ಮ. ಮಂಜು ಘೋಷಿ ಆಮೇಲೆ ಮೂಜಿಗಾಸ್ತಾಲೆ ಕುಂಜಗಸ್ತಲೆ. ಇವ್ರದೆಲ್ಲ ನಾಟ್ಯವೇ ನಾಟ್ಯ ಅಮ್ಮ. ಸಂತೋಷ ಸಾಗರದಲ್ಲಿ ಎಲ್ಲವರಿದ್ದೆವು. ಸರಿ. ಒಂದಾಲೊಂದಿನ ಹಾರಾಡಿಕೊಟ್ಟು ಬಂದ. ಒಮ್ಮೆಲ ಹಾರಿ ಬಂದ. ಹೌದಮ್ಮ. ಯಾರಂತೆ? ಯಕ್ಷರಾಜ ಪಿಂಗಲ. ಯಕ್ಷರಾಜ ಪಿಂಗಳಾಕ್ಷ ಬಂದವನೇ ನಮ್ಮ ನಾಯಕ ಎದುರಲ್ಲಿಂದ. ಏ ಬಾಬಿ ಮಗನೇ, ನೀನು ಕೂತ್ಕೊಳ್ಳುವ ಜಾಗವಾಯ್ತು. ನೀನು ಕೂತಿದೆಯಲ್ಲ ಕೆಳಗಡೆ ಇಳಿಗಡೆಗೆ ಕಪಾಳಕ್ಕೆ ಬಾರಿಸ್ತೇನು ಬಾಬಿ. ಯಾರಲ್ಲಿ ಮಾತನಾಡುವುದು? ಅಮ್ಮ ಬಂದವ ನಮ್ಮ ರಾಯರನ್ನು ಜೋರು ಮಾಡುದಮ್ಮ. ಅಲ್ಲಿ ನಡೆದದ್ದು. ಹೌದಮ್ಮ. ನನ್ನವರು ಸುಮ್ಮನಿದ್ರ ಮೋಸುಡಿಗೆ ಬಾರಿಸಿದ್ರೆ ಇದ್ದ ಹಲ್ಲು ಉದುರ್ಬೇಕು ಪಾಪಿ ಮಗನೇ. ಯಾರಲ್ಲಿ ಕೇಳೋದು? ಇದು ಎಲ್ಲಿದ್ದು? ಅಲ್ಲಿದ್ದ ಇಲ್ಲಿ ಅಲ್ಲಿದ್ದಮ್ಮ. ನಮ್ಮ ರಾಯರ ಅವನಿಗೆ ಜೋರು ಮಾಡಿ. ಸರಿ. ಮಾತಿಗೆ ಮಾತುಗಳಾಯ್ತು. ಯುದ್ಧ ಆರಂಭವಾಯ್ತು. ಅಮ್ಮ ಯಕ್ಷ ಕೊಟ್ಟ ಬೆಟ್ಟಲ್ಲಿ ನಮ್ಮ ರಾಯರು ಸಸ್ತೆ. ಮಡಿದೆಯಲ್ಲ ಸ್ವರ್ಗವನ್ನು ಗೆದ್ದು ಬರುತ್ತೇನೆ ಮಾಲಿನೆನ್ನುವ ಹಾಗೆ ಆಡಿ ತೆರಳಿದವರು ನೀವು. ಆದರೆ ಇವತ್ತಿಗೆ ನಿಮ್ಮ ಮರಣದ ವಾರ್ತೆ ಇಲ್ಲ ಸ್ವಾಮಿ, ಇಲ್ಲ. ಸತ್ತರೂ ನಿಮ್ಮ ಜೊತೆ, ಬದುಕಿದರೂ ನಿಮ್ಮ ಜೊತೆ ಎನ್ನುವ ಹಾಗೆ ತಿಳಿದುಕೊಂಡವಳು ಈ ಮಾಲಿನಿ. ಆದರೆ ಈ ಕ್ಷಿತಿಯೊಳು ನನ್ನೊಬ್ಬಳನ್ನೇ ಬದುಕುವುದಕ್ಕೆ ಬಿಟ್ಟು ದೂರ ಹೋದಿರ, ಎನ್ನೊಬ್ಬಳನ್ನೇ ಬಿಟ್ಟು ದೂರ ಹೋದಿರ. ಇಲ್ಲ ಸ್ವಾಮಿ, ನಿಮ್ಮನ್ನು ಬಿಟ್ಟು ಈ ಪ್ರಪಂಚದಲ್ಲಿ ಬದುಕುವಂತಹ ಸ್ಥಿತಿಯಲ್ಲಿ ನಾನು ಇಲ್ಲ. ನನ್ನನ್ನು ಬಿಟ್ಟು ಹೋದಿರಲ್ಲ, ನಾನು ಸಾಯುತ್ತೇನೆ. ಹತ್ತು ಬಲವೇ ನಿನ್ನು ಸುಮ್ಮನೆ ಅಲ್ಲವೇ ಸತ್ತವರು ಜೀವಿ ಬರೀ ತರಳ ಸಮರ್ಥನಾಗೀಗ ಮಹಿಷಾಸುರಗೆ ಬಿತ್ತರಿಪೆ ಹದನಗಳ ಅತಿಯಳು ಜೀಗರವದಿಯು ಕರೆದಳು ಬಾಲಕ ಮಹಿಷ. ಇಲ್ಲ, ನಾನು ಸಾಯಬಾರದು. ಮಾಲಿನಿ ಸಾಯುವುದೇ, ಮಾಲಿನಿ ಸಾಯುವುದೇ ಇಲ್ಲ, ಇಲ್ಲ. ನಾನು ಸಾಯಲಾರೆ, ನಾನು ಸಾಯಲಾರೆ. ಬದುಕಿ ಸಾಧಿಸಿ ತೋರಿಸುತ್ತೇನೆ, ಸಾಧಿಸಿ ತೋರಿಸುತ್ತೇನೆ. ನಾನೇನು ಸಾಮಾನ್ಯದವಳೆ? ನನ್ನ ಮೈಯಲ್ಲಿ ಹರಿಯುವಂತಹ ರಕ್ತವಾದರೂ ಯಾರದ್ದು? ಪ್ರತಿನಿತ್ಯವೂ ತಪಸ್ಸೀಕರಿಸಿಕೊಂಡಂತ ಕಶ್ಯಪ ಬ್ರಹ್ಮರದ್ದು. ಅಸುರ ಕುಲದ ಸಾಮ್ರಾಜ್ಞಿಯಾಗಿ ಮೆರೆಯುವಂತಹ ಧೃತಿದೇವಿಯ ರಕ್ತ ನನ್ನ ಮೈಯಲ್ಲಿ ಹರಿಯುವುದು, ನನ್ನ ಮೈಯಲ್ಲಿ ಹರಿಯುವುದು. ಇವರ ಮಗಳಾಗಿ ಇದ್ದುಕೊಂಡು ನಾನು ದುಃಖಿಸುವುದೇ ಇಲ್ಲ, ಇಲ್ಲ. ನಾನು ದುಃಖಿಸಬಾರದು, ನಾನು ದುಃಖಿಸಬಾರದು, ದುಃಖಿಸಬಾರದು. ಆದರೆ ನನ್ನ ಈ ದುರವಸ್ಥೆಗೆ ಕಾರಣ ಯಾರು? ಯಾರು ಯಾರು ಯಾರು? ಎಲ್ಲ ದೇವತೆಗಳೇ. ನನ್ನ ಮುಡಿಯ ಹೂವನ್ನೇ ಕಿತ್ತು, ಕರಳ ಮಾಂಗಲ್ಯವನ್ನೇ ಕಡಿದು, ಕೈಯ ಕಂಕಣವನ್ನೇ ತುಂಡರಿಸಿ, ನನ್ನ ಹಣೆಯ ಕುಂಕುಮವನ್ನೇ ಒರೆಸಿ ನನ್ನ ಈ ದುಸ್ಥಿತಿಯನ್ನು ಕಂಡು ನಗುತ್ತಿರುವಿರಾ? ನನ್ನ ಈ ದುಸ್ಥಿತಿಯನ್ನು ಕಂಡು ನಗುತ್ತಿರುವಿರಾ? ಇದು ನಿಮ್ಮ ಕೊನೆಯ ನಗು, ಕೊನೆಯ ನಗು. ನನ್ನ ಕಣ್ಣಿನಲ್ಲಿ ನೀರು ಬರಿಸಿದ ನಿಮ್ಮ ಕಣ್ಣಿನಲ್ಲಿ ರಕ್ತ ಕಣ್ಣೀರು ಬರಿಸದೆ ಹೋದರೆ ದಿದಿಸದ ಮಾಲಿನಿ ನಾನಲ್ಲ, ಮಾಲಿನಿ ನಾನಲ್ಲ. ಹೌದು,
ಇದಕ್ಕೆ ಇರುವುದು ಒಂದೇ ದಾರಿ, ಒಂದೇ ಒಂದು ದಾರಿ. ಎದೆ ಎತ್ತರಕ್ಕೆ ಬೆಳೆದು ನಿಂತಿರುವ ತರಳ ಮಹಿಷಾಸುರನಿದ್ದಾನೆ. ನನ್ನ ಮಗನನ್ನೇ ಕರೆದು ಸಮಸ್ತ ವಿಚಾರವನ್ನು ಆತನಲ್ಲಿ ವಿಸ್ತರಿಸಬೇಕು. ಆತನ ಬಯಲಿಗೆ ಆಟವಾಡಲು ತೆರಳಿರುವ ಮಗನನ್ನು ದೀರ್ಘ ಧ್ವನಿಯಿಂದ ಕರೆಯುತ್ತೇನೆ. ಮಗನೇ ಮಹಿಷ, ಮಗನೇ ಮಹಿಷ, ಮಗನೇ ಮಹಿಷ, ಬಾ ಮಗನೇ, ಬಾ, 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 ಬಾ.
ಆ ಸಮಯದಲ್ಲಿ ಎಂಬಂತ ದೀರ್ಘವಾದಂತಹ ಧ್ವನಿ ಕೇಳಿತು. ಹೆತ್ತವೆಯ ಕರುಳಿನ ನುಡಿಯಲು ಆಲಿಸಿ ಈ ಕಡೆ ಗಮನಿಟ್ಟು ಓಡೋಡಿ ಬಂದಮ್ಮ. ಅಮ್ಮ, ಒಂದು ನೋಡಿದರೆ ಸೋಳಿತಾಪುರವೇ ಅಲ್ಲೋಲ ಕಲ್ಲೋಲವಾಗಿದೆ. ನಿಮ್ಮನ್ನು ನೋಡಿದ ಅಕ್ಷರವೇ ಸುತ್ತಾ ಇದ್ದೀರಿ. ಹಣೆಯಲ್ಲಿ ಕುಂಕುಮ ಇಲ್ಲ, ನಿಮ್ಮ ಕೈಗಳಲ್ಲಿ ಬಲೆಗಳಿಲ್ಲ. ಏನಾಯ್ತಮ್ಮ? ಜೀವನ ಗಡಿಬೇಕಿತ್ತಮ್ಮ. ಆದರೆ ಈ ಸಮಯ ನಿಮ್ಮ ಪಾಲಿಗೆ ಕಷ್ಟ ಬಂತೆ ತಾಯಿ. ನಿಮಗೆ ಕಷ್ಟ ಮಾಡಿಕೊಟ್ಟವರು ಯಾರೆಂದು ನಾನೀಗ ತಿಳಿದುಕೊಳ್ಳಿ. ನಮ್ಮ ಬದ್ಧ ವೈದ್ಯರೊತ್ತು ಹರಿಯೇ ಅಲ್ಲ, ಶಂಕರಳಿ ಅಲ್ಲ, ಬ್ರಹ್ಮದೇವಲಿ, ಮುಕ್ಕೋಡಿ ದೇವತೆಗಳಾಗಲಿ ಅಂತವರಿಗೆ ಸರಿಯಾದಂತಹ ಶಿಕ್ಷಣ ಕೊಟ್ಟು ನಿಮ್ಮ ಮಗ ನಾನು ಬರ್ತೇನೆ. ನಾನು ಕಂದ ಕಂದ ನಮ್ಮ ಬಾಳುವೆ ಮಗನೇ ಕಂದ ಕಂದ ತಾಯಿಯ ಸ್ಥಿತಿಯನ್ನು ಕಂಡೆ ನೋಡಿದೆ, ನನ್ನ ದುರವಸ್ಥೆಯನ್ನು. ಮಗನೇ, ನಿನಗೂ ತಿಳಿದ ವಿಚಾರ ಇದು. ನಿನ್ನ ತಂದೆಯವರು ನಿನ್ನ ಅಜ್ಜಿಯಿಂದ ಅಪ್ಪಣೆಯನ್ನು ಪಡೆದು ಸೇನೆಯನ್ನು ಜೊತೆಗೂಡಿಸಿಕೊಂಡು ಸ್ವರ್ಗಕ್ಕೆ ಯುದ್ಧಕ್ಕಾಗಿ ತೆರಳಿದವರು. ಮಗನೇ, ತೆರಳಿದ ನಿನ್ನ ಅಪ್ಪವರು ದೇವಾನುದೇವತೆಗಳನ್ನೆಲ್ಲ ಯುದ್ಧದಲ್ಲಿ ಸ್ವರ್ಗದ ಪೀಠವನ್ನು ಏರಿದರು. ಮಗನೇ, ಮಗನೇ, ಈ ಸಂತೋಷ ಹೆಚ್ಚು ಕಾಲ ಉಳಿಯಲಿಲ್ಲ. ಮಗನೇ, ಆ ದೇವನ ಬಗ್ಗೆ ಮೋಸ ಮಾಡಿದ
ನಮ್ಮ ಬಾಳೆ ತೀರಿತು ಮಗನೇ. ಸ್ವರ್ಗದ ಪೀಠದಲ್ಲಿ ಕುಳಿತಂತ ನಿನ್ನ ಅಪ್ಪ ತಂದೆಯವರನ್ನು ಆ ದೇವಾದ ದೇವತೆಗಳು ಮೋಸದಿಂದ ನನ್ನಪ್ಪ ಸ್ವರ್ಗಕ್ಕೆ ಹೋದಿರುತ್ತಾರೆ. ಕುಮಾರ ಇಂದ್ರಾದಿ ಸುಮರಸರಳೆ ಬಡಿದಟ್ಟಿ ಸುರಪೀಠವನ್ನು ನನ್ನ ಸ್ವಾಧೀನವಾಗಿ ಮಾಡಿದ್ರಮ್ಮ. ಮೋಸದಿಂದ ನನ್ನ ಅಪ್ಪನನ್ನು ಕೊಂದಿರುತ್ತಾರೆ. ನಾನು ಅನಾಥರಾದೆ ಅಮ್ಮ. ನನ್ನ ಅಪ್ಪನ ನಿನ್ನ ತಂದೆಯನ್ನು ಕೊಂದವ ನನ್ನ ಪಾಲಿಗೆ ನಿರ್ಲಕ್ಷ್ಯ. ಯಕ್ಷನ ಭಕ್ಷವಾಗಿ 3 ಲಕ್ಷಣ ಬಂದರೂ ಕೂಡ ಲೆಕ್ಕಿಸಬಾರದಲ್ಲ. ಕೊನೆಯಾಜ್ಞೆ ಸೊಟ್ಟ ಬಲೆ ಬಿಡು. ಸಂತೋಷವಾಯಿತು. ಮನದಿ ಗರುಷವನಾದ ನುಡಿದಳು ಅನಿಮಿಷರ ಗೆಲ್ಲಬಹುದು ಸಮರದಿ ನಿನಗೆ ಘನವಲ್ಲ. ವನಜನ ಬರುವ ಕೃತಕದಿ ಅನವರ ಸುಮನಸರ ಪಕ್ಷದಿ ನಿನಗೆ ಬೀಳುವೆನೊಂದು ವಿಧಿಯಲ್ಲಿ ಪಡೆದು ವರಗಳನ್ನು ತನಯನ ಆಡಿದ ನುಡಿಗೆ ಮಾಲಿನಿ
ಸಂತೋಷವಾಯಿತು ಮಗನೇ. ನನ್ನನ್ನು ಬೆತ್ತಂತ ಈ ಗರ್ಭ ಇಂದಿಗೆ ಪಾವನವಾಯಿತು ಮಗನೇ. ಏನಮ್ಮ ನನ್ನ ಮಗಾದ ಅನ್ಯಾಯವನ್ನು ಪ್ರತಿಭಟಿಸುವುದಕ್ಕಾಗಿ ನನ್ನ ಮಾತನ್ನು ಕೇಳಿ ತಟ್ಟನೆ ಹೊರಟು ನಿಂತೆ ಅಲ್ಲ ಮಗನೇ. ಆ ದೇವಾನು ದೇವತೆಗಳನ್ನು ಸದೆಬಡಿಯುವಲ್ಲಿ ನಿನ್ನಲ್ಲಿರುವಂತಹ ಸಾಮರ್ಥ್ಯ ಎಷ್ಟು ಏನೆನ್ನುವುದನ್ನು ನಿನ್ನ ತಾಯಿ ಚೆನ್ನಾಗಿ ಅರ್ಥವಿಸಿಕೊಂಡಿದ್ದಾಳೆ. ಸಮರದಿ ಅವರು ಯಾರು ನಿನಗೆ ಲೆಕ್ಕವೇ ಅಲ್ಲ ಮಗನೇ. ಆದರೆ ಗದ್ದ ಒಂದು ಸಂಕಷ್ಟ ಇದೆ. ಕೃತಕದಿ ಒಬ್ಬ ಬರುತ್ತಾನೆ, ಆ ಹರಿನಾರಾಯಣ. ಹರಿ ನಾರಾಯಣ ಬರ್ತಾನೆ. ಹರಿನಾರಾಯಣ ಬರಲೇಬೇಕಮ್ಮ. ನೀನು ಈ ಪರಿಸ್ಥಿತಿಗೆ ಬರೋದಕ್ಕೆ ಕಾರಣ ಅವನೇ. ಅವ ಬರಲಿ, ಸೊಂಟ ಮನೆ ಮುಗಿಸ್ತೇನೆ ಮಗನೇ. ಇದೆಲ್ಲವನ್ನು ಮಾಡುವರೆ ನಿನ್ನಲ್ಲಿ ಕೇವಲ ದೇಹ ಬಲ ಇದೆ ಮಗನೇ. ಮತ್ತೆ ದೈವ ಬಲ ಎನ್ನುವುದು ನಿನಗೆ ಬೇಕು. ಹಾಗಾಗಿ ನಿನಗೊಂದು ಹಾದಿಯ ಬೇಡುವೆ. ಈ ಕೂಡಲೇ ಘೋರವಾದ ಕಾನನವನ್ನು ಸೇರು. ಕಾನನವನ್ನು ಸೇರಿ ವಿಧಿಯ ಕುರಿತು ತಪಸ್ಸನ್ನು ಆಚರಿಸಿ ಬೇಕು ಬೇಕಾದ ವರಗಳನ್ನು ಪಡೆ ಮಗನೇ. ತದನಂತರದಲ್ಲಿ ನಮಗಾದ ಅನ್ಯಾಯವನ್ನು ಪ್ರತಿಭಟಿಸುವುದಕ್ಕಾಗಿ ನೀನು ಸ್ವರ್ಗವನ್ನು ಏರಬೇಕು. ಅಮ್ಮ, ನಿಮ್ಮ ಮಾತಿಗೆ ಪ್ರತ್ಯುತ್ತರವನ್ನು ಕೊಡುವುದಿಲ್ಲ ತಾಯಿ. ಸರಿ, ಆದರೂ ಒಂದು ಮಾತನ್ನು ಕೇಳುತ್ತಾ ಇದ್ದೆ. ನಿಮ್ಮ ಮಾತಿನಂದರೆ ಘೋರವಾದಂತಹ ಅರಣ್ಯವನ್ನು ಸೇರುತ್ತೇನೆ. ತಪಸ್ಸಿನ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಳ್ತೇನೆ. ಬೇಕು ಬೇಕಾದಂತಹ ವರವನ್ನು ಕೇಳುತ್ತೇನೆ ತಾಯಿ. ಅಮ್ಮ, ಆ ಹೊತ್ತಿಗೆ ತಿನ್ನುವುದಕ್ಕೆ ಬೇಕಾಗಿ ತಂದು ಕೊಡ್ತೀರ ತಾಯಿ. ಮಗನೇ, ನೀನು ಹೊರಟದ್ದು ತಪಸ್ಸು ಮಾಡುವುದಕ್ಕಾಗಿ. ಅಲ್ಲಿ ಹೋದಂತಹ ವೇಳೆಯಲ್ಲಿ ನಿದ್ರೆ, ಆಹಾರ ಇವೆಲ್ಲವನ್ನು ತ್ಯಜಿಸಿ ಏಕಾಗ್ರತೆಯಿಂದ ನೀನು ತಪಸ್ಸನ್ನು ಆಚರಿಸಬೇಕು. ಒಂದು ವೇಳೆ ಅಲ್ಲಿ ಏಕಾಗ್ರತೆಯನ್ನು ಬಿಟ್ಟು ತಿನ್ನುವುದಕ್ಕೆ ಕುಡಿಯುವುದಕ್ಕೆ ಎಲ್ಲವನ್ನು ಮುಂದುವರಿಸಿದೆ ಎಂದಾದರೆ ನಮಗಾದಂತ ಅನ್ಯಾಯವನ್ನು ಪ್ರತಿಕರಿಸುವುದಕ್ಕೆ ನಿನಗೆ ಕಷ್ಟ ಬಂದಿತ್ತು. ಹೋಗ್ತೇನೆ ತಾಯಿ, ಹೋಗ್ತೇನಮ್ಮ. ಹೆತ್ತವೇದಂತ ಆಶೀರ್ವಾದ ಮಾಡಿ ಕಲಿಸಿಕೊಡ್ಬೇಕಮ್ಮ. ಮಗನೇ, ಕೇವಲ ನನ್ನ ಆಶೀರ್ವಾದ ಹೊಂದಿದ್ದರೆ ಸಾಲದು ನಿನಗೆ. ಇದು ಸಾಮಾನ್ಯವಾದ ಖಡ್ಗವಲ್ಲ. ಈ ಹಿಂದೆ ನಿನ್ನ ತಂದೆಯವರು ಉಪಯೋಗಿಸುತ್ತಿದ್ದಂತ ಪಟ್ಟದ ಕತ್ತಿ. ಇದನ್ನು ನಿನಗೆ ನೀಡುತ್ತಿದ್ದೇನೆ ಮಗನೇ. ಅಮ್ಮ, ಬಲಿಷ್ಠವಾದಂತಹ ಕೋಡುಗಳಿರುವಾಗ ಈ ಕತ್ತಿನ ಅವಕಾಶ ನನಗಿದೆಯಾ ತಾಯಿ? ಅವಶ್ಯಕತೆ ಬಂದಾಗ ಇದನ್ನು ಉಪಯೋಗಿಸಿಕೋ ಮಗನೇ. ತಮ್ಮ ಹೋಗಿ ಬಾ, ಶುಭವಾಗಲಿ. ವಿಧಾನ ತಪಗೈವಿನೆನುತ ಆತತ್ತು ಕ್ಷಣ ಹೊರತೈತನ್ನು ಪುಷ್ಕರ ಕ್ಷೇತ್ರವ ಹೋಗುತ್ತಲಿ ಬಳಿಗ Thank you.
ಇರಲಿಲ್ಲ. ಅರಿಯಲ್ಲಿ ದೂರ ನಿಂತ ಪರಿಣಾಮವಾಗಿ ನಮ್ಮ ಅಂಗಾಂಗಗಳನ್ನು ಕಳೆದುಕೊಂಡೆವು. ಆದರೆ ಇದುವರೆಗೆ ನಾವು ಇದ್ದದ್ದಲ್ಲಿ ಬದುಕಬೇಕೆಂಬ ಆಶೆಯಿಂದ ಗವನಗಳಲ್ಲಿ ಅವಿತುಕೊಂಡವರು ನಾವು. ಅಷ್ಟರಲ್ಲಿ ಒಂದು ಉದಯ ವಾರ್ತೆ ಬಂತಲ್ಲ, ಮಾರನಿಗೆ ಮಗನಾಗಿ ಮಹಿಷಾಕ್ಕೆ ಹುಟ್ಟಿದನಂತೆ. ಇನ್ನು ತಡ ಮಾಡುವುದಲ್ಲ, ನಮ್ಮ ನಡೆ. ಅರಣ್ಯವನ್ನು ಸೇರಿದೆ. ತಪಸ್ಸರ ಮೂಲಕ ಬ್ರಹ್ಮದೇವರನ್ನೇ ಮೆಚ್ಚಿಸಿಕೊಂಡೆ. ದರೆಯ 7 ಜನರು 3 ಮೂರ್ತಿಗಳಲ್ಲಿ ಮರಣವೇ ಬಾರಂತ ಅವರನ್ನು ಪಡೆದುಕೊಂಡೆ. ಮತ್ತೆ ಕೈಗೊಂಡ ದಿಗ್ವಿಜಯ. ಭೂಲೋಕ ಪಾತಾಳೋಕ ನನ್ನ ಸ್ವಾಧೀನವಾಗಿದೆ. ಉಳಿದಲ್ಲ ಒಂದು ಲೋಕ, ಅದೇ ನಾಗಲೋಕ. ಯಾರಂತೆ ಪ್ರತಿ ನಮಸ್ಕಾರವನ್ನು ಕೊಡ್ತಾ ಇದ್ದೇನೆ. ಅಯ್ಯ, ನಿಮ್ಮನ್ನು ನೋಡಿದ ಅಕ್ಷರವೇ ಅಂಗಾಂಗವಲ್ಲೇ ಕಳೆದುಕೊಂಡಿದ್ದೀರಿ. ಅಂಗ ವಿಕಲರಂತ ನೀವು ಸೋಲಿತ ಅವರಿಗೆ ಬರಬೇಕಾದ್ರೆ ಕಾರಣವೇನು? ನನ್ನ ಹಿತವಂತರೇ, ಎಲ್ಲ ವಿಚಾರಗಳು ಹೇಳಿ. ಈತ ಬಿಡಲಾಸುರ, ಇವರೆಲ್ಲ ನಾವೆಲ್ಲ ಅನ್ಯರಲ್ಲವಯ್ಯ. ಈ ಪುರದಲ್ಲೇ ಇದ್ದವರು. ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು ಎಂದುಕೊಂಡಂತ ನಾವುಗಳು ಸ್ವರ್ಗಕ್ಕೆ ಏರಿದೆವು. ಅಲ್ಲಿ ಸುರಪನನ್ನು ಬಡಿದೋಡಿಸಿದೆವು. ಪರಿಣಾಮ ಆ ಸುರಪ ಸುಮ್ಮನಿರಲಿಲ್ಲ. ಆ ಸುರಪ ಆ ಹರಿಯಲ್ಲಿ ದೂರ ನಿಂತ. ಏನ್ ಮಾಡಿದ? ಆದ್ರೆ ಹರಿ ಬರಲಿಲ್ಲ. ಆ ಚಕ್ರ ಗರಗರನೆ ಗರಗರನೆ ತಿರುಗುತ್ತಾ ಬಂದು ನಮ್ಮ ಅಂಗಾಂಗಗಳನ್ನು ಕಳೆದುಕೊಂಡೆವು. ಅಯ್ಯ, ಅಂಗಾಂಗ ಒಳ್ಳೆ ಕಳೆದುಕೊಂಡಂತ ನೀವು ಇಷ್ಟರವರೆ ಎಲ್ಲಿದ್ದೀರಯ್ಯ? ಬದುಕಬೇಕೆಂಬ ಆಶೆಯಿಂದ ಗಿರಿಗುವೆ ಗವನಗಳಲ್ಲಿ ಅವಿತುಕೊಂಡವರು ನಾವು. ಅಷ್ಟರಲ್ಲಿ ಒಂದು ಉದಯ ವಾರ್ತೆಯನ್ನು ಕೇಳಿಸಿದ್ದೇವೆ. ಬಂತಲ್ಲ, ಮಾರನಿಗೆ ಮಗನಾಗಿ ಮಹಿಷಾಕ್ಯ ಹುಟ್ಟಿದಾನಂತೆ. ಹುಟ್ಟಿದ್ದು ಮಾತ್ರವಲ್ಲ, ಅದನ್ನು ಭಜನೆಯ ಮೂಲಕ ಮೆಚ್ಚಿಸಿ ಅಜೇಯವಾದ ವರಬಲವನ್ನು ಪಡೆದಿದ್ದಾರೆ. ಹಾಗಾಗಿ ನಿನ್ನ ಬಳಿಗೆ ಬಂದಿದ್ದೇನೆ. ಇನ್ನು ಬಳಿಗೆ ಬರಬೇಕಾದ್ರೆ ಬಲವಾದ ಕಾರಣ ಒತ್ತುಕೊಂಡೇ ಬಂದವರು. ನಮಗೆ ಮಾತ್ರ ಮೋಸವಾದದಲ್ಲ, ನಿನಗೂ ಆಗಿದೆ. ಯಾರಾದರೂ ಅಪ್ಪ ಸತ್ತವರು ಈ ಯಾರ್ಯಾರಪ್ಪ ಅಲ್ಲ ಪುಣ್ಯಪ್ಪ, ನಿನ್ನಪ್ಪ. ನಿನ್ನ ತಂದೆಯನ್ನು ಕೊಂದದ್ದು ಮತ್ತಾರಲ್ಲ.
ಅಂಬರೀಷನೆಂಬ ದಾನವನು ನಮ್ಮದಾದಂತಹ ನಾಕವೇರಿ ಬಂದಿದ್ದಾನಂತೆ. ಆತನನ್ನು ಸುಮ್ಮನೆ ಬಿಡಬಾರದು. ಅದಕ್ಕಾಗಿ ತಮ್ಮ ತಮ್ಮ ಆಯುಧವನ್ನು ಹಿಡಿದುಕೊಳ್ಳಿ, ತಮ್ಮ ತಮ್ಮ ವಾಹನವನ್ನು ಏರಿಕೊಳ್ಳಿ. ತಳಮಾಡು ಸರಿಯಲ್ಲ, ನಡೆಯು. Oh,
ಐರಾವತವನ್ನೇರುತ್ತ ವಜ್ರಾಯುಧವನ್ನೇ ಹಿಡಿದುಕೊಂಡು ಸಮರಕ್ಕೆದುರಾಗಿ ಬಂದಂತಹ ಸುರಪ್ಪನೇ ನೀನು. ಹೌದೇ ಹೌದು. ನನ್ನ ಅಪ್ಪನಾದಂತ ವಿದ್ಯುಲ್ ಮಾಡಿ ಕೊಂದಂತ ಪಾತಕಿ ಸುರಪೀಠಕ್ಕೆ ಯೋಗ್ಯವಾದಂತ ವ್ಯಕ್ತಿನಲ್ಲ. ಪೀಠವನ್ನು ಸುಲಭದಲ್ಲಿ ಸಿಕ್ಕಿತು ಎನ್ನುವ ಹಾಗೆ ಭಾವಿಸಿದೆಯೋ? ಶತಮಕಗಳನ್ನು ಮಾಡಿ 3 ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕರ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದರೆ ನಿನ್ನ ತಂದೆಗಾದ ಗತಿ ನಿನಗೂ ಆದಿತು. ನಿನ್ನ ಸೊಂಟ ಬಳಿ ಮುರಿತೇನೆ ಬಾ ಮಗನೇ. ಸ್ವಾಧೀನವಾಗಿದೆ. ದೇವಲೋಕದಲ್ಲಿ ದೇವೇಂದ್ರ ಕಾಡುತ್ತಾ ಇದ್ದಾರ? ಯಾರು ಕಾಡುವುದಿಲ್ಲ. ಸುರಪೀಠ ಬರಿದಾಗಿದೆ. ಸುರಪೀಠವನ್ನು ಹೇಳಿದವರಾಗಿದ್ದೇನೆ. ಇನ್ನು ಮುಂದಕ್ಕೆ ನೀವೆಲ್ಲ ಭೂಲೋಕವನ್ನು ಸೇರಬೇಕು. ಅಲ್ಲೇ ಬ್ರಾಹ್ಮಣರು ಯಾಗ ಯಜ್ಞಾದಿಗಳು ಮಾಡುವುದರ ಮೂಲಕ ಅವಿರ್ಭಾಗವನ್ನು ದೇವತೆ ಕೊಡ್ತಾರೆ. ಇನ್ನು ಮುಂದೆ ಕೊಡಬಾರದು. ಅರ್ಪಣ ತರ್ಪಣ. ಒಂದು ವೇಳೆ ತಪ್ಪಿ ನಡೆದರೆ ಶಿಕ್ಷೆಗೆ ಗುರಿಪಡಿಸಲಾಗುವುದು. ಅಯ್ಯ ಸಂಕಾಸುರ, ದೇವತೆಯಲ್ಲಿ ಹೋರಾಡಿ ನೀವೆಲ್ಲ ಸ್ವಲ್ಪ ಆಯಾಸ ಪಟ್ಟಿದ್ದೀರಿ. ವಿಶ್ರಾಂತಿ ಅಗತ್ಯ. ಹೋಗಿರಯ್ಯ. ಅದೇ ಸಂಚಾರ ಮಾಡು. ಸೂರ್ಯ ಮತ್ತು ಚಂದ್ರ ಇನ್ನು ಮುಂದಕ್ಕೆ ನೀವು ಸಂಚಾರವನ್ನು ಮಾಡಬೇಕಾದ್ರೆ ಈ ಮಹಿಷನಾಳ ಮತ್ತೆ ಕೇಳಬೇಕು. ಒಂದು ವೇಳೆ ಕೇಳದೆ ಹೋದರೆ ನಿಮಗೆ ಸರಿಯಾದಂತಹ ಶಿಕ್ಷೆಯನ್ನು ಕೊಡ್ತೇನೆ. ಜಾತರ ಎಚ್ಚರವೇ. ಭಕ್ತಾಭಿಮಾನಿಗಳಲ್ಲಿ ನಮ್ಮ ಮೇಳದಿಂದ ಮಾಡುವಂತಹ ವಿಜ್ಞಾಪನೆ. ಇಂದಿನ ಸೇವೆಯನ್ನು ಸಲ್ಲಿಸಿದ ಸೇವಾಕರ್ತರಿಗೆ ನಾವು ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಹಾಗೂ ಮೇಳದಲ್ಲಿ ವಾಸವಾಗಿರುವಂತಹ ಮಹಾಗಣಪತಿ ದೇವರು ಸಕಲ ಐಶ್ವರ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ ಎಂದು ಕೇಳಿಕೊಳ್ಳುತ್ತಿದ್ದೇವೆ. ಹಾಗೆಯೇ ನಾಳೆ ರಾತ್ರಿ ಸಿದ್ದಕಟ್ಟೆಯಲ್ಲಿ ಕಟೀಲು ಕ್ಷೇತ್ರ ಮಹಾತ್ಮೆ ಎಂಬ ಪುಣ್ಯ ಕಥಾಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಈ ಕಾರ್ಯಕ್ರಮಕ್ಕೂ ತಾವೆಲ್ಲ ಬರಬೇಕು, ಬಂದು ಶ್ರೀದೇವಿಯ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತಿದ್ದೇನೆ. ಹಾಗೆ ಕಥಾಭಾಗವನ್ನು ಮುಂದುವರಿಸಲು ಭಾಗವತರಲ್ಲಿ ಹಾಗೂ ಸಭ್ಯ ಸಭಿಕರಲ್ಲ ಅನುಮತಿಯನ್ನು ಕೇಳಿಕೊಳ್ಳುತ್ತಿದ್ದೇನೆ. ಕ್ಷಣ ಗೆಂತಿ.
ಮಾನವನು ಶಂಖದುರ್ಗಾದಿಗಳನ್ನು ಕೂಡಿಕೊಂಡು ನಮ್ಮದಾದಂತಹ ನಾಕವೇರಿ ಬಂದು ನಮ್ಮನ್ನೆಲ್ಲ ನಾಕದಿಂದ ದೆಸೆಗಳಿಸಿದ್ದಾನೆ ದೇವ. ಆದ್ದರಿಂದ ನೀವೇ ನಮ್ಮನ್ನು ಬರೆಯಬೇಕು. ದುರುಳನ ಬಾಧೆಯ ಬುರೆಯುವುದಾಗಿನಿ ತೆನ್ನಲ್ಲಿ ಮರೆಯೆಲ್ಲವು ನಾವರಗಳ ನಿತ್ತಿಗೆ ವಿರಚಿತ ತಪವನ್ನು ಮೊದಲೇ ಆದರೆ ತೋರುವೆ ಘಾತಿಯ ಮುಂದನು ಮಾಧವನಲ್ಲಿಗೆ ಹೋಗುವ ಆದುದನ ಮಧುಸೂದನ ನಡಿಯಲಿ ಸದನದಲ್ಲಿ ಬೆನ್ನೈಸುವ. ದೇವೇಂದ್ರ ಕಷ್ಟ ಬಂತೆ. ಹೌದು, ವರವನ್ನು ಕೊಟ್ಟದ್ದು ಹೌದು. ಆತನ ಭಕ್ತಿಗೆ ಒಲಿದು ಕೊಟ್ಟಿದ್ದೇನೆ. ಹಿಂದೆ ಪಡೆಯುವುದಕ್ಕೆ ಅಸಾಧ್ಯ. ಯಾರು ಅಂತ ಹೇಳಿದ್ರೆ ಮಧುಸೂದನ, ಆತನ ಬಳಿಗೆ ಹೋಗೋಣ. ಬಳಿಯೊಳಗಿದಿರಾಗಿ ಮುರಘರ ನಡೆದರಲು ಶರಣಕ್ಕೆ ವಂದಿಸೆ ಹರಿಹರ ವೃಂದ ದುರುಳನ ಗದನದೊಳು. ದೇವರೇ, ನಿಮ್ಮನ್ನೇ ಹುಡುಕಿಕೊಂಡು ಬರುವಾಗ ತುಹಿನಗಿರಿ ಅಡಿಯಲ್ಲಿ ಭೇಟಿಯಾದಿರಲ್ಲ. ಹೌದು, ಕೂಡನ ವಧೆಯ ಬಗ್ಗೆ ಯೋಚನೆ ಮಾಡಬೇಕು. ಹೀಗೆ ಬನ್ನಿ. ಚಂದ್ರಕಾಂತ ಶಿಲೆಯೊಳೊಂದಾಗಿ ಖಳನ ಒದಿಸುವ ಯತ್ನ ಯೋಚಿಸುತ್ತಿರಲಿದ್ದ ನಳಿನ ಭವಸುರರ ನೊಡಗೊಂಡು ನಡಿತಂದು ವೈಕುಂಠದಲ್ಲಿ ಹರಿ ಕಾಣದಿರಲು ವೈಕುಂಠದಲ್ಲಿ ಶ್ರೀಹರಿ ಕಾಣ್ತಾ ಇಲ್ಲ. ಬಳಿಕ ಪುರಘರನು ನಿಲಯದೊಳಗಿಲ್ಲದಿರುತ್ತೀರಿ ಪುರಹರನು ನಿಲಯದೊಳಗಿಲ್ಲ. ಕಳವಳಿಸೆ ಬಳಿಕವರು ಹರಿಹರರ ಪಾದಕ್ಕೆ ರಗಿ ಸಕಲರು ದೇವಾ ಹರಿಹರರ ಪಾದಕ್ಕೆ ರಗಿ ಸಕಲರು ದುರುಳ ಮಹಿಷಾಸುರನ ಉಪಜನ ಸರಗರಿಸುತ್ತಿಗೆ ವಿಮಾನಿವೆ ಹೊರೆವುದೆನಲು ದೇವಾ ಹರಿಹರನೇ, ನಾವೆಲ್ಲರೂ ವಂದಿಸಿಕೊಳ್ತಾ ಇದ್ದೇವೆ. ಹೇಳಿ ಎಂಬಂದುದೇನು? ದೇವರೇ, ನನ್ನಿಂದಲೇ ವರವನ್ನು ಪಡೆದಂತಹ ಮಹಿಷಾಸುರ 3 ಲೋಕದಲ್ಲೂ ತಾನೇ ತಾನಾಗಿ ಬರೀತಾ ಇದ್ದಾನೆ. ಆತನ ದೆಸೆಯಿಂದಲಾಗಿ ದೇವತೆಗಳೇ ದೆಸೆಗೆಟ್ಟು ಹೋಗಿದ್ದಾರೆ. ಪರಿಹರಿಸುವುದಕ್ಕೆ ನೀವೇ ನಮ್ಮನ್ನು ಪೊರೆಯಬೇಕು. ಮನಮನದಿಂದ ಕಡುಕೊಟ್ಟಿರುವಂತಹ ಗಣಮಹಿಷನ ಪದಾರ್ಥವಾಗಿ ನನ್ನಲ್ಲಡಕವಾದ ಚೇತನವನ್ನು ಹೊರಹೊಮ್ಮಿದೆ. ಲೋಕಕ್ಕೆ ಮಾರಕನಾಗಿ ಮೆರೆಯುವಂತಹ ಮಹಿಷನನ್ನು ಮಾಡುವುದಕ್ಕೆ ಬೇಕಾಗಿತ್ತು ನನ್ನಲ್ಲಿರುವ ಶೈಲ ತೇಜಸ್ಸನ್ನೇ ಹೊರಗೆ ತೆಗೆದಿದ್ದೇನೆ. ಹಾಗಾಗಿ ನನ್ನಲ್ಲಿರುವಂತಹ ಬ್ರಹ್ಮತೇಜವನ್ನು ಹೊರಗಡೆಯಿದ್ದೇನೆ. ದುರುಳ ಮಹಿಷನ ವಧೆಗಾಗಿ ನಮ್ಮಲ್ಲಿರುವಂತಹ ದಿವ್ಯ ಶಕ್ತಿಯನ್ನೇ ಹೊರಗೆಡಹಿದ್ದೇವೆ. ಮೂರ್ತಿಗಳ ಮುಖದಿಂದ ಪುರಣಿಗ ತೇಜ
ಸರ್ವವಶೇ ಸರ್ವಶಕ್ತಿ ಸಮನ್ವಿತೆ ಭಯಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ರಕ್ಷಿಸಮ್ಮ. ಒಂದೇ ಮನಸ್ಸಿನಿಂದ ಧ್ಯಾನಿಸಿ ಪ್ರಸನ್ನೀಕರಿಸಿಕೊಂಡಿದ್ದೀರ. ನಿಶಾಕಮಲದಂತಾಗಿದೆ ನಿಮ್ಮ ಮದನ. ಯಾರಿಂದ ಬಂದಂತಹ ಬವಣೆ? ಯಾಕೆ ನನ್ನನ್ನು ಸ್ಮರಿಸಿದಿರಿ? ನಿರ್ಭೀತಿಯಿಂದ ತಿಳಿಸಿ ಮಕ್ಕಳೇ. ಅಜನನ್ನು ಭಜಿಸಿ ವರಬಲವನ್ನು ಸಂಗ್ರಹಿಸಿಕೊಂಡು ಮತ್ತದಿಂದಲೇ ಪ್ರಮತ್ತನಾಗಿ ಪಾತಾಳವನ್ನು ವಶಪಡಿಸಿಕೊಂಡನಮ್ಮ. ಭೂತಳದ ಮೇಲೂ ತನ್ನ ಸರ್ವಾಧಿಕಾರವನ್ನು ಸ್ಥಾಪಿಸಿದ್ದಾನೆ. ಮೇಲುಲೋಕವನ್ನೇರಿ ಸುರಪ ಮುಖ್ಯಾಮರನ್ನು ಸದೆ ಬಡಿದ. ಇವರುಗಳ ಕಷ್ಟವನ್ನು ಪರಿಹರಿಸುವಲ್ಲಿ ನಾವು ಅಸಮರ್ಥರಾದೆವಮ್ಮ. ನಾವೆಲ್ಲ ಭೀತರಿದ್ದೇವೆ. ಕೂಡನಾದರೂ ನಿರ್ಭೀತನಿದ್ದಾನೆ. ಲೋಕಗಳು ಮಹಿಳೆ ನಟ್ಟೊಳೆಯಿಂದ ಕಂಗೆಟ್ಟಿದೆ. ಲೋಕ ಕಂಟಕನಾಗಿ ಧರ್ಮದ್ರೋಹಿಯಾಗಿ ಬೆಳೆಯುತ್ತಿರುವನೇ. ಯಾಗ ಯಜ್ಞಾದಿಗಳನ್ನು ಕೆಡಿಸಿದನೇ. ದೇವತೆಗಳನ್ನೇ ಸ್ಥಾನಭ್ರಷ್ಟರನ್ನಾಗಿ ಮಾಡಿದನೇ. ಸೂರ್ಯ ಚಂದ್ರವರ ಸಂಚಾರಕ್ಕೆ ತಡೆಯಲಿದ್ದನೇ. ನೀವ್ಯಾರು ಭಯಪಡಬೇಡಿ ಮಕ್ಕಳೇ. ದುರ್ಬೋಧಕರಾಗಿ ಇಂದ್ರಾದಿ ಸುಮನಸರಿ ದುಷ್ಟ ಮಹಿಷನನ್ನೇ ಹೊಂದಿಕೊಂಡು ಅನ್ಯಾಯದ ಪಥವನ್ನೇ ತುಳಿಯುತ್ತಿರುವಂತಹ ಶಂಖಾಸುರ, ದುರ್ಗಾಸುರ, ಬಿಡಲಾಸುರ ಎಷ್ಟೇ ಬಲಿಷ್ಠರಾದರೂ ಕೂಡ ಅಂತಹ ಕೆಟ್ಟ ರಕ್ಕಸರನ್ನೆಲ್ಲ ಮಾಡುಹಿ ಅವರ ನೆತ್ತರಿನಿಂದ ಈ ಪೃಥ್ವಿಯನ್ನೇ ತೃಪ್ತಿಗೊಳಿಸುತ್ತೇನೆ. ಧೈರ್ಯಸ್ಥರಾಗಿರಿ, ನಿಶ್ಚಿಂತರಾಗಿರಿ, ಭಯಗೊಳ್ಳದಿರಿ. ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಜಯ ಜಯ ಜಯವೆಂದು ಸಕಲರು ಮಣಿಯಲಾಗಿ ವಿಶ್ವಕರ್ಮನು ಘನದರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು
ವಿಶ್ವಕರ್ಮನು ಘನತರದಿ ಶೋಭಿಸುವ ಭೂಷಣ ವಸನ ಅರ್ಪಿಸಲು ಜಯ 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 ಜಯವೆಂದು ಸಕಲರು ಮಣಿಯಲಾಗಿ ಆ ಆ ಆ ಆ ಸುರಂಗ ಮುಖ್ಯವಾದ ನಮ್ಮಲ್ಲಿರುವಂತಹ ದಿವ್ಯ ತೇಜಾಂಶವನ್ನು ನಾವು ಪ್ರಕಟಗೊಳಿಸಿದ ಕ್ಷಣದಲ್ಲಿ ಅವೆಲ್ಲವೂ ಅವರ ಫಲವಾದಂತಾಗಿ ನಾರಿ ರೂಪವನ್ನು ಉಳ್ಳವಳಾಗಿ ಸೃಷ್ಟಿಗಳಿದು ಬಂದು ಅಭಯ ವಚನವನ್ನಿತ್ತಾಗ ನಾವೆಲ್ಲ ಮನ ತುಷ್ಟಿಯನ್ನು ಹೊಂದಿದೆವು. ಅನುಗ್ರಹದಾಯಕಿಯನ್ನು ಶೃಂಗರಿಸಬೇಕೆಂಬ ಉದ್ದೇಶದಿಂದ ವಿಶ್ವಕರ್ಮನದ ಘನತರವಾದಂತಹ ವಸನ ಭೂಷಣಾದಿಗಳನ್ನು ತಂದಿಟ್ಟಿದ್ದಾನೆ. ದೇವನಾರಿಯೆಲ್ಲ ಒಂದಾಗಿ ಬಂದು ಒಮ್ಮನದಿಂದ ಶ್ರೀದೇವಿಯನ್ನು ಶೃಂಗರಿಸಿದ್ದಾಯಿತು. ರಣಧಾರುಣಿಯನ್ನು ಸೇರಿಕೊಂಡು ಕುಳರಲ್ಲಿ ಹೋರಾಡುವರೆ ಆಯುಧಗಳು ಬೇಕು. ಶ್ರೀಮುಖರಿಂದಲೇ ಅಪ್ಪಣೆಯಾಗಬೇಕು. ವನಜನಾಭನು ಕರದ ಚಕ್ರವ ಅಮ್ಮ ಇದು ಚಕ್ರ ತ್ರಿಣಯನಾಗ ತ್ರಿಶೂಲವನು ಸಗಾಗ ಕುರುಳನವನಿಗೆ ಶೂಲತಾಯಿ ಕನಕ ಗರ್ಭನು ಬ್ರಹ್ಮದಂಡವನಿತ್ತೋ ಪದಕೆರಗೆ ವಿನಯದಿಂದಲೇ ಸುರಪಕುಲಿಶವ ಅನಿಮಿಷರು ಶಬ್ದಾಯುಧಗಳ ಮನಿದು ಮಾತೆಯ ಪದ ತಳ ಕರ್ಪಿಸಿ ನುತಿಸಿದರು ಭಯದಿಗೆ ಜಯ 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 ಇಂದ್ರಾದಿ ದೇವತೆಗಳೇ
ಕಾಣುತ್ತಾ ಇದೆ. ಒಂದು ಕಡೆಯಿಂದ ಕೆಂಡದ ಮಳೆ, ಮತ್ತೊಂದು ಕಡೆಯಿಂದ ರಕ್ತದ ಹೊಳೆಯಾಗಿ ಹರಿತಾ ಇದೆ. ಪ್ರಾಣಿ ಪಕ್ಷದ ವಿಕಾರದಲ್ಲಿ ಕೂಗ್ತಾ ಇದೆ. ನಾಳೀಗ ತಿಳಿದುಕೊಳ್ಳೆ, ಯಾರೋ ಒಬ್ಬಳಾಕೆ ನಾರಿ ಕೇಸರಲ್ಲಿ ಹಿಡ್ಕೊಂಡು ಬಂದರಂತೆ. ನಮ್ಮವರಂತಹ ಸಂಘ ಗೊಂದರಂತೆ. ಯಾರೇ ಯಾಗಿರಲಿ ರಥವನ್ನು ಏರಿಕೊಳ್ಳು. ನಮ್ಮವರಾದಂತಹ ಸಂಕರನ್ನು ಕೊಂದೆಯ ನನಗೂ ಯಾವ ರೀತಿಯ ಅಗೆತರ ಮಾಲಿನಿ ಜಾತ ಮಹಿಷದ ಶರಣಾಗು. ಮೂರು ಲೋಕದಲ್ಲಿ ತೋರಿಸಿದಂತಹ ದೌಷ್ಟತನವನ್ನು ನನ್ನ ಕಣ್ಣ ಮುಂಭಾಗದಲ್ಲಿ ಪ್ರಕಟಪಡಿಸುವುದಕ್ಕೆ ಬಂದರೆ
ಪ್ರಪಂಚದಲ್ಲಿ ಬದುಕಬೇಕಾದ್ರೆ ನೀನು ಏರಿ ಬಂದಂತ ಕೇಸರನ್ನು ಕಾರಿಗರಿಸು, ಕೈಯಲ್ಲಿ ಆಯುಧವನ್ನು ಕೆಳಗಿರಿಸಿ 14 ಲೋಕದ ಒಡೆಯ ಮಹಿಷ ಈ ಬೀಜವನ್ನು ಹೇಳುವಂತ ಸಮಯದಲ್ಲಿ ನಾನು
ಮಹಿಷಾಂತಕಿ ನಮೋಸ್ತುತೆ. ಕಾಣಿಕೆಯನ್ನೇ ಮುಂದಿರಿಸಿದೆಯಾ? ಇದು ಶಾಂತಳಾಗಿದ್ದೀರಿ. ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಸ್ಕಂದಮಾತ, ಕೂಷ್ಮಾಂಡಿನಿ, ಕಾತ್ಯಾಯಿನಿ, ಕಾಳರಾತ್ರಿ, ಸಿದ್ಧಿದಾತ್ರಿ, ಮಹಾಗೌರಿ, ಹೀಗೆ 9 ರೂಪಗಳಿಂದ 9 ದಿವಸಗಳ ಪರ್ಯಂತರ ದುರುಳನಾದಂತಹ ಮಹಿಷಾಸುರ ಮತ್ತವರ ಸಂಗಡವನ್ನೇ 10ನೇ ದಿವಸವಾದಂತಹ ಇಂದು ನಮ್ಮ ಪಾಲಿಗಾಗಿದೆ. ಈ 9 ದಿವಸಗಳನ್ನು ನವರಾತ್ರಿ ಅಂತಲೂ 10ನೇ ಈ ದಿವಸವನ್ನು ವಿಜಯದಶಮಿ ಎಂದುಕೊಂಡು ಯಾರು ಶ್ರದ್ಧಾಭಕ್ತಿಯಿಂದ ಆಚರಿಸಿಕೊಂಡು ಬರುತ್ತಾರೆ ಅವರ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ಸುರಪಾಲ, ನಾಕದ ಪೀಠ ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಡು. ಕಷ್ಟ ಬಂದಲ್ಲಿ ಚಿಂತಿಸುವಂತಹ ಪ್ರಮೇಯವಿಲ್ಲ. ಕಷ್ಟ ಬಂತು ಎಂದಾದಲ್ಲಿ ನೇರವಾಗಿ ತುಹಿನಗಿರಿಯನ್ನೇ ಏರಿಕು. ಅವಿಚ್ಛಿನ್ನವಾದಂತಹ ಭಕ್ತಿಯಿಂದ ನನ್ನ ಪ್ರಾರ್ಥಿಸಿಕೊಂಡು ಎಂದಾದಲ್ಲಿ ನಿನ್ನ ಪಾಲಿಗೆ ಒಲಿದು ನಿನ್ನ ಇಷ್ಟಾರ್ಥವನ್ನೆಲ್ಲ ನೆರವೇರಿಸುತ್ತೇನೆ. ನಿನಗೆ ಶುಭವಾಗಲಿ. ವಿಭವದಲ್ಲಿ
ಶುಂಭಾಸುರ ಎಂದು ಕೇಳಿಬಲ್ಲೆವು. ಹೊರಟು ಬಂದ ಕಾರ್ಯಕಾರಣ ತಪಸ್ಸಿಗೆ ಮೆಚ್ಚಿದಂತ ಬ್ರಹ್ಮದೇವ ವರವನ್ನು ಅನುಗ್ರಹಿಸಿದ್ದಾನೆ. ದರೆ ಯೋನಿಜರಿಂದ ಮತ್ತು ಹರಿಹರಾದಿಗಳಿಂದ ಮರಣವೇ ಬರಂತ ವರ ನಮ್ಮ ಪಾಲಿಗಿದೆ. ವರ ಪಡೆದ ಬಳಿಕ ಪಾತಾಳ ಲೋಕವನ್ನು ಜಯಿಸಿದೆವು, ಉರಗ ಲೋಕವನ್ನು ಜಯಿಸಿದೆವು. ಇನ್ನು ಉಳಿದದ್ದು ಸ್ವರ್ಗಲೋಕ. ಸ್ವರ್ಗಲೋಕದ ಅಧಿಕಾರವನ್ನು ಪಡೆಯಬೇಕು. ಏನು ಅಭಿಪ್ರಾಯ ನಮ್ಮ ಅದು ನಮ್ಮ ತಾಯಿಯ ಆಸೆ ಕೂಡ ಆಗಿತ್ತು. ಹಾಗಾಗಿ ಇಂದು ಜನಬಲ, ಹಣಬಲ, ದೇಹಬಲ, ಅದರ ಜೊತೆಗೆ ದೈವ ಬಲವು ಇಂದು ನಮಗೆ ದೊರಕಿದೆ. ಆದ್ದರಿಂದ ಹಣವ ಬಿಡು, ನನಗೊಂದು ಅಪ್ಪಣೆಯನ್ನು ಕೊಡು. ನೇರವಾಗಿ ಸ್ವರ್ಗಕ್ಕೆ ಹೋಗಿ ದೇವೇಂದ್ರನನ್ನು ಬಡಿದೋಡಿಸಿ ಸ್ವರ್ಗದ ಪೀಠವನ್ನು ನಿನಗೆ ಸೇನೆಯನ್ನು ಸಿದ್ಧಗೊಳಿಸುವುದಕ್ಕೆ ಹೇಳು. ಆದಷ್ಟು ಬೇಗನೆ ಯಾರು
ಶತಾಮಕಗಳನ್ನು ಮಾಡಿ ಮೂರು ಮೂರ್ತಿಗಳ ಅನುಗ್ರಹಕ್ಕೆ ಪಾತ್ರರಾಗಿ ಅವರೇ ಕೊಟ್ಟಂತಹ ನಾಲ್ಕನ ಅಧಿಕಾರ ಕಸಿಯುವುದಕ್ಕೆ ಬಂದಂತಾದ್ರೆ ತಲೆ ಹಾರಿಸಿ ಮಂಗಳವಾಗಲಿ. ತಮ್ಮ ಶುಂಭ ಅಣ್ಣ ಸಂತೋಷವಾಯಿತು. ಇಂದ್ರಾದಿ ದೇವತೆಗಳೆಂತಲೂ ಓಡಿ ಹೋಗಿದ್ದಾರೆ. ಸ್ವರ್ಗದ ಅಧಿಕಾರ ನಮ್ಮ ಪಾಲಿಗೆ. ಅರ್ಪಣ ತರ್ಪಣ ಇನ್ನು ಮುಂದೆ ಶುಂಭ ಅರ್ಪಣ ಅಧಿಕಾರ ನಮ್ಮ ಸ್ಥಾಪನೆ ಆಗಿದೆ. ಇನ್ನು ನಾವಿಲ್ಲಿ ಇರುವುದಲ್ಲ, ನಾವಿರಬೇಕಾದದ್ದು ಶೋಣಿತದಲ್ಲಿ. ಸೋತು ಗಿರಿ ಕಾನನದಲ್ಲಿ ಅಲೆಯುವಂತಹ ಪರಿಸ್ಥಿತಿ ನಮ್ಮ ಪಾಲಿಗೆ ಬಂದದಾಗಿತ್ತಲ್ಲ. ನಮಗೆ ಬಂದಂತಹ ಕಷ್ಟವನ್ನು ನಾವು ಯಾರಲ್ಲೇ ಹೇಳಿಕೊಳ್ಳಲಿ. ಸರಿ ಸರಿ, ಈ ಹಿಂದೆ ಕಷ್ಟ ಬಂದ ಕಾಲಕ್ಕೆ ನನ್ನನ್ನೇ ಭಕ್ತಿಯಿಂದ ಸ್ಮರಿಸಿ ಮಕ್ಕಳೇ ಎನ್ನುವ ಹಾಗೆ ತಾಯಿ ಆಡಿದ್ದಾಳೆ. ತಡ ಮಾಡುವ ಸರಿಯಲ್ಲ. ಆ ಜಗದಂಬಿಕೆಯನ್ನೇ ಪ್ರಾರ್ಥಿಸುತ್ತೇನೆ. ಜಯ ಜಯ ಪೂಜಿಸಿದನು ಮಾಯೆಯ
ಕಾಲವನ್ನು ಕಳೆಯಬೇಕಾಗಿದ್ದವ. ಆದರೆ ಕಣ್ಣೀರ ಧಾರೆಯ ಮೂಲಕವಾಗಿ ನನ್ನನ್ನೇ ಒಲಿಸಿಕೊಳ್ಳುವಂತ ಪ್ರಯತ್ನ ಮಾಡಿದ್ದೀಯ. ಯಾರಿಂದ ಬಂದಂತಹ ಕಷ್ಟ? ಯಾಕೆ ಈ ಬವಣೆ? ಕರುಣಾಳವಿ ಜಗದಾದಿ ಮಾಯೆಗೆ ಕರುಣಾಳವಿ ಜಗದಾದಿ ಮಾಯೆ ಆದಿ ಮಾಯೆ ನಿನ್ನ ಜಿಗಲಿ ಬಿಡುಗಣ್ಣ ನಿನ್ನ ಜಿಗಲಿ ಬಿಡುಗಣ್ಣರೊಡನೆ ನಗವನ್ನಳೆ ಕಳರಿಂದ ಬನ್ನ ಪಡುವುದಾಯ್ತು ಭಿನ್ನವಿಸುವುದೇನು ತಾಯಿ ಅಮ್ಮ ಅಮ್ಮ ಸುರಪಾಲ, ನಮಗೆ ಬಂದಂತಹ ಬವಣೆಯನ್ನು ಏನೆಂದು ಬಿತ್ತರಿಸಲಮ್ಮ. ಈ ಹಿಂದೆ ಮಹಿಷಾದಿ ಮೊದಲಾದಂತಹ ದಾನವರನ್ನು ಸಂಹರಿಸಿ ನಾಕದ ಪೀಠವನ್ನು ಮರಳಿ ನಮಗೆ ಒಪ್ಪಿಸಿದವಳಿದ್ದಿ. ಆದರೆ ಈಗ ಘನಪರಾಕ್ರಮಿಗಳಾದಂತಹ ಶುಂಭಾನಿಶುಂಭರು ನಮ್ಮದಾದಂತಹ ನಾಕಲೋಕಕ್ಕೆ ಬಂದು ನಾಕಲೋಕದಿಂದ ನಮ್ಮನ್ನೆಲ್ಲ ದೆಸೆಗಡಿಸಿದ್ದಾರಮ್ಮ. ಪಂಚಮಹಾಪಾತಕಗಳನ್ನೆಸಗುತ್ತಾ ಇದ್ದಾರೆ. ಸೂರ್ಯ ಚಂದ್ರರ ಸಂಚಾರಕ್ಕೆ ತಡೆಯನ್ನು ಒಡ್ಡಿ ತಾವೇ ಸ್ವತಃ ಸೂರ್ಯಚಂದ್ರರಾಗಿ ನಭದಲ್ಲಿ ಕಾಣಿಸಿಕೊಂಡಿದ್ದಾರೆ ಶುಂಭಾನಿಶುಂಭರು. ಅಂತಹ ದುರುಳರನ್ನು ವಧಿಸಿ ನೀನೇ ನಮ್ಮನ್ನು ಪಡೆಯಬೇಕಮ್ಮ. ಶುಂಭನಿಶುಂಭರಿನ ಕಷ್ಟವೇ ಇದು ಅಭಯ. ಕರುಣಿಸುತ್ತಲ ಭಯವನು ನುಡಿದಳು ದೈತ್ಯರ ನೆರವಿಯನೋ ಕಿರಿದು ಸಮಯದಿ ತಾರಿದು ದೈತ್ಯರ ನೆರವಿಯನು ಹೊರೆಯುವೆನು ನಿಮ್ಮನು ಮರೆಯ ಮಾತಲ್ಲಾಗ ಮರೆಯ ಮಾತಲ್ಲ ಮರೆಸಿ ನಿಜವನು ತುಹಿನ ಗಿರಿಯೊಳಗಿರುತ್ತ ನೋಡುವುದೆನ್ನಲೀಲೆಯ ಮರೆತು ನಿಜವನು ತುಗಿನ ಗಿರಿಯೊಳಗಿರುತ್ತ ನೋಡುವುದೆನ್ನಲೀಲೆಯ ಹರುಷದೊಳಗೆಂದೆನುತ ತ್ರಿದಶರಿ ಕರುಗಿ ಶ್ರೀದೇವಿ ಮರುಗದಿರೋ ಸುರಪಾಗ ಆ ಆ ಆ ಶುಂಭನಿಶುಂಭರ ಬಾಧೆಯಿಂದ ಕಂಗಿಟ್ಟೆಯ. ಹೌದಮ್ಮ. ಬೆದರದಿರು ಬೆದರದಿರು. ಇನ್ನು ಕಿರಿದು ದಿನದೊಳಗಾಗಿ ಶುಂಭನಿಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ನಾಕದ ಪಟ್ಟವನ್ನು ನಿನ್ನ ಪಾಲಿಗೆ ಸ್ಥಿರಗೊಳಿಸುತ್ತೇನೆ. ಅಲ್ಲಿ ಅವರಿಗೆ ನಾವೆಲ್ಲಿರಬೇಕಮ್ಮ? ನೀವೆಲ್ಲವರು ನಿಮ್ಮ ನಿಜ ರೂಪವನ್ನು ಮರೆಗೊಳಿಸಿ ತುಹಿನಗಿರಿಯಲ್ಲಿರಿ. ದುಷ್ಟರನ್ನೆಲ್ಲ ಕೊಲ್ಲುವಂತ ಚಂದವನ್ನು ನೀವೇ ಕಾಣುವಿರಂತೆ ಹೊಂದಿಕೊಳ್ಳಿ. ಧೈರ್ಯವ ತಿಳುಗಿ ಅಳುವ ಮನಸರಿಂಗೆ ಧೈರ್ಯವ ತಿಳುಗಿ ಬಳಿಕ ಶಕ್ತಿ ರೂಪಿಣಿ ಖಳಗ ಬಳಿವೇದುದ ಗೆಲುವಡ ಸಾಧ್ಯ ಎಂದೆನುತ ಖಳದ ಬಳಿಗೈದುತ ಗೆಲುವಡ ಸಾಧ್ಯವೆಂದೆನುತ ತಿಳಿದಳಾಕ್ಷಣದೊಳಗೆ ಮೋಹದ ಬಲೆಗೆ ಸಿಲುಕಿತೆ ಮೋಹದ ಬಲೆಗೆ ಸಿಲುಕಿಸಿ ಧನುಜರಲ್ಲ ಕೊಲ್ಲುವ ಕಾರ್ಯವು ಸುಲಭ ಧನುಜರೆಲ್ಲರ ಕೊಲ್ಲುವ ಕಾರ್ಯವು ಸುಲಭ ಎನ್ನುತ್ತಲೇ ತನ್ನ ಮನದೊಳಗೆ ಯೋಚಿಸಿ ಯೋಚಿಸಿ
ಯೋಚಿಸಿ ಎಂದು ಯೋಚಿಸಿ ಮಗಮ್ಮಾಯೇ 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 ಯಾಕೆಂದ್ರೆ ನನ್ನದಾದಂತಹ ಈ ದಿವ್ಯ ತೇಜವೋ ಭವ್ಯ ತೇಜವನ್ನು ಕಂಡುಕೊಳ್ಳೋದಕ್ಕೆ ಸಮರ್ಥರಲ್ಲ ದುಷ್ಟರು. ಹಾಗಾದ್ರೆ ಯಾವಡಿಗೆ ಮೈದೂಗಿಸಿಕೊಳ್ಳೋಣ? ಸರಿ ಸರಿ, ಈ ಇಳೆಯಲ್ಲಿ ಜನ್ಮವಿತ್ತಂತಹ ಯಾವನೇ ಜೀವಿಯಾದರೂ ಕೂಡ ಹೆಣ್ಣು ಹೊನ್ನು ಮಣ್ಣಿಗೆ ಬಲಿ ಬೀಳಲೇಬೇಕು. ಮೂರು ಲೋಕದ ವಿಭೂರಿಸಿಕೊಂಡಂತಹ ಶುಂಭಾಸುರ ಹೊನ್ನಿಗೂ ಮಣ್ಣಿಗೂ ಬಲಿ ಬೀಳಲಾರ. ಆಸುರಿ ಪ್ರವೃತ್ತಿಯನ್ನೇ ಮೈಗೂಡಿಸಿಕೊಂಡಂತಹ ದುಷ್ಟ ಹೆಣ್ಣಿನ ಚೆಲುವಿಕೆಗಂತೂ ಮರಳಾಗುವುದು ಸ್ಪಷ್ಟ. ಅದೇ ಉದ್ದೇಶವನ್ನು ಇರಿಸಿಕೊಂಡು ನನ್ನದಾದಂತಹ ನಿಜ ರೂಪವನ್ನು ಮರೆಗೊಳಿಸಿದೆ. ಸುಂದರ ಹೆಣ್ಣಿನ ರೂಪವನ್ನು ತಳೆದೆ. ಕೌಶಿಕಿ ಎನ್ನುವಂತಹ ಅಭಿಧಾನದಿಂದ ಈ ಕದಂಬವನ್ನಲ್ಲಿ ನೆಲೆಗೊಳ್ಳಬೇಕಾಯಿತು. ಆದ್ರೆ ಜಗನ್ಮಾತೆ ಕುಳಿತುಕೊಳ್ಳೋದಕ್ಕೆ ಒಂದು ಯೋಗ್ಯವಾದಂತಹ ಸ್ಥಳ ಬೇಡವೇ? ಹಾಗೆಂದು ಮನದಲ್ಲಿ ಆಲೋಚಿಸುತ್ತಿದ್ದಂತೆ ಸಂಕಲ್ಪ ಮಾತ್ರದಲ್ಲಿ ಒಂದು ಉಯ್ಯಾಲೆಯನ್ನೇ ಸೃಷ್ಟಿ ಮಾಡಿದ್ದೇನೆ. ಈ ಉಯ್ಯಾಲೆಯನ್ನು ಏರುವುದು ಮಾತ್ರವಲ್ಲ, ಕೈಯಲ್ಲಿ ವೀಣೆಯನ್ನು ಹಿಡಿದು ನಾನು ಇಂಪಾಗಿ ಗಾಯನವನ್ನು ಹಾಡಬೇಕು. ನನ್ನದಾದಂತಹ ತನುಗಂಧವನ್ನು ಮಾರುದರಿಗೆ ಪಸರಿಸಿದ್ದೇನೆ. ತನುಗಂಧವನ್ನು ಆಗ್ರಹಿಸಿಯೋ, ನನ್ನ ಗಾಯನವನ್ನು ಆಲಿಸಿಯೋ, ಇಲ್ಲ ಬೆಳಕಿನ ಜಾಡನ್ನು ಹಿಡಿದು ಕೆಲವರು ಇತ್ತ ಕಡೆಗೆ ಬರಲೇಬೇಕು. ಇಲ್ಲಿಯವರೆಗೆ ಬಂದ ಬಳಿಕ ನನ್ನ ಈ ಮೋಹಕವಾದಂತಹ ರೂಪವನ್ನು ಕಾಣದೇ ಇರ್ತಾರೆ. ಎಂತಹ ಗಂಡನ್ನು ಮರಳಾಗಲೇಬೇಕು. ಕಾಮಾತುರಾಣಂ ನಾ ಭಯಂ ನಾ ಲಜ್ಜ. ಕಾಮದ ಆತುರತೆಯಿಂದ ಬಂದವರಿಗೆ
ಭಯ ಲಜ್ಜೆ ನಾಚಿಕೆ ಯಾವುದು ಇರುವುದಿಲ್ಲವಂತೆ. ಇಲ್ಲಿಯವರೆಗೆ ಬಂದ ಬಳಿಕ ನನ್ನನ್ನು ನೋಡಿದ ತಕ್ಷಣ ಬೇಕೆಂದು ಆಸೆ ಪಟ್ಟಾಗ ಬಂದಂತಹ ಖಳರನ್ನು ಒಂದೊಂದು ರೂಪದಿಂದ ಒಂದೊಂದು ಆಯುಧದಿಂದ ಸಂಹರಿಸಿ ಲೋಕ ಕಲ್ಯಾಣವನ್ನು ಧರ್ಮ ಸ್ಥಾಪನೆಯನ್ನು ಮಾಡಬೇಕಾದ ಜಗನ್ ಮಾತೆಯಾದಂತಹ ನನ್ನ ಅಂತ್ಯ ಕರ್ತವ್ಯ ಹಡ ಮಾಡದೆ ಏರಿಕೊಳ್ಳುತ್ತದೆ ಕನಕನವಯ್ಯ. ಸಾಧನೆಯನ್ನು ಮಾಡುವಂತಹ ಉದ್ದೇಶದಿಂದ ವಿಧಿಯನ್ನು ಮೆಚ್ಚಿಸಿದವರು ಒಲಿದು ಬಂದಂತಹ ವಿಧಾತ ಒಟ್ಟನಲ್ಲ ಅವರ ಮನೋವೇಗ ಮತ್ತು
ನೀನೊಂದು ತೀರ ಹೋದವರು. ಹೌದಣ್ಣ. ನೀನು ಹೋದಂತಹ ದಾರಿಯಲ್ಲಿ ಏನನ್ನು ಕೊಂದೆ, ಏನನ್ನು ತಿಂದೆ, ಹೇಳು ನನ್ನ ಮುಂದೆ. ಅಣ್ಣ, ಓ ಈರ್ವರು ಒಂದೇ ದಾರಿಯಿಂದ ಬೇಟೆಯಾಡುತ್ತಾ ಮುಂದುವರಿದು ಹೋದಾಗ ಸಿಕ್ಕಿದಂತಹ ಪ್ರಾಣಿ ಈರ್ವರಿಗೆ ತಿನ್ನುವುದಕ್ಕೆ ಸಾಕಾಗುವುದಿಲ್ಲ. ಸರಿ, ಅದಕ್ಕೆ ಬೇಕಾಗಿ ನಾನು ಈ ದಾರಿಯಿಂದ ಆ ಕಡೆ ಹೋದೆ. ಅಣ್ಣ, ಏನು ಮುಂದೆ ಮುಂದೆ ಹೋಗುವಾಗ ಕಣ್ಣ ಮುಂಭಾಗದಲ್ಲಿ ಗೋಚರಿಸಿದ್ದು ಏನು? ಕೊಬ್ಬಿದ ಕಾಡ್ಕೋಣ. ಎರಡು ಬಲಿಷ್ಠವಾದಂತಹ ಕೋಡನ್ನು ಹಿಡಿದೆ ಬಂಡೆಗಾಲಿಗೆ ಅಪ್ಪಚ್ಚಿ, ಮಾಂಸವೆಲ್ಲ ಅಪ್ಪಚ್ಚಿ. ಅಣ್ಣ, ಏನು? ಮಾಂಸವನ್ನು ಚೆನ್ನಾಗಿ ಮೆದ್ದಿದ್ದೇನೆ, ರಕ್ತವನ್ನು ಗಡಗಡ ಗಡಗಡ ಕುಡಿದಿದ್ದೇನೆ, ಎಲುಬನ್ನು ಜಗಿದು ಜಗಿದು ನುಂಗಿದ್ದೇನೆ. ಸರಿ, ನಿನ್ನ ಬೇಟೆ ಹೇಗಾಯ್ತು ತಮ್ಮ? ಅಣ್ಣ, ನಾನು ಹೋದಂತಹ ದಾರಿಯಲ್ಲಿ ದೂರದಲ್ಲಿ ಕಾಣಿಸಿತು ಒಂದು ಹುಲಿ. ಹುಲಿ? ಹೌದು. ನನ್ನನ್ನು ಕಂಡು ಅದು ಓಡ್ತದೆ ಅಂತ ಭಾವಿಸಿದ್ದು. ಓಡ್ಲಿಲ್ವಾ? ಯಾಕೆ? ನನ್ನ ಇದಿರಾಗಿಯೇ ಬಂತದು. ನಾನು ನಿಂತಲ್ಲಿಂದ ಕದಲಲಿಲ್ಲ ತಮ್ಮ. ಆಗಲಿ. ಅದು ಬಂದದ್ದೇ ತಡ, ಅದರ ಬಾಯಿಯ ಒಳಗೆ ಕೈ ಹಾಕಿದೆ. ಕೈ ಹಾಕಿ ಬಾಯಿಯ ಒಳಗೆ ಕೈ ಹಾಕಿ ಹೊಟ್ಟೆಯ ಒಳಗಿದ್ದಂತಹ ಮಾಂಸ, ನೆತ್ತರು, ಮೂಳೆ ಎಲ್ಲವನ್ನು ಹೊರಗೆ ಎಳೆದೆ. ಎಳೆದ ಮೇಲೆ ಹುಲಿಯನ್ನು ನೋಡಬೇಕು ತಮ್ಮ. ಏನಾಯ್ತು? ಈ ಹೊದ್ದುಕೊಳ್ಳುವ ಹೊದಿಕೆಯ ಹಾಗೆ ನೆಲಸಾಮ, ಬರೇ ಚರ್ಮ ಮಾತ್ರ. ಅದನ್ನು ಎಸೆಯಲಿಲ್ಲ ನಾನು. ಮತ್ತೆ ನಮ್ಮಲ್ಲಿ ಕೆಲವರು ಹೇಳ್ತಾ ಇದ್ರು, ಹುಲಿಯ ಚರ್ಮ ಸಿಕ್ಕಿದ್ರೆ ತೆಕ್ಕೊಂಡು ಬನ್ನಿ, ಚಳಿಗೆ ಒಳ್ಳೇದಾಗ್ತದೆ ಅಂತ. ಅದಕ್ಕಾಗಿ ಅದನ್ನು ಹಿಡಿದುಕೊಂಡಿದ್ದೇನೆ. ಮುಂದೆ ಮಾಂಸವನ್ನೆಲ್ಲ ತಿಂದೆ, ಎಲುಬುಗಳನ್ನು ಕಟಕಟನೆ ಜಗಿದೆ, ನೆತ್ತರನ್ನು ಕುಡಿದೆ, ಹೊಟ್ಟೆ ತುಂಬಲಿಲ್ಲ ತಮ್ಮ. ಮತ್ತೆ ಮುಂದಕ್ಕೆ ಮುಂದಕ್ಕೆ ಹೋದಾಗ ಏನಾಯ್ತು? ಕಾಣಿಸಿತು ಮೊಲಗಳ ಗುಂಪು. ಮೊಲಗಳು? ಹೌದು. ಒಂದನ್ನು ಬಿಡ್ಲಿಲ್ಲ, ಮತ್ತೆ ಎಲ್ಲವನ್ನು ಒಮ್ಮೆಗೆ ಗಬಕ್ಕ. ಆಮೇಲೆ ಒಂದೊಂದನ್ನು ತೆಗೆದ. ಏನಾದ್ರೂ ಉಳಿಯಿತು ಅದರಲ್ಲಿ? ಏನು ಉಳಿಲಿಲ್ಲ, ಎಲ್ಲವೂ ಚೂರು ಚೂರಾಗಿ ಹೋಯ್ತು. ಚೂರು ಚೂರು? ಹೌದು. ಅದನ್ನೆಲ್ಲ ಒಂದುಗೂಡಿಸಿದೆ. ದೊಡ್ಡದಾದಂತಹ ಮಾಂಸದ ಮುದ್ದೆ, ಅದನ್ನು ಒಮ್ಮೆಗೆ ಗುಳುಂ ಗುಳುಂ. ಲೆಕ್ಕದಿಂದ ಹೆಚ್ಚು ಯಾಕೆ ತಿನ್ನುವುದಣ್ಣ? ಏನು ಮಾಡೋಣ ಹೇಳು? ಹಸಿವಾಗುವಾಗ ಎಷ್ಟು ಲೆಕ್ಕದಲ್ಲಿ ತಿನ್ಬೇಕು ಅಂತ ಗೊತ್ತಾಗುವುದಿಲ್ಲ, ತಿಂದ ಮೇಲೆ ಗೊತ್ತಾಗುವುದು ಇದು ಲೆಕ್ಕ ತಪ್ಪಿತ್ತು ಅಂತ. ಹೌದಾ ತಮ್ಮ? ಅಣ್ಣ, ತಿಂದದ್ದು ಹೆಚ್ಚಾಯ್ತು, ಎಲ್ಲವೂ ಹೊರಗೆ ಬರ್ಲಿಕ್ಕೆ ಪ್ರಯತ್ನ ಪಡ್ತಾ ಉಂಟು. ನೋಡಂತೆ ಸ್ವಲ್ಪ ಆದ್ರೂ ಹೊರಗೆ ಹಾಕಿದ್ನ? ಏನು ಕಾಣಿಸುವುದು? ಬಾಯಿಯಲ್ಲಿವರೆಗೆ ಬಂತು, ಅದನ್ನು ಹಾಗೆ ನುಂಗಿದೆ. ಹುಳಿ ಹುಳಿಯಾಗಿ ಒಳ್ಳೆಯದಿತ್ತು, ಸತ್ವ ಜಾಸ್ತಿ, ಆರೋಗ್ಯಕ್ಕೆ ಒಳ್ಳೆಯದು. ಹೌದಣ್ಣ. ಏ ತಮ್ಮ, ಅಣ್ಣ, ನಾನು ಎಲ್ಲ ಮೊಲಗಳನ್ನು ಹಿಡಿದೆ ಅಂತ ಭಾವಿಸಿದ್ದು. ಮುಂದೆ ಇಲ್ಲಿ ಕೆಲವು ಮೊಲದ ಮರಿಗಳು ಹೇಗೆ ಬಾಕಿಯಾದದ್ದು? ಅದು ದೊಡ್ಡ ಮರಿಗಳ ಮರಿಗಳು. ಈಗ ಅದನ್ನು ಹೋಗುವಾಗ ಹೊತ್ತುಕೊಂಡು ಹೋಗ್ಬೇಕು. ಆಗಲಿ. ಮತ್ತೆ ಒಂದು ತಮ್ಮ, ಏನಣ್ಣ? ನಿನಗೆ ಜೋರು ಹಸಿವೆ ಆದ್ರೆ ಈಗ ಅಲ್ಲಿ ಎಲ್ಲ ಉಂಟು ತಿನ್ನುವುದಕ್ಕೆ, ಬೇಕಿದ್ರೆ ತಿನ್ಬಹುದು ನಿನಗೆ. ಆಗಲಿ. ತಿನ್ನುವುದಿದ್ರೆ ಮಾತ್ರ ಈಗ ಹೆಚ್ಚಾಯ್ತು, ಎಲ್ಲವನ್ನು ತಿಂದು ಮುಗಿಸ್ಬೇಕು. ಯಾಕೆ ಗೊತ್ತು? ಯಾಕೆ? ನೀನು ತಿಂದು ಮುಗಿಸದೇ ಇದ್ರೆ ಅಲ್ಲಿ ಎಲ್ಲರಿಗೆ ಹಂಚಿ ಆಗುವಾಗ ಅಷ್ಟು ಹೊತ್ತಿಗೆ ನಾವು ಬಂದದ್ದು ಯಾರಿಗೂ ಗೊತ್ತಾಗುವುದಿಲ್ಲ. ಅದಕ್ಕಾಗಿ ತಮ್ಮ, ಅಣ್ಣ, ಭರ್ಜರಿ ಬೇಟೆ, ಅಣ್ಣ, ಅದ್ಭುತ ಬೇಟೆ. ಬೇಟೆಯಾಡದಿದ್ದರೆ ಹೊಟ್ಟಿಗೆ ಹಸಿವು, ಬೇಟೆಯಾಡಿ ತಿಂದ ಮೇಲೆ ಹೊಟ್ಟೆ ಬಾಳ. ಹೌದು, ಆಯಾಸ, ಜೊತೆಗೆ ಶ್ರಮಜಲವು ಸುರಿಯುತ್ತಾ ಉಂಟು. ಹೌದು ತಮ್ಮ, ಅಣ್ಣ, ತಡ ಮಾಡುವುದು ಸರಿಯಲ್ಲ. ನಮ್ಮ ಸೇವಕನಿದ್ದಾನೆ ಆ ಮಾರುತ, ಅವನಲ್ಲಿಯೇ ಗಾಳಿಯನ್ನು ಬೀಸುವುದಕ್ಕೆ ಹೇಳುವ, ತುಹಿನಗಿರಿಯನ್ನು ಏರುವ.
ಆ
ತಂಪಾಗಿ ಗಾಳಿಯನ್ನು ಬೀಸುವುದಕ್ಕೆ ಹೇಳಿದ್ದು. ತಂಪಾದ ಗಾಳಿಯೊಂದಿಗೆ ಇಂಪಾದ ಸ್ವರವು ಕೇಳುತ್ತಾ ಇದೆಯಲ್ಲ. ಹೌದಣ್ಣ. ಏನು ಮಾಡೋಣ ಹೇಳು. ಶ್ರಮಜಲವೆಲ್ಲವೂ ನಿವಾರಣೆ ಆಯಿತು. ಬೀಸಿದ ಗಾಳಿಗೆ ದೇಹದ ಆಯಾಸವೆಲ್ಲ ಪರಿಹಾರವಾಗಿ ಹೋಯಿತು. ತನುವಿಗೆ ಒಂದು ರೀತಿಯ ಆನಂದವಾಗುವಾಗ ಮನಸ್ಸಿಗೆ ಆಹ್ಲಾದವಾಗುವಂತಹ ತೆರದಲ್ಲಿ ಯಾವುದೋ ಒಂದು ಸುಸ್ವರವು ನಮಗೆ ಕೇಳಿ ಬರ್ತಾ ಉಂಟು. ಹೌದಣ್ಣ. ನೋಡಂತೆ ಇಂತಹ ಸ್ವರ ಮಾಧುರ್ಯವುಳ್ಳ ಅಮೃತವನ್ನು ಉಣಿಸಿದಂತಹ ಆ ಸಂಗೀತಗಾರ ಯಾರು ಎಂಬ ಹಾಗೆ ನಾನು ಅರಿಯೇ. ನಿನಗೇನಾದ್ರೂ ಗೊತ್ತುಂಟೇನೋ? ಅಣ್ಣ, ಏನು ಇಷ್ಟು ಒಳ್ಳೆಯ ಸಂಗೀತವನ್ನು ಹಾಡಬೇಕು ಅಂತಾದ್ರೆ ಸಂಗೀತ ಕ್ಷೇತ್ರದಲ್ಲಿ ಒಳ್ಳೆಯ ಸಾಧನೆ ಮಾಡಿದಂತಹ ವಿದ್ವಾಂಸನೇ ಆಗಿರ್ಬೇಕು, ನೈಪುಣ್ಯನೇ ಇರಬೇಕು. ಹಾಗಿರುವಾಗ ಇದು ಗೊತ್ತಾಯ್ತು ಯಾರು ಎಂಬುದಾಗಿ. ಯಾರದು? ಇದು ಅವಳೇ. ಯಾರು? ಆ ಸತ್ಯಲೋಕೇಶ, ಆ ಬ್ರಹ್ಮನ ಮಳದಿ, ವೀಣಾಪಾಣಿ, ಪುಸ್ತಕವಾಣಿ ಶಾರದಮ್ಮ ಅಲ್ವೇನು? ಶಾರದೆ? ಸತ್ಯಲೋಕದಲ್ಲಿರುವ ಶಾರದಾ ದೇವಿ, ಗಾಣಾದಿ ದೇವಿ. ತಮ್ಮ ಅಣ್ಣ, ಅವಳೇನಾದ್ರೂ ಇಲ್ಲಿಗೆ ಬರುವುದಕ್ಕೆ ಸಾಧ್ಯ ಉಂಟೇನೋ? ಯಾಕೆ ಹೇಳು? ಆ ಸೃಷ್ಟಿಕರ್ತನು ಸೃಷ್ಟಿಯನ್ನು ಮಾಡುವಂತಹ ಹೊತ್ತಿಗೆ ಶಾರದಾ ದೇವಿ ಅವನ ಪಕ್ಕದಲ್ಲಿರಬೇಕು. ಅದು ಒಂದು ವೇಳೆ ಅವಳು ಇಲ್ಲದೆ ಹೋದಳಂತಾದ್ರೆ ಸೃಷ್ಟಿಯಲ್ಲಿ ಬಹಳಷ್ಟು ಅಸ್ತವ್ಯಸ್ತವಾದೀತು. ಎಲ್ಲ ಅಸ್ತವ್ಯಸ್ತ ಆದಿತ್ತು. ಒಮ್ಮೊಮ್ಮೆ ಕಣ್ಣಿದ್ರೆ ಮೂಗಿರುವುದಿಲ್ಲ, ಮೂಗಿದ್ರೆ ಬಾಯಿ ಇಲ್ಲ, ಬಾಯಿ ಇದ್ರೆ ಕೈ ಇಲ್ಲ, ಕೈ ಇದ್ರೆ ಕಾಲಿಲ್ಲ, ಎಲ್ಲ ಸರಿ ಇದ್ರೆ ತಲೆ ಸರಿ ಇರುವುದಿಲ್ಲ. ಹಾಗಾಗ್ತದೆ ಬ್ರಹ್ಮನ ಸೃಷ್ಟಿಯಲ್ಲಿ. ಅದಕ್ಕಾಗಿ ಶಾರದೆ ಅವನನ್ನು ತೊರೆದು ಇಲ್ಲಿಗೆ ಬಂದಿರ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಶಾರದಮ್ಮ ಅಲ್ಲ, ಶಾರದೆ ಅಲ್ಲ, ಮತ್ತೊಬ್ಬ ಇದ್ದಾಳೆ. ಯಾರು? ಒಳ್ಳೆಯ ಸಂಗೀತಗಾರ. ಯಾರದು? ಆ ದೇವಲೋಕದ ತುಂಬುರ. ತುಂಬುರ? ಕುದುರೆ ಮುಖದ. ನನಗೆ ಒಮ್ಮೆ ಅಲ್ಲಿಂದ ಸ್ವರ ಬಂದ ಹಾಗಾಯ್ತು, ಅದಕ್ಕೆ ನಾನು ಅಲ್ಲಿಗೆ ನೋಡಿದ್ದು. ತುಂಬುರ ಅವನಾಗಿರ್ಲಿಕ್ಕಿಲ್ಲ. ತಮ್ಮ, ಸ್ವರ್ಗಲೋಕಕ್ಕೆ ಅಂದಿನ ದಿನ ನಾವು ಅಭಿಯೋಗವನ್ನು ಮಾಡಿದಂತಹ ಸಂದರ್ಭ ದೇವಾನುದೇವತೆಗಳೇ ನಮಗೆ ಅಂಜಿಕೊಂಡು ಶರಣಾದವರಿದ್ದರು. ಹೌದಣ್ಣ. ಅದರಲ್ಲಿ ತುಂಬುರ ನಾಮಕನೊಬ್ಬ ಇದ್ದ ಎಂಬ ಹಾಗೆ ನಮಗೆ ವರ್ತಮಾನ ಅರಿದಿತ್ತೇ ವಿನಃ ಅವನನ್ನು ಇದುವರೆಗೆ ಕಂಡವರಿಲ್ಲ. ನಮ್ಮ ಕಣ್ಣಿಗೆ ಗೋಚರಿಸಿದವನೇ ಅಲ್ಲ. ನಮ್ಮನ್ನು ಕಂಡು ಅಂದೇ ಅವನು ಅಡಗಿ ಕುಳಿತುಕೊಂಡವನು. ಅಂದು ಅಡಗಿದವನು ಇಂದು ನಮ್ಮ ಕಣ್ಣೆದುರಿಗೆ ಬರುವುದಕ್ಕೆ ಸಾಧ್ಯ ಉಂಟಾ? ಸಾಧ್ಯವೇ ಇಲ್ಲ. ನಾವಿಲ್ಲಿ ಬಂದಿದ್ದೇವೆ ಎಂದು ತಿಳಿದೂ ಕೂಡ ಇಷ್ಟು ಹೊತ್ತು ಹಾಡುವುದಕ್ಕುಂಟೇನು ಅವನು? ಇಲ್ಲ, ಅವನಲ್ಲ. ತುಂಬುರ ಅಲ್ಲ, ಅವನಲ್ಲ, ಮತ್ತೊಬ್ಬ ಇದ್ದಾನೆ. ಯಾರದು? ಆ ದೇವಋಷಿ. ದೇವಋಷಿ, ದೇವಋಷಿ, ಬ್ರಹ್ಮ ಮಾನಸ ಪುತ್ರ ನಾರದ. ನಾರದ. ನಾರದ ಇಲ್ಲಿಗೆ ಬರಬಹುದು, ಬಂದು ಹಾಡಲೂಬಹುದು. ಆದ್ರೆ ಒಂದು ವ್ಯತ್ಯಾಸ ಆಗಬಹುದು. ಏನಣ್ಣು? ಈ ಸ್ವರವನ್ನು ಸರಿಯಾಗಿ ಕೇಳಿದ್ಯಾ? ಶ್ರುತಿತಾಳ ಲಯಬದ್ಧವಾಗಿ ಒಂದೇ ಕಡೆಯಿಂದ ಕೇಳ್ತಾ ಉಂಟು. ಒಂದು ವೇಳೆ ನಾರದ ಹಾರ್ತಿದ್ರೆ ಮೂರು ಕಡೆಯಿಂದ ಕೇಳ್ತಾ ಇತ್ತು. ಯಾಕೆ? ಯಾಕೆ? ದಕ್ಷ ಪ್ರಜಾಪತಿಯಿಂದ ಶಾಪ ಉಂಟು ಅವನಿಗೆ. ನೀನು ನಿಂತಲ್ಲಿ ನಿಲ್ಲದೆ ಹೋಗು ಮಗನೇ ಎಂಬುದಾಗಿ. 3 ಗಳಿಗೆಯಲ್ಲಿ 3 ಲೋಕವನ್ನು ಸಂಚಾರ ಮಾಡು ಎಂಬ ಹಾಗೆ. ಒಂದು ವೇಳೆ ಅವನೇ ಹಾಡ್ತಿದ್ದ ಅಂತ ಭಾವಿಸುವ. ಎಲ್ಲಿಂದೆಲ್ಲ ಕೇಳ್ತಾ ಇತ್ತು? ಓ, ಅಲ್ಲಿಂದ. ಒಮ್ಮೆ ಅಲ್ಲಿಂದ, ಮತ್ತೊಮ್ಮೆ ಇಲ್ಲಿಂದ, ಮಗದೊಮ್ಮೆ ಅಲ್ಲಿಂದ, ನಾಳೆ ಆಚೆ, ಇವತ್ತು ಇಲ್ಲಿ, ನಿನ್ನೆ ಓ ಅಲ್ಲಿ, ಹಾಗೆಲ್ಲ ಆಗ್ತಾ ಇತ್ತು. ಹೌದು. ಇದು ಸರಿಯಾಗಿ ಕೇಳಿದೆ ಅಂತಾದ್ರೆ ಎಷ್ಟೊಂದು ಸುಂದರವಾಗಿ, ಎಷ್ಟೊಂದು ಇಂಪಾಗಿ ಒಂದೇ ಕಡೆಯಿಂದ ತಾಳಬದ್ಧವಾಗಿ ಕೇಳುತ್ತಾ ಉಂಟಂತಾದ್ರೆ ಇದು ಯಾರೋ ಬೇರೆ ಇರಬೇಕು ತಮ್ಮ. ಬೇರೆ ಯಾರೇ ಆಗಿರ್ಲಿ, ಇಂತಹ ಇಂಪಾದ ಸ್ವರವನ್ನು ಕೇಳಿದ ಮೇಲೆ ನಾವು ಹಿಂದೆ ಹೋಗ್ಲಿಕ್ಕಿಲ್ಲ. ಸ್ವರವನ್ನು ಹಿಡಿಯುವ ಸ್ವರವಿಡಿದು ಸ್ವರವಿಡಿದು ನಡೆದರಲು 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 ಸೋಂಕಲು ತನುವಿನ ಪರಿಮಳ 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 ಬಿಡಿದು ಮುಂಬರಿಗೆ ಮಾಣಿಕ್ಯ ವೀಣ ಉಪಲಾಲ ಜಂತೆ ಮದಾಲಸ ಮಂಜುಳ ವಾಗ್ವಿಲಾಸ ಮಾಹೇಂದ್ರ ನೀಲ ದ್ವಿತಿ ಕೋಮಲಾಗಿ ಮಾತಂಗ ಕನ್ಯಾ ಮನಸಾ ಸ್ಮರಾಮಿ ಮನಸಾ ಸ್ಮರಾಮಿ
ಅದ್ಭುತವಾದ ಸ್ವರವನ್ನೇ ಅರಸುತ್ತಾ ಮುಂದುವರಿದವರು ನಾವು. ಸ್ವರ ಪಿಡಿದು ನಡೆ ತರಲು ಮುಂದಕ್ಕೆ ತರಣಿ ಕೋಟಿ ಪ್ರಕಾಶ ಒಮ್ಮಿಂದೊಮ್ಮೆಗೆ ಏಕಕಾಲದಲ್ಲಿ ನಮ್ಮ ಕಣ್ಗಳಿಗೆ ಗೋಚರಿಸಿ ಹೋಯಿತು. ನಮ್ಮ ಜೊತೆಯಲ್ಲಿ ಪ್ರಕಾಶ ಅಲ್ವಾ? ಅದನ್ನೇ ಅರಸುತ್ತಾ ಮುಂದಕ್ಕೆ ಮುಂದಕ್ಕೆ ಹೋದಾಗ ಅಬ್ಬಾ ಆ ಬೆಳಕಿನ ಮೂಲವನ್ನು ಕಾಣುವಾಗಲೇ ಆಶ್ಚರ್ಯವಾಯಿತು. ಯಾಕಣ್ಣ? ಅದ್ಭುತವಾದಂತಹ ದೃಶ್ಯವೊಂದನ್ನು ನಾ ಕಂಡೆ ತಮ್ಮ. ನೀನು ಕಾಣಲಿಲ್ವೋ? ನಾನು ಕಾಣಲಿಲ್ಲ. ಹಾಗಾದ್ರೆ ಕಾಣಬೇಕಾದ್ದನ್ನು ನೀನು ಕಾಣಲೇಬೇಕು. ಬಾ 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 ಬಾ. ಏನು ಸೌಂದರ್ಯ, ಏನು ರೂಪ, ಏನು ಲಾವಣ್ಯ. ಅಣ್ಣ, ಏನು? ನಾನು ಭೂಮಿಯ ಮೇಲೆ ಇದ್ದೇನೋ, ಭೂಮಿಯೇ ನನ್ನ ತಲೆಯ ಮೇಲೆ ಇದೆ, ಒಂದು ಅರ್ಥ ಆಗುವುದಿಲ್ಲ. ಯಾಕೆ ಹಾಗೆ? ಅವಳ ಸೌಂದರ್ಯವನ್ನೊಮ್ಮೆ ಸರಿಯಾಗಿ ನೋಡಂತೆ. ಏನು? ಚಿಮ್ಮುವ ತಾರುಣ್ಯ, ಹೊಮ್ಮುವ ಲಾವಣ್ಯ, ಭ್ರಮರ ಕುಂತಲ, ಅರ್ಧಚಂದಿರ ಪಾಲ, ಕನ್ನಡಿ ಕಪೋಲ, ಕಾಮನ ಬಿಲ್ಲಿನ ಹುಬ್ಬು, ಸಂಪಿಗೆಯ ಮೂಗು, ತೊಂಡೆ ಹಣ್ಣಿನ ತುಟಿ, ಬಲಮುರಿ ಶಂಕದಂತಿರುವ ಕೊರಳು, ಸಿಂಹ ಕಟ್ಟಿ ಹಂಸಪಾದ, ಹಾವಿನ ಜಡೆ, ಹಂಸದ ನಡೆ, ಬಾಲ ತೊಡೆ, ನಾಲ್ಕದಿ ಸತಿಯರ ನೂಕಲಿ ಮಡುಹಿದ ಈಕೆಯ ನೋಡದ ನೇತ್ರಗಳೇತಗೆ. ಅಣ್ಣ, ಅಡಿಯೇನು, ಮುಡಿಯೇನು, ಕಟ್ಟಿಯೇನು, ತುಟಿಯೇನು, ಇವಳ ಸೌಂದರ್ಯವನ್ನು ಹೊಗಳುವುದಕ್ಕೆ 1000 ನಾಳಿಗೆಯಲ್ಲಂತಹ ಆದಿಶೇಷನಿಗೂ ಕಷ್ಟವಾದಿತು. ಇವಳು ಯಾರಣ್ಣ? ತಮ್ಮ, ಅಣ್ಣ, ಅಂಬರ ಪದದಿಂದ ಇಳಿದು ಬಂದಂತಹ ಸ್ವರ್ಣ ದುಯಾಲೆಯಲ್ಲಿ ಕುಳಿತುಕೊಂಡು ಇಂಪಾಗಿ ಹಾರ್ತಾ ಇದ್ದಾಳೆ ಈ ಸೌಂದರ್ಯವತಿ. ನೋಡುವುದಕ್ಕೆ ಕಣ್ಗಳೆರಡು ಸಾಲದು, ಹೊಗಳುವುದಕ್ಕೆ 1000 ನಾಲಿಗೆಯುಳ್ಳ ಆದಿಶೇಷನಿಗೂ ಅಸಾಧ್ಯ. ನಿಜ ನಿಜ. ನೋಡಂತೆ ನೋಡಂತೆ ಪರಿಮಳದ ಪುತ್ತಳಿಯು, ಚೆಲುವಿನ ಕರುವಿನ ಎರಕೋ, ವಿಟರ ಪುಣ್ಯದ ಪರಿಣತಿಯು, ಕಾಮುಕರ ಭಾಗ್ಯದ ಕಲ್ಪತರು ಫಲವು, ಮುನಿತಪ ಫಲವು, ಲೋಕ ಸೌಂದರ್ಯ ನಿಸರ್ಗವು, ನಾಗಸುಖ ಸಾಕಾರವು, ಶಶಿಮೊಗದ ನಸುನಗೆಯ ಬಾಲೆ, ದರ್ಪಣ ಕಪ್ಪೋಲೆ, ಪನ್ನಗ ಸದೃಶ ವೇಣಿ, ಶುಖ ವಾಣಿ, ಇವಳ ಆನಂದದ ಕಂಪು, ಪೂರ್ಣ ಚಂದ್ರನ ಪೆಂಪು, ಇವಳ ಕರ್ಣದ್ವಯ ಆಕಾರ ಕನ್ನಡ ಲಿಪಿಯ ಶ್ರೀಕಾರದಂತಿರುವುದು. ಈಕೆ ಸುಂದರ ತರುಣಿ, ಜನಮನ ಕರಣಿ, ಕಲೆಯ ಪುಷ್ಕರಣಿ, ಗುರುಗುಜದ ವರಣಿ, ಪ್ರಕಾಶದ ದ್ಯುಮಣಿ, ಮಂದಗಮನೆಯ ಮಂದಹಾಸದ ವಿಲಾಸಮಂ, ಕುಂದರದನೆಯ ಕುಂದ ದವಯವದ ಸೌಂದರ್ಯ ದಂದಮಂ, ವಕ್ರ ಕುಂತಳೆ ವಕ್ರ ಲೋಕನದ ಭಾವದ ಬಗೆಯನ್ನು, ಚಂದನ ಸುಗಂಧಿನಿಯ ಚಂದ್ರಾಸಿ ದಸಗಮಂ, ಬಂಧು ಎದುಟಿಯಳ ಬಂಧುರದ ಸಿಂಗರವನ್ನೇನೆಂದು ಬಣ್ಣಿಸಬಹುದು. ಇವಳ ಕಪ್ಪಾದ ಕೇಶ, ಶೃಂಗಾರ ಭರಿತ ವೇಷ, ನಳಿ ತೋಳ್ಗಳ ಪಾಶ, ಮರಸಿ ತೆನ್ನೆ ರೋಷ ತಡೆದರೆನ್ನನು ಈಶ ಆಗಲೆನ್ನೆ ಸರ್ವನಾಶ, ತೋರಮುತ್ತಿನ ಹಾರಮಂ ತೊಟ್ಟು ಚಂದ್ರಮುಖಿ ಕಾರ ಕತ್ತಾಳೆಯೊಳ ಅಡೀಡ ಲಂಕಿ ಪಣೆಗೆ ಕಸ್ತೂರಿಯಂ ಕಣ್ಗೆ ಕಾಡಿಗೆಯಂ ಕರಲ್ಗೆ ಹರಿನೀಲಮಣಿ ಭೂಷಣವದು ಸೇರಿಸಲ್ಕದು ನೈಜವಾಗಿ ಬೆರಗಾಗಿ ಬಳಿ ಕೋರಿ ದುರುಬಂ ತೆಗೆದು ಜಡಿಕಟ್ಟಿ ಪೊರಮಟ್ಟು ನಿರಿಗುರುಳ ಪವಳ ದರದ ಉರುತರದ ತೋಳ್ಗಳ ಕಂಬು ಕಂಠದ ತರಳ ನೇರದ ಸಂಪಗೆ ನಾಸಿಗದ ಪೆರನಸಲ ಹರಿಯ ಮಧ್ಯದ ಹಂಸ ಗಮನದ ಗುರು ಕುಜರ ಕರ ಪಲ್ಲವದ ಸರಸಿರುವ ಮುಖಿ ಅರರೆ ನೀವಳಂತ ವಿಟಗಾರ ನೋಡಿ ಸ್ಮರಣ ಕುರ್ಗಣೆ ಅಂತ ಹೇಳು ನೀರ ಸರಸಿದ ವದನೆ ಹರಿಣ ನೇತ್ರ ಚೆಲ್ವ ತರುಣೇ ಮಣಿ ಮಲಗಾತ್ರೆ. ಏ ತಮ್ಮ, ಒಮ್ಮೊಮ್ಮೆ ನಾವು ನಿರೀಕ್ಷಿಸಿದ್ದು ಒಬ್ಬರಿಂದ ಸಿಕ್ಕದೆ ಹೋದ್ರೆ ಮತ್ತೊಬ್ಬರಿಂದ ದೇವರು ಒದಗಿಸಿ ಕೊಡ್ತಾರಂತೆ. ಇಲ್ಲದೆ ಹೋದ್ರೆ ಅವಳನ್ನು ಮೆಚ್ಚಿಸುವುದಕ್ಕೆ ನಾವು ಇಷ್ಟು ಹೊತ್ತು ಹೊಗಳಿದ್ದು. ಹೌದಣ್ಣ. ಅವಳದ್ದು ಯಾವ ಸ್ಪಂದನೆಯೂ ಇಲ್ಲ, ಏನಾದ್ರೂ ಪ್ರತಿಕ್ರಿಯೆ ಇಲ್ಲ. ಆದ್ರೆ ನೀನು ಪ್ರಕೃತಿಯನ್ನು ಗಮನಿಸಿದ್ಯಾ? ಈ ಪ್ರಕೃತಿಯ ಸ್ಪಂದನೆ ನೋಡಂತೆ ತಮ್ಮ. ಹೌದು, ಹೃದಯ ತುಂಬಿ ಬರ್ತದೆ. ಸಂತೋಷವಾಯಿತು. ದುಡಿದವರೆಗೆ ಇಷ್ಟು ಸಾಕು, ಇಷ್ಟು ಸಾಕು. ತಮ್ಮ, ಅಣ್ಣ, ಹೊಗಳುವುದೇನೋ ಹೊಗಳಿದೆವು, ಆದ್ರೆ ಇವಳು ಯಾರೆಂಬ ಹಾಗೆ ಸಂಶಯ ಹಾಗೆ ಉಳಿದೇ ಅಲ್ವೇ? ಪ್ರಶ್ನೆಗೆ ಉತ್ತರ ನನಗೆ ದೊರಕಿತು. ಏನು? ಬೇರೆ ಯಾರು ಅಲ್ಲ, ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನ ಮಾಡಿದ್ದು ಆ ಲಕ್ಷ್ಮೀದೇವಿ ಇವತ್ತಿನ ದಿವಸ ತಿರುಗಾಟಕ್ಕೆ ಬಂದಿರ್ಬೇಕು. ಲಕ್ಷ್ಮಿ? ಲಕ್ಷ್ಮಿ ಇಲ್ಲಿಗೆಲ್ಲ ಬರುವುದಕ್ಕೆ ಸಾಧ್ಯ ಉಂಟೇನೋ? ಯಾಕಣ್ಣ? ಸಾಧ್ಯವೇ ಇಲ್ಲ. ವಕ್ಷಸ್ಥಳದಲ್ಲಿ ಆ ನಾರಾಯಣನ ಸ್ಥಳವನ್ನು ಕೊಟ್ಟಿರುವಾಗ ಈ ಕಾಂತಾರಕ್ಕೆ ಬರುವುದಕ್ಕುಂಟು? ಅಣ್ಣ, ಏನು? ಕಾಂತಾರವನ್ನು ಒಮ್ಮೆ ನೋಡಿದ ಮೇಲೆ ಮರಳಿ ಇಲ್ಲಿ ನೋಡುವುದಕ್ಕಿಲ್ಲ, ಬರ್ಲಿಕ್ಕಿಲ್ಲ. ಸರಿ, ಅವಳಲ್ಲ, ಇನ್ನೊಬ್ಬಳಿದ್ದಾಳಲ್ಲ. ಯಾರಣ್ಣ? ಅವಳೇ ಪಾರ್ವತಮ್ಮ. ಹಣೆಯನ್ನೊಮ್ಮೆ ಸರಿಯಾಗಿ ನೋಡು. ಅರ್ಥ ಆಯ್ತು. ದೊಡ್ಡ ಬೊಟ್ಟು ಕಾಣಿಸುವುದಿಲ್ಲ. ದೊಡ್ಡ ಬೊಟ್ಟಿಲ್ಲದಿದ್ರೆ ಪಾರ್ವತಮ್ಮ ಅಲ್ಲ. ಸರಿ, ಅವಳಲ್ಲವರಿದ್ರೆ ಏನಂತೆ? ಇನ್ನೊಬ್ಬಳಿದ್ದಾಳಲ್ಲ. ಲೋಕದಲ್ಲಿ ಅತಿ ಸುಂದರವತಿ ಯಾರು ಅಂತ ಕೇಳಿದ್ರೆ ಆ ಮಾರಣ ಮಾಡದಿ ರತಿ. ರತಿಯ ಮೇಳದಲ್ಲಿ ಕಾಮನ್. ರತಿಯನ್ನು ಬಿಟ್ಟು ಮನ್ಮಥ ಇರುವುದಿಲ್ಲ, ಮನ್ಮಥನನ್ನು ಬಿಟ್ಟು ರತಿ ಇರುವುದಿಲ್ಲ. ರತಿ ಒಂದು ವೇಳೆ ತಿರುಗಾಟಕ್ಕೆ ಬಂದಳು ಅಂತ ಆದ್ರೆ ಮನ್ಮಥ ನಮಗೆ ಕಣ್ಣಿಗೆ ಗೋಚರಿಸುವುದೇ ಇಲ್ಲ. ಹಾಗಾದ್ರೆ ರತಿ ಅಲ್ಲ. ರತಿಯೂ ಅಲ್ಲ, ಪಾರ್ವತಮ್ಮನೂ ಅಲ್ಲ, ಲಕ್ಷ್ಮಿಯೂ ಅಲ್ಲ, ಸಾಧ್ಯವೇ ಇಲ್ಲ. ಈ ರೂಪವತಿ ಯಾರೆಂದು ಬೇಕಲ್ಲ. ಯಾರಾಗಿರ್ಬೋದು? ಯಾರು ಯಾರು ಅಂತ ಚರ್ಚೆ ಮಾಡುವುದು ಬೇಡ. ಇವಳನ್ನು ನೋಡುವಾಗಲೇ ಮಾತನಾಡಬೇಕು ಎಂಬ ಹಾಗೆ ನನಗೆ ಆಗಲೇ ಅನಿಸಿತ್ತು. ಒಮ್ಮೆ ಹೋಗಿ ಎಲ್ಲಿಗೆ? ಅವಳನ್ನು ಮಾತನಾಡಿಸುವುದಕ್ಕೆ. ಹೆಣ್ಣು ಮಕ್ಕಳನ್ನು ಮಾತನಾಡಿಸುವುದಕ್ಕೆ ಹೋಗುವುದಾ? ಹೌದು. ಅಷ್ಟು ಸುಲಭ ಇಲ್ಲ. ಯಾಕೆ? ನಮಗೆ ಬ್ರಹ್ಮದೇವ ಕೊಟ್ಟಿದ್ದಾನೆ ವರ. ಚಂಡಮುಂಡರು ನೀವು ಅಖಂಡ ಬ್ರಹ್ಮಚಾರಿಗಳು. ಹೆಣ್ಣಿನ ಮೋಹಕ್ಕೆ ಬಲಿಯಾದಿರುವಂತಾದ್ರೆ ಅಂದೇ ನಿಮ್ಮ ಮರಣ ಎಂಬುದಾಗಿ. ಬ್ರಹ್ಮಚರ್ಯ ಏನಾದ್ರೂ ಕೆಟ್ಟು ಹೋಯ್ತಂತಾದ್ರೆ ಅಂದೇ ಚಂಡಮುಂಡರ ಮರಣ. ಒಂದು ವೇಳೆ ಇಂದಿನ ದಿನ ನಾವು ಅವಳ ಹಿಂದಕ್ಕೆ ಹೋದೆವಂತಾದ್ರೆ ನಾಳೆ ನಮ್ಮ ಅಳಿವು ಖಂಡಿತ. ನಾಳಿನ ದಿನ ಹೇಗೆ ಪ್ರಚಾರ ಆದಿತ್ತು? ಮತ್ತೆ ಒಂದು ಹೆಣ್ಣಿನಿಂದ ಚಂಡಮುಂಡರ ಅಕಾಲ ಮರಣ. ಚಂಡಮುಂಡರು ಇನ್ನಿಲ್ಲ. ಅದಕ್ಕಿಂತಲೂ ಹೆಚ್ಚಾಗಿ ನಮ್ಮನ್ನು ಇವತ್ತು ನೋಡಿದವರು ನಾಳೆ ಕೇಳಲಿಕ್ಕಿಲ್ವಾ, ಅವರಿಲ್ವಾ ಅಂತ. ಮತ್ತೆ ಇಷ್ಟೆಲ್ಲ ಸಾಧನೆಯನ್ನು ಮಾಡಿ ಕೇವಲ ಹೆಣ್ಣಿಗೆ ಬೇಕಾಗಿ ನಾವು
ಸಾಯ್ಬಾರ್ದು. ಸಾಯುವುದಕ್ಕಲ್ಲ, ಸಾಯುವುದಕ್ಕೆ ನಾವು ಜನ ಅಲ್ಲ. ಇವಳ ವಿಷಯವನ್ನು ಅಣ್ಣನಲ್ಲಿ ನಿನ್ನ ಆಣತಿಯಂತೆ ಆ ಸುರಪರನ್ನು ಹುಡುಕುತ್ತಾ ಮುಂದುವರಿದವರು. ಎಲ್ಲಿ ನೋಡಿದರೂ ಕೂಡ ಸುರಪರ ಸುಳಿವಿಲ್ಲ. ನಿನ್ನ ಹೊಗಳಿಕೆ ಆಮೇಲೆ ಆಯಾಸ. ಮಾರುತನಲ್ಲಿ ಗಾಳಿಯನ್ನು ಹಾಕುವುದಕ್ಕೆ ಹೇಳಿದೆವು. ತಂಪಾದ ಗಾಳಿ, ಹಿಂಪಾದ ಸ್ವರ, ಆಮೇಲೆ ಒಂದು ವಿಶೇಷ ಏನು ಸ್ವರ ಬಿಡಿದು ಮುಂದುವರಿದದ್ದು. ಏನು ಪರಿಮಳ, ಏನು ಪರಿಮಳದ ಜೊತೆಗೆ ಮುಂದುವರಿದು ಹೋದಾಗ ಅಂಬರದಿಂದ ಕುಮ್ಮಿನಿಗಿಳಿದಂತಹ ಕನಕದ ಉಯ್ಯಾಲೆ. ಕೇವಲ ಉಯ್ಯಾಲೆ ಮಾತ್ರ ಅಲ್ಲ, ಸುಂದರವಾದಂತಹ ತರುಣಿಯವರುಗಳು ಉಯ್ಯಾಲೆಯಲ್ಲಿ ಕುಳಿತು ಗಾಯನವನ್ನು ಹಾಡ್ತಾ ಇದ್ದಾಳೆ. ಅವಳನ್ನು ನೋಡಿದ ಮೇಲೆ ಮನದಲ್ಲಿ ನಾವೊಂದು ನಿರ್ಧಾರಕ್ಕೆ ಬಂದಿದ್ದೇವೆ. ಮೂರು ಲೋಕದ ಅಧಿಕಾರಿ ಶುಂಭ, ಅಸುರ ಕುಲ ಬಿಂಬ, ಆ ತರುಣಿಯನ್ನು ನೀವು ಮದುವೆ ಆಗಬೇಕು. ಚಂಡಮುಂಡರೇ, ಆ ಬಗ್ಗೆ ನಾನು ಆಲೋಚನೆ ಮಾಡಿದ್ದೇನೆ. ನೀವು ದಣಿದವರು, ಸ್ವಲ್ಪ ವಿಶ್ರಾಂತಿ ಮಾಡಿ. ಚಂಡಮುಂಡರು ಹೇಳಿದಂತ ವಿಚಾರವನ್ನು ಆಲೋಚನೆ ಮಾಡಿದರೆ ಇಷ್ಟರವರೆಗೆ ನನ್ನ ಜೀವನದಲ್ಲಿ ಯಾವುದು ಬೇಡ ಅಂತ ನಿರ್ಧಾರ ಮಾಡಿದ್ದೇನೋ ಅದು ಈ ತಕ್ಷಣ ಬೇಕು ಎನ್ನುವ ಹಾಗೆ ಆಗುತ್ತಾ ಇದೆ. ಯಾಕಾಗಿರಬಹುದು, ಏನಾಗಿರಬಹುದು ವಿಚಾರಿಸಲೇಬೇಕಲ್ವೇ? ನಾನೇ ಹೋಗುವುದಲ್ಲ. ವಯೋವೃದ್ಧರು ಜ್ಞಾನವೃದ್ಧರು ಆದಂತಹ ಸುಗ್ರೀವ ಇದ್ದಾನೆ, ಆತನನ್ನೇ ಕಳುಹಿಸ್ತೇನಂತೆ. ಸುಗ್ರೀವ ಈಗ ಮನೆಯ ನಮ್ಮವರೇ ಆದಂತಹ ಚಂಡಮುಂಡರು ಬಂದು ಹೇಳಿದಂತ ವಿಚಾರ ಏನಂತೆ? ಕದಂಬವನದಲ್ಲಿ ಒಬ್ಬ ಕೆನಾರಿದ್ದಾಳೆ, ಅವಳನ್ನು ಭರಿಸಬೇಕೆನ್ನುವುದು ನನ್ನ ಉದ್ದೇಶ. ಅದುವೇ ಹೌದು. ಆದ್ದರಿಂದ ಅಲ್ಲಿಗೆ ಹೋಗಿ ಸಂಧಾನದ ಮುಖ್ಯನಾಕಿಯನ್ನು ಇಲ್ಲಿಗೆ ಕರೆತಾ ಶುಂಭನ ಶುಂಭನಾಜ್ಞೆಯೊಳೈದೆ ಮೆರೆವ ಕದಂಬವನವನೇ ಹೋಗುತ್ತಾ ಕದಂಬವನವನೇ ಹೋಗುತ್ತಾ ತ್ರೈ ಜಗದಂಬಿಕೆಯ ಲಾವಣ್ಯವನು ಮೆರೆ ಕಂಡು ಸುಗ್ರೀವ ಹಂಬಲಿಸಿದನು. ಶಿವ 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 ಸ್ಮರಣಂಬಿ ಗುರಿತೆನು ಕುದಲಿ ನಮ್ಮಯ ಶುಂಭ ಕೆಟ್ಟನು. ಸ್ಮರಣಂಬಿ ಗುರಿತೆನು ಕುದಲಿ ನಮ್ಮಯ ಶುಂಭ ಕೆಟ್ಟನು. ತಿಳಿದು ನೋಡಲು ಈಕೆ ಮಾನಿನಿಯೇ, ಈಕೆ ಮಾನಿನಿಯೇ ಸಿಕ್ಕುವಳೆ ದಾನವಗೆ ಸಿಕ್ಕಳು ದಕ್ಕುವಳೆ. ತ್ರಿಜಗವನು ತನ್ನಯ ಕುಕ್ಷಿಯೊಳಗಿರಿಸುತ್ತ ನಿತ್ಯದಿ ಸಲಗುತಿಗ ಮಾತೆ ಮಕ್ಕಳಾಟಿಕೆ ಆಯ್ತು ನಮ್ಮದು. ಮಕ್ಕಳಾಟಿಕೆ ಆಯ್ತು ನಮ್ಮದು. ರಕ್ತದ ಅಳಿಯದೊಂದಿಗೆ ಮಿಕ್ಕ ಮಾತೇನೋ ಒಡೆಯನ ಆಗಿ ನಮಗೆ ಮಾನ್ಯವಲ. ಒಡೆಯನ ಆಗಿ ನಮಗೆ ಮಾನ್ಯವಲ. ಶಿವ 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 ಆಗ ಒಡೆಯನ ಆಜ್ಞೆಯನ್ನು ಪಡೆದು ಕದಂಬ ವನವನ್ನು ಬಂದು ಪ್ರವೇಶ ಮಾಡಿದೆ. ನನ್ನ ಬೆನ್ನ ಹಿಂದೆ ಅದೆಷ್ಟೋ ಹೆಣ್ಣು ಮಕ್ಕಳು ಆರತಿಯನ್ನು ಹಿಡಿದು ಕಲಶೋದಕವನ್ನು ಹಿಡಿದು ನಿಂತಿದ್ರು. ನನ್ನ ಜೊತೆಯಾಗಿ ಬರುವ ಉದ್ದೇಶದಿಂದ
ಅವರಾರ ಗೊಡವೆಯೂ ನನಗಾಗಲಿಲ್ಲ. ಓಡೋಡಿಕೊಂಡು ಬಂದು ಕದಂಬಾವನವನ್ನು ಪ್ರವೇಶ ಮಾಡಿದೆ. ಇಲ್ಲಿಗೆ ಬಂದು ಕಾಣುವಾಗ ಕಾಣುತ್ತಿರುವಂತಹ ಅಚ್ಚರಿಗಳು ಅನೇಕ. ಈ ರೀತಿಯಾದಂತಹ ಕದಂಬಾವನವನ್ನು ಇಷ್ಟರವರೆಗೆ ನಾವು ನೋಡಿದವರೇ ಅಲ್ಲ. ಹಾಗಿದ್ದರೆ ಇಂತಹ ಬದಲಾವಣೆಗಳಿಗೆ ಕಾರಣವಾದದ್ದೇನು? ಇದಕ್ಕೊಂದು ಉತ್ತರ ಬೇಕಾಗಿತ್ತು. ಅದಕ್ಕಾಗಿ ಸಪ್ತಸ್ವರ ಸಮ್ಮಿಲಿತವಾದಂತಹ ಸುಶ್ರಾವ್ಯವಾದಂತಹ ಗಾಯನವನ್ನೇ ಹಿಡಿಯುತ್ತಾ ಮುಂದೆ ಮುಂದೆ ಸಾಗಿ ಬಂದು ನೋಡಿದಾಗ ಅಪ್ಪಪ್ಪ, ಅಂಬರದಿಂದಲೇ ಇಳಿಯ ಬಿಟ್ಟಂತಹ ಒಂದು ಬಂಗಾರದ ಉಯ್ಯಾಲೆ, ಅದರಲ್ಲಿ ಕುಳಿತಿರುವವಳು ಈ ಬಾಲೆ. ಏನಿದು ಈ ಲೀಲೆ? ಕಾಣಬಾರದೆ ಈಕೆಯನ್ನು? ಈಕೆಯೋ ಸಾಮಾನ್ಯ ತರುಣಿಯೇ. ಈಕೆಯೋ ಎನ್ನಡೆಯನಿಗೆ ಸಿಕ್ಕುವಳೆ. ಸಿಕ್ಕಿದರೂ ಆತ ದಕ್ಕಿಸಿಕೊಳ್ಳುವುದಕ್ಕೆ ಸಾಧ್ಯ ಉಂಟೆ? ಇವಳನ್ನು ಕಾಣುವಾಗ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲವೇ ಚಂಡಮುಂಡರಿಗೆ? ಸುಂದರವಾದಂತಹ ತರುಣಿಯಾಗಿ ಕಾಣುವುದಂತೆ ಚಂಡಮುಂಡರಿಗೆ. ಒಂದು ಕಂಬಕ್ಕೆ ಸೀರೆಯನ್ನು ಉಡಿಸಿದರೆ ಅದರಲ್ಲಿ ತಾಯಿಯ ಭಾವವನ್ನು ಕಾಣುವವರು ಚಂಡಮುಂಡರು. ಅಂತಹ ಬ್ರಹ್ಮಚಾರಿಗಳಿದ್ದಾರೆ. ಅವರಿಗೊಬ್ಬಳು ಹೆಣ್ಣು ಸುಂದರವಾಗಿ ಕಾಣುತ್ತಾಳೆ ಅಂತಾದರೆ ಏನಿದರ ಅರ್ಥ? ಚಂಡಮುಂಡರ ಬ್ರಹ್ಮಚರ್ಯವೆನ್ನುವುದು ಕೆಟ್ಟು ಹೋಯಿತು. ಅವರೇನು ಹಾಲು ಹುಡುಗರು ಏನು ಬೇಕಾದರೂ ಹೇಳಲಿ, ನನ್ನ ಒಡೆಯನೇನು ಸಾಮಾನ್ಯದವನೇ? 3 ಲೋಕದ ವಿಭು ಇದ್ದಾನೆ. ರಾಜಕೀಯ ವಿಚಾರದಲ್ಲಿ ನಿಪುಣನು ನನ್ನ ಒಡೆಯ. ಅವರು ಈ ರೀತಿಯಾದಂತಹ ನಿರ್ಣಯವನ್ನು ಕೈಗೊಳ್ಳುತ್ತಾನೆ ಅಂತಾದರೆ ಅರ್ಥ? ವಿನಾಶಕಾಲೇ ವಿಪರೀತ ಬುದ್ಧಿ. ಮಣ್ಣು ಕಚ್ಚಿದವನಾದರೂ ಈ ಪ್ರಪಂಚದಲ್ಲಿ ಉಳಿಯಬಹುದು, ವಿಷ ಕಚ್ಚಿದವನು ಬದುಕುವುದಕ್ಕಿಲ್ಲ. ನನ್ನೊಡೆಯನಿಗೆ ಎಂದು ಕಚ್ಚಿರುವುದು ಮಣ್ಣು. ಅವನನ್ನು ಉಳಿಸುವವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಏನು ಮಾಡಲಿ? ಇಲ್ಲ ಅಂತಾದರೆ ಒಂದು ಕೈಯಲ್ಲಿ ಚಕ್ರವ ಹಿಡಿದು ಇನ್ನೊಂದು ಕೈಯಲ್ಲಿ ಸುಮವ ಹಿಡಿದು ಕುಳಿತಿದ್ದಾಳೆ. ಯಾಕಾಗಿ? ಒಂದು ವೇಳೆ ಶರಣಾಗಿ ಈಕೆಯ ಪಾದಕ್ಕೆರಗಿದೆವು ಅಂತಾದರೆ ಹಾಸಿಗೆಯ ಮೇಲೆ ಮಲಗಿಸುತ್ತೇನೆ ಮಕ್ಕಳೇ ನಿಮ್ಮನ್ನು. ಅದೇ ದೇಹದ ತೀಟೆಯನ್ನು ತೀರಿಸಿಕೊಳ್ಳುವುದಕ್ಕಾಗಿ ನನ್ನನ್ನು ಬಯಸಿದರೆ ಹಿಡಿದಿರುವಂತಹ ಚಕ್ರದಿಂದಲೇ ನಿಮ್ಮ ಶಿರವನ್ನೇ ಕತ್ತರಿಸುತ್ತೇನೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಈ ರೂಪ. ತಿಳಿದುಕೊಂಡೆ ಇವಳಾರೆನ್ನುವಂತಹ ಸತ್ಯವನ್ನು ನಾನು. ಜಗದಾದಿ ಮಾಯೆ ಇದ್ದಾಳೆ. ಹೋಗಿ ಹೇಳಲೇ ನನ್ನೊಡೆಯನಿಗೆ. ಮುದುಕನಿಗೆ ತಲೆ ಕೆಟ್ಟಿದೆ ಅಂತ ತಲೆ ಕತ್ತರಿಸಿಯಾನು. ಏನು ಮಾಡಲಿ? ಶೋಣಿತಾಪುರದ ಮಣ್ಣಿನಲ್ಲಿ ಉಪ್ಪಣ್ಣ ಉಣ್ಣಂತ ಋಣದ ಭಾರ ಉಂಟು, ತೀರಿಸಿ ಬಿಡ್ತೇನಂತೆ. ಅಮ್ಮ ಜನನಿಗೆ ಭಿನ್ನಗ ಕರುಣದೋಳಿ ನನ್ನ ಹೆಸರಮ್ಮ. ಕಳುಹಿಸಿಕೊಟ್ಟವ ನನ್ನೊಡೆಯನು ಶುಭನಿದ್ದಾನೆ. ಏನು ಸಾಮಾನ್ಯದವನಲ್ಲ. ಅವನ ಹೆಸರನ್ನು ನೀನು ಕೇಳಿರಬಹುದು. 3 ಲೋಕದ ಒಡೆಯನಿದ್ದಾನೆ. ಸೂರ್ಯಚಂದ್ರಾದಿಗಳು ಒಂದು ಹೆಜ್ಜೆ ಇಡಬೇಕಾದರೆ ನನ್ನ ಒಡೆಯನ ಒಪ್ಪಿಗೆಯನ್ನು ಪಡೆದುಕೊಳ್ಳಬೇಕು. 3 ಮೂರ್ತಿಗಳು ಕಾರ್ಯವನ್ನು ನಿರ್ವಹಿಸಬೇಕಾದರೆ ನನ್ನ ಒಡೆಯನ ಆಜ್ಞೆಯಾಗಬೇಕು ತಾಯಿ. ಅಂತಹ ಬಲಾನ್ವಿತನಿದ್ದಾನೆ ನನ್ನೊಡೆಯ ಶುಂಭ. ಆದರೆ ಒಂದು ಇಷ್ಟರವರೆಗೆ ಅವನು ಬಯಸಿರುವುದು ಎಲ್ಲ ಅವನಿಗೆ ಸಿಕ್ಕಿದೆ. ಮದುವೆಯಾಗದೆ ಉಳಿದಿದ್ದಾನೆ. ಅದೊಂದು ಪ್ರಶ್ನೆ ನಮ್ಮ ಮನಸ್ಸಿನಲ್ಲಿ ಕಾಡುತ್ತಾ ಇತ್ತು. ಯಾಕೆ ಈ ರೀತಿ ಮಾಡಿಬಿಟ್ಟ? ಈಗ ಅದಕ್ಕೆ ಉತ್ತರ ಸಿಕ್ಕಿತು. ಅವನಿಗೆ ಒಪ್ಪುವಂತ ಹೆಣ್ಣು ಮಕ್ಕಳು ಇಷ್ಟರವರೆಗೆ ಅವನಿಗೆ ಸಿಗಲಿಲ್ಲ. ಈಗ ಅವನು ತಿಳಿದುಕೊಂಡಿದ್ದಾನೆ, ಇವಳೇ ಆಗಬೇಕು ನನಗೆ. ಅಮ್ಮ, ಲತಾ ವನಿತ ಪಂಡಿತ ಇವೆಲ್ಲ ಪರರಾಶ್ರಯದಲ್ಲಿ ಬದುಕಬೇಕು. ಹೀಗೆ ಒಂಟಿಯಾಗಿ ಎಲ್ಲ ಇರಕೂಡದಮ್ಮ. ಅದಕ್ಕಾಗಿ ನನ್ನೊಡೆಯನ ತೀರ್ಮಾನದಂತೆ ನೋಡು, ಅವನೇ ಏರುವಂತ ಬಂಗಾರದ ಪಲ್ಲಕ್ಕಿ ಇದು. ಉಯ್ಯಾಲೆಯನ್ನು ಇಳಿಬೇಕು, ರಥವನ್ನು ಏರಬೇಕು, ಶೋಣಿತಾಪುರದ ಮಣ್ಣಿಗೆ ಬರಬೇಕು, ನನ್ನ ಒಡೆಯನನ್ನು ಮದುವೆಯಾಗಬೇಕು. ಈ ತಲೆಯಲ್ಲಿ
ಮುಂತಾದಿದೆ. ಏನೇ ಆಗಲಿ ಇವನ ಮೇಲೆ ಕರುಣಾರಸವನ್ನು ಬೀರುತ್ತೇನೆ. ಸುಗ್ರೀವ ಹೇಳಪ್ಪ. ಖದಿಯಗೊಳ್ಳದಿರೆನ್ನ ಸಲಗೋ ಶುಂಭಾಕ್ಯನ ಮತದಂತೆ ಭಿನ್ನಗಗಿದೆ. ಶುಂಭಾಕ್ಯನ ಮತದಂತೆ ಭಿನ್ನಗಗಿದೆ. ಮತಿಶೂನ್ಯನ 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 ಮಮ ನೀನರಿವೆ. ದೈತ್ಯಪತಿಗೆ ನಾಗಿಯ ಅರುಗು ದೈತ್ಯಪತಿಗೆ ನಾಗಿಯ ಅರುಗು. ಅಮ್ಮ ನಗಬೇಡ ತಾಯಿ, ನಿನ್ನ ನಗೆ ಎನ್ನುವುದು ನನ್ನ ಪಾಲಿಗೆ ದಗೆಯಾಯಿತಮ್ಮ. ಗೊಪ್ಪನೆ ಧರೆಗುರುಳಿದ್ದೇನೆ, ಮತ್ತೆ ಬದುಕಿಸಿದ್ದೀಯ ತಾಯಿ. ಅರ್ಥ ಮಾಡಿಕೊಂಡೆ. ಕೇವಲ ನಗುವಿನಿಂದ ಒಬ್ಬನನ್ನು ಕೊಲ್ಲುವುದಕ್ಕೆ ಸಾಧ್ಯ ಉಂಟು ಅಂತಾದ್ರೆ, ನಿನಗೇನಾದರೂ ಕೋಪ ಹುಟ್ಟಿತು ಅಂತಾದ್ರೆ ಪ್ರಪಂಚ ಉಳಿಯುವುದಕ್ಕುಂಟೆ ತಾಯಿ. ಇಲ್ಲ, ಆದರೆ ನಾನೇನು ಮಾಡಲಿ ಹೇಳು? ನನ್ನ ಒಡೆಯನ ಆಜ್ಞೆ, ಅದಕ್ಕಾಗಿ ಬಂದಿದ್ದೇನೆ. ಹೋಗಿ ಹೇಳುವುದಕ್ಕೆ ನನಗೇನು ಆಜ್ಞೆ ತಾಯಿ? ಹೆದರಿದೆಯಾ ಸುಗ್ರೀವ? ಹೌದಮ್ಮ. ಅರಣ್ಯದಲ್ಲಿ ಕುಳಿತಂತಹ ನಾರಿ ಅವಳೆಂದು ಅರ್ಥೈಸಿಕೊಂಡಿದ್ದಾನೆ ಶುಂಭ. ಇರಬೇಕು. ಸಂಧಾನಕ್ಕಾಗಿ ನಿನ್ನನ್ನು ಕಳುಹಿಸಿದ್ದಾನೆ. ಹೌದು. ಸಂಧಾನವನ್ನೇ ಮುರಿದಿದ್ದೇನೆ. ಯುದ್ಧವೇ ಬದ್ಧ ಎನ್ನುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸುಗ್ರೀವ, ಅಸುರ ಕುಲದಲ್ಲಿ ಹುಟ್ಟಿದರೂ ಕೂಡ ನನ್ನ ಸಾಕ್ಷಾತ್ಕಾರ ನಿನಗಾಗಿದೆ. ನಿಜ. ಅದೇ ರೀತಿ ಪುನರಪಿ ಬದುಕಿದ್ದಿ ಎಂದಾದಾಗ ನಿನ್ನಲ್ಲಿದ್ದಂತಹ ದೌಷ್ಟತನವೆಲ್ಲವೂ ದೂರವಾಗಿ ಸಜ್ಜನ ವ್ಯಕ್ತಿರಿಸಿಕೊಂಡೆ. ಒಮ್ಮೆ ಧರೆಯ ಕಡೆಗೆ ಗಮನ ಹರಿಸಿ ನೋಡು. ಯಾಕಮ್ಮ? ಮಂತ್ರ ಮಾಟ ಮಾರಣ ಮಾರಕಾದಿ ರಕ್ತಪಾತ ಸಸ್ಯ ಶ್ಯಾಮಲೆಯಾಗಿ ಕಂಗೊಳಿಸಬೇಕಾದಂತಹ ಭೂಮಾತೆ ಬರಡು ಬಂಜೆಯಾಗಿ ಕಣ್ಣೀರನ್ನು ಸುರಿಸುತ್ತಿದ್ದಾಳೆ. ಇದಕ್ಕೆಲ್ಲ ಕಾರಣ ಯಾರು ಅಂತ ಭಾವಿಸಿದ್ಯಾ? ನಿನ್ನ ಒಡೆಯ ಶುಂಭನೇ. ಭೂದೇವಿ ಕಣ್ಣೀರಿಸಬೇಕಿದ್ರೆ ದುಷ್ಟ ಸಂಹಾರ ನಡೆಯಲೇಬೇಕು. ಅದಕ್ಕಾಗಿ ನಾನು ಈ ಕದಂಬವನವನ್ನು ಆಯ್ದುಕೊಂಡಿದ್ದೇನೆ. ಮೋಹದ ಗಾಳವೊಂದನ್ನು ನಿಮ್ಮ ಶೋಣಿತಾಪುರಕ್ಕೆ ಎಸೆದಿದ್ದೇನೆ. ಎಲ್ಲರನ್ನು ನನ್ನ ಕಡೆಗೆ ಬರೆಸಿ ನಂತರ ಕೊಲ್ಲುವಂತಹ ತೀರ್ಮಾನದಲ್ಲಿ ನಾನಿದ್ದೇನೆ. ಸರಿ ತಾಯಿ. ಹೋಗಿ ನಿನ್ನ ಒಡೆಯನಲ್ಲಿ ಹೇಳು. ಏನಮ್ಮ? ಸಾಮಾನ್ಯ ಹೆಣ್ಣೆಂಬ ತಾತ್ಸಾರ ಬೇಡವಂತೆ. ಯುದ್ಧದ ವಿಚಾರದಲ್ಲಿ ಶುಂಭ ಬಲಾಢ್ಯನೆ. ನಿಜ ತಾಯಿ. ಅವರ ತಮ್ಮ ನಿಶುಂಭ ಬಲಾಢ್ಯನೆ. ಹೌದಮ್ಮ. ಹೋಗಿ ಸ್ಪಷ್ಟವಾಗಿ ತಿಳಿಸು ತಾಯಿ. ಇಷ್ಟರವರೆಗೆ ನಿನ್ನನ್ನು ಕನಸು ಮನಸ್ಸಿನಲ್ಲಿಯೂ ಪೂಜಿಸಿದವನು ನಾನಲ್ಲವಮ್ಮ, ಭಜಿಸಿದವನು ನಾನಲ್ಲ. ಆದರೆ ನಿನ್ನ ದಿವ್ಯ ಮಂಗಳಕರವಾದಂತಹ ರೂಪವನ್ನು ಕಾಣುವಂತಹ ಸೌಭಾಗ್ಯವನ್ನು ನನ್ನ ಪಾಲಿಗೆ ಒದಗಿಸಿಕೊಟ್ಟೆ. ನನಗಿನ್ನೇನು ಬೇಕು ತಾಯಿ? ಶೋಣಿತಾಪುರದಲ್ಲಿ ಹೋಗಿ ಅಲ್ಲಿ ಉಳಿಯುವಂತಹ ಮನಸ್ಸು ಈ ಮುದುಕನಿಗಿಲ್ಲವಮ್ಮ. ಯಾವ ಲೋಕವನ್ನು ಸೇರಿಕೊಂಡರೆ ಈ ಮುದುಕ ಹಿಂದೆ ಬರುವುದಿಲ್ಲವೋ ಅಂತಹ ದಾರಿಯನ್ನು ತೋರಿಸಿಕೊಡು ತಾಯಿ. ಮೋಕ್ಷಗಾಮಿಯಾಗುವ ಬಯಕೆ ಕಾಲ ಸನ್ನಿಹಿತವಾದಾಗ ನಾನೇ ಕರೆಸಿಕೊಳ್ಳುತ್ತೇನೆ ಸುಗ್ರೀವ. ಜಯ ಜಯ ಜಯ
ಸಿದ್ಧಗೊಳಿಸಿ ರಥಾರೂಢನಾಗಿ ಸಂಧಾನ ವಿಫಲವಾಗಿ ಹೋಯಿತು. ಸಂಗ್ರಾಮವನ್ನೇ ಬಯಸಿದ್ದಾಳೆ. ಸಂಗ್ರಾಮಕ್ಕಾಗಿ ಧೂಮ್ರಾಕ್ಷರನ್ನೊಟ್ಟಿದೆ. ಕರೆ ತರಲಿಲ್ಲ. ಧೂಮ್ರಾಕ್ಷರನ್ನು ಸುಟ್ಟು ಹೋಯಿದ್ದಾಳೆ. ಹೌದಯ್ಯ. ಬಳಿಕ ಗಂಡುಗರಿಗಾದಂತ ಚಂಡಮುಂಡರನ್ನು ಕಳುಹಿಸಿದೆ. ಚಂಡಮುಂಡರು ಶಿರವನ್ನು ಕಡಿದು ಚಂಡಮುಂಡರು ಇನ್ನಿಲ್ಲವಾಗಿ ಹೋದರೆ ಹೌದು ಶಿವರೇ ಇನ್ನೂ ನಮ್ಮವರ ಅಳಿವಾಗುತ್ತಾ ಇದೆ. ಆ ಉದ್ದೇಶದಿಂದ ರಥಾರೂಢನಾಗಿ ನಾನೇ ಹೊರಟಿದ್ದೇನೆ.
ದೇವರಾಗಿ ಮೆರೆಯುತ್ತಾ ಇದ್ದೀರಿ. ನೀವು ಯಾರಿದಂತಹ ಎತ್ತರ, ಗಳಿಸಿಕೊಂಡಿರುವಂತಹ ಕೀರ್ತಿ, ಮಾಡಿದ ಸಾಧನೆ ಅದ್ಭುತವಾದದ್ದೇ ಹೌದು. ವರ್ತಮಾನ ಕಾಲದಲ್ಲಿ ನಿಮ್ಮ ಆಜ್ಞಾ ಚಕ್ರ ಅವ್ಯಾಹತವಾಗಿ ಮರಲೋಕಗಳಲ್ಲಿಯೂ ಸಂಚರಿಸುತ್ತಾ ಇದೆ. ಚುಂಬನೆ ಲೋಕೈಕ ನಾಯಕ ಎಂಬುದನ್ನು ಎಲ್ಲರೂ ಒಪ್ಪಿಕೊಂಡು ನಿಮ್ಮನ್ನು ಹೊಗಳುತ್ತಾ ಇದ್ದಾರೆ. ನಕ್ಷತ್ರ ಮಂಡಲದಲ್ಲೇ ಸ್ಥಾನಮಾನ, ದೇವತೆಗಳ ಪಂಕ್ತಿಯಲ್ಲಿ ಹವಿರು ಭೋಜನ ಸಲ್ಲುವುದಿದ್ದರೆ ಶುಂಭ ದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲ ಪ್ರಭು. ಅಂತಹ ಯೋಗ್ಯತಾ ಸಂಪನ್ನರಾಗಿರುವಂತಹ ತಾವು ಯಾವುದೋ ಒಂದು ವನದಲ್ಲಿ ಹೆಣ್ಣೊಬ್ಬಳಿದ್ದಾಳೆ ಎಂಬುದನ್ನು ತಿಳಿದು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡು ಭ್ರಮಾಧೀನರಾದಿರ ಪ್ರಭು. ಮನಸ್ಸಿನ ಶರಕ್ಕೆ ಸರೋಗಿ ಬಿಟ್ಟಿರೆ ಹೇಳಿ. ಹಾಗೆಂದು ನಿಮ್ಮನ್ನು ಒಬ್ಬ ಕಾಮುಕ ಎಂಬುದಾಗಿ ಪರಿಗಣಿಸುವಂತಿಲ್ಲ. ಯೌವನದ ಕಾಲದಲ್ಲಿ ಕಾಮ ಕ್ರೋಧಾದಿ ಷಡ್ವೈರಿಗಳನ್ನು ಬಿಗಿ ಹಿಡಿದು ಇಂದ್ರಿಯಗಳನ್ನು ನಿಗ್ರಹಿಸಿ ಕಾನನದಲ್ಲಿ ಸುದೀರ್ಘವಾಗಿರುವಂತಹ ತಪಸ್ಸನ್ನು ಆಚರಿಸುವುದರ ಮೂಲಕ ಬ್ರಹ್ಮ ದೇವರನ್ನು ಒಲಿಸಿಕೊಂಡಿರುವಂತಹ ಪರಮ ಸುಜ್ಞಾನಿತವಾಗಿರುವಿರಿ. ಮೇಧಾವಿಗಳಾಗಿರುವಂತಹ ನಿಮಗೆ ಇಂತಹ ಒಂದು ಆಶೆ ಯಾಕೆ ಹುಟ್ಟಿಕೊಳ್ಳುತ್ತದೆ ಎಂಬುದು ನಮಗೆ ಒಂದು ಅರ್ಥವಾಗುವುದಿಲ್ಲ. ಸಂಧಾನಕ್ಕೆ ಹೋದಂತಹ ಸುಗ್ರೀವ ಬರುವಾಗ ಹೆಣ್ಣಿನ ಭಕ್ತನಾದ ದೇವಿಯ ದಾಸನಾಗಿ ಏನು ಹೇಳಿದ? ಕೆಳ ಕೆಳದಲ್ಲಿಯೂ ನಾನಾ ರೂಪದಿಂದ ಕಾಣಿಸಿಕೊಳ್ಳುತ್ತಿರುವಂತವಳನ್ನು ಕಣಕುವುದಕ್ಕೆ ಹೋದರೆ ನಮ್ಮ ಪಾಲಿಗೆ ಕಷ್ಟ ಒದಗಿ ಬರುತ್ತದೆ ಎಂಬುದಾಗಿ ಎಚ್ಚರಿಸಿದ. ಆದರೂ ಪ್ರಯತ್ನಿಸಿದಿರಿ, ನಮ್ಮವರನ್ನು ಅಟ್ಟಿದಿರಿ. ನಿಮ್ಮ ಪ್ರಯತ್ನವೆಲ್ಲವೂ ವ್ಯರ್ಥವಾಗಿ ಹೋಯಿತು, ವ್ಯರ್ಥವಾಗಿ ಹೋಯಿತು ಪ್ರಭು. ಏನು ಕಾನನ, ಗೊಂಡಾರಣ್ಯ, ವಿಷಜಂತುಗಳು, ಕ್ರೂರ ಮೃಗಗಳು ಇರುವಂತಹ ಕ್ಷೇತ್ರದಲ್ಲಿ ಸ್ವಚ್ಛಂದಳಾಗಿ ಸ್ವತಂತ್ರಳಾಗಿ ತಿರುಗಾಟ ಮಾಡುತ್ತಾಳೆ, ಕುಳಿತಿದ್ದಾಳೆ ಅಂತಾದ್ರೆ ಅವಳು ಸಾಮಾನ್ಯಳೇ? ಕರುಣಿಯಲ್ಲೇನೋ ಅಲ್ಲ. ಆ
ಎಂಬುದಾಗಿ ತಿಳಿದುಕೊಂಡ್ರೆ ನಮ್ಮ ಮುಡತನವಾದೀತು ಪ್ರಭು, ಮೂರ್ಖತನವಾದೀತು. ತರುಳಿ ಅಲ್ಲವಳು ಆದಿಮಾಯಿ, ಆದಿ ಪರಾಶಕ್ತಿಯ ಎಂದು ಮಾಯಾ ಮೋಹಿನಿಯಾಗಿಯೂ ಕೌಶಿಕೆ ಎನ್ನುವಂತ ಹೆಸರು ನೆನೆಸಿಕೊಂಡು ಕದಂಬವನದಲ್ಲಿ ಬಂದು ನೆಲೆಸಿದ್ದು ಯಾಕೆ 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 ಎಂಬುದನ್ನು ತಿಳಿದುಕೊಳ್ಳುವುದಕ್ಕೆ ನಮಗೆ ಸಾಧ್ಯ. ದೇವಲೋಕವನ್ನು ಆಳಬೇಕಾದಂತಹ ದೇವತೆಗಳೆಲ್ಲ ಪದಚ್ಯುತಗೊಂಡು ಎಲ್ಲೋ ಹೇಗೋ ತಲೆಮರೆಸಿಕೊಂಡು ಬದುಕುತ್ತಾ ಇದ್ದಾರೆ. ಯಾಗ ಯಜ್ಞಾದಿಗಳನ್ನು ಮಾಡುವಂತಹ ಋಷಿಮುನಿಗಳು ಬ್ರಾಹ್ಮಣರು ಅವರ ಕಾಯಕವನ್ನೇ ಕೈಬಿಟ್ಟಿದ್ದಾರೆ. ಪತಿವ್ರತ ಸ್ತ್ರೀಯರಿಗೆ ತನ್ನ ಮಾನವನ್ನು ಪ್ರಾಣವನ್ನು ಉಳಿಸಿಕೊಳ್ಳುವುದಕ್ಕೆ ಕಷ್ಟ ಸಾಧ್ಯವಾಗುತ್ತಾ ಇವೆ. ಅದಕ್ಕಾಗಿಯೇ ತ್ರಯೋದಶರನ್ನು ಪಡೆಯುವುದಕ್ಕಾಗಿ, ಸಾಧು ಸಂತರನ್ನು ಸಂರಕ್ಷಣೆ ಮಾಡುವುದಕ್ಕಾಗಿ, ಅರ್ಥಾತ್ ದಯಾಭಾರವನ್ನಿಡುವುದಕ್ಕಾಗಿ ಬಂದವಳು ಮತ್ತೆ ಯಾರು ಅಲ್ಲ, ಜಗದೇಶ್ವರಿ, ಪ್ರಣವ ಸ್ವರೂಪಿಣಿ, ಆದಿ ಮಾಯೆ ಅಂತ ಅವಳನ್ನು ಕೆಳಕುವುದಕ್ಕೆ ಹೋದರೆ ನಮ್ಮ ಈ ದಾನವ ಸಂಕುಲವನ್ನೆಲ್ಲ ಯಮನ ಆಲಯಕ್ಕೆ ನಾವಾಗಿಯೇ ಕಳಿಸಿಕೊಡಬೇಕಾದೀತು ಪ್ರಭು. ಬೇಡ, ಅವಳ ತಳ್ಳಿ ನಮಗೆ ಬೇಡ. ಅವಳನ್ನು ಕರೆತರುವ ಬಗ್ಗೆ ನಿನ್ನ ಅಭಿಪ್ರಾಯ ಏನು? ಬಿಡು ಮನದ ಮೂರ್ಖತೆಯ, ಮನದ ಮೂರ್ಖತೆಯ, ಜಗದೊಡತಿ ಚರಣಗೆ ಭಕ್ತಿಗೆ ಊಡಲಿ ಪೊಡಮಡುತ್ತ, ತ್ರೈ ಜಗದೊಡತಿ ಚರಣಗೆ ಭಕ್ತಿಗೆ ಊಡಲಿ ಪೊಡಮಡುತ್ತ, ಪಡೆದವಳ ಕಾರುಣ್ಯದಲ್ಲಿ ಧಾತ್ರಿಯಲಿ ಪಡೆದು ಸುಖವನ್ನು ಬಾಳ್ಬುದೆನುತ್ತಲೆ ನುಡಿಗೆ ನೀತಿಯ, ಜಡಜ ಪೀಠನ ವರದ ತೆರದಲ್ಲಿ ಪಡೆದು ಸುಖವನ್ನು ಬಾಳ್ಬುದೆನುತ್ತಲೆ ನುಡಿಗೆ ನೀತಿಯ, ಬಿಡು ಮನದ ಮೂರ್ಖತೆಯ ಧನುಜೇಶ. ರಕ್ತಬೀಜ ನಮಗಿಂತ ದೊಡ್ಡದಾಗಿರುವಂತಹ ವ್ಯಕ್ತಿ, ಆ ಒಂದು ಶಕ್ತಿ ಪ್ರಪಂಚದಲ್ಲಿದೆ ಅಂತಾದ್ರೆ ಪ್ರಾಮಾಣಿಕವಾಗಿ ನಮಗೊಪ್ಪಿಕೊಳ್ಳುವುದಕ್ಕೆ ಯಾಕೆ ಪ್ರಭು ಸಂಕೋಚ? ಕೆಟ್ಟ ವೃಕ್ಷವಾದರೂ ನೆಟ್ಟ ಕೈಯಿಂದ ಕಿತ್ತೆಸೆಯುವುದಕ್ಕೆ ಮನಸ್ಸು ಬರುವುದಿಲ್ಲವಂತೆ. ದಾನವ ಎನ್ನುವಂತಹ ಮಹಾವೃಕ್ಷವನ್ನು ಬಾಲೆತ್ತರಕ್ಕೆ ಬೆಳೆಸಿ ನಿಲ್ಲಿಸಿದಂತಹ ತಾವು ಅಂತಹ ವಂಶ ವೃಕ್ಷವನ್ನೇ ಕಾಡಿದು ಹಾಕುವಂತಹ ಪ್ರಯತ್ನ ಮಾಡುತ್ತೀರೇ ಹೇಳಿ? ಮದುವೆ ಆಗುವ ಕಾಲದಲ್ಲಿ ಸಂಸಾರದ ಬಂಧನಕ್ಕೆ ಸಿಲುಕುವವನು ನಾನಲ್ಲ, ಅಖಂಡ ಬ್ರಹ್ಮಚರ್ಯ ಅವಿಶ್ರಾಂತವಾಗಿ ದಾನವರ ಏಳಿಗೆಯಾಗಿ ಶ್ರಮಿಸಿದವರು ಸಾವು, ಸತ್ಫಲವನ್ನು ಕಂಡುಬರು ತಾವು. ಪ್ರಭು, ಆ ಅಳಿದುಳಿದ ದಾನವರೆಲ್ಲ ಜೊತೆ ಸೇರಿಸಿಕೊಂಡು ಬದುಕಬೇಕು ಅಲ್ಲ, ಜಡಜ ಪೀಠದ ವರದ ತೆರದಲ್ಲಿ ನಿಮಗೆ ಬದುಕಬೇಕು ಅಂತಾದ್ರೆ ಸ್ವಲ್ಪ ಬದಲಾಯಿಸಬೇಕು ನಿಮ್ಮ ಮನಸ್ಸು. ಹೇಗೆ? ಮನಸ್ಸಿನಲ್ಲಿ ಹುಟ್ಟಿರುವಂತಹ ಮೂಢತನ, ಮೂರ್ಖತನವನ್ನು ಬಿಟ್ಟು ಬಿಡಿ. ತ್ರಯಜಗದೊಡತಿಯಾಗಿರುವಂತಹ ಸರ್ವೇಶ್ವರಿಯ ಪಾದ ಮೂಲದಲ್ಲಿ ಹೋಗಿ ಭಕ್ತಿಯಿಂದ ನಾವು ಪಡಮಟ್ಟೆವು ಅಂತಾದ್ರೆ ಅವಳ ಅನುಗ್ರಹದಿಂದ ನಮಗೆ
ಆಜ್ಞೆ. ಬೂದಿಯ ರಾಶಿ ಹತ್ತಿ ಹೊರೆದಿರುವಂತಹ ಬೂದಿ ರಾಶಿ ಕಾಣ್ತಾ ಇದ್ದೇನೆ. ಚಂಡಮಂಡಲ ಕಡೆ ಬರಹ ಎಲ್ಲಿ ನೋಡಿದರು ರಕ್ತದ ಹೋಕಳಿ ರಣರಂಗವಾಗಿ ಈ ವನಪ್ರದೇಶ ಮಾರ್ಪಟ್ಟಿದೆ ಅಂತಾದರೆ ಆ ಹೆಣ್ಣು ಇಲ್ಲಿಯೇ ಸನಿಹದಲ್ಲಿರಬೇಕು ಅಂತ ಭಾವಿಸ್ತೇನೆ. ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನುತ ನುಡಿಸಿದ ಪೆಗೆನು ನುಡಿಸಿದ ಪೆಗೆ ನೋಡಿದನು ನೋಡಿದನು ಪಾಡಿದನು ಕೊಂಡಾಡಿದನು ಜಯ 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 ಯಾ ದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತಾ ನಮಸ್ತಸ್ಯೈ 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 ನಮೋ ನಮಃ ನಮೋ ನಮಃ ನಮೋ ನಮಃ ಜಯ 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 ನೋ ನೋಡಿದನು
ನೋಡಿದೆ ನೋಡಿದೆ ನೋಡಿದನು ಕಲಿ ರಕ್ತ ಬೀಜ. ರಕ್ತ ಬೀಜ ಬಲಾನ್ವಿತರಾಗಿದ್ದಾರೆ, ಪರಾಕ್ರಮಿ ಎಂಬುದು ಇದರ ಅರ್ಥವಲ್ಲ. ದಿವ್ಯವಾಗಿ ಭವ್ಯವಾಗಿ ಮಹಾಮಂಗಳ ರೂಪವನ್ನು ನೋಡಿ ನಿನ್ನ ಜೀವನದಲ್ಲಿ ಕಲಿಯುವುದಕ್ಕಿದೆ ರಕ್ತ ಬೀಜ. ಕಲಿ ರಕ್ತ ಬೀಜ, ಕಲಿತು ರಕ್ತ ಬೀಜ ಎಂಬುದಾಗಿ ನನ್ನ ಅಂತರಾತ್ಮ ನನ್ನನ್ನು ಎಚ್ಚರಿಸುತ್ತಾ ಇವೆ. ನೋಡಬಾರದೆ, ಆಕಾಶದಿಂದ ಇಳಿಬಿಟ್ಟಿರುವಂತಹ ಸ್ವರ್ಣ ದುಯ್ಯಾಲಯ ಗಾಢ ಗರ್ವದಿಂದ ಕುಳಿತಿರುವಂತಹ ಮಹಾಶಿವೆಯನ್ನು ಕಾಣುತ್ತಾ ಇದ್ದೇನೆ. ಅತ್ತಿಂದ ಇತ್ತ ಇತ್ತಿಂದತ್ತ ಜೋಕಾರಿಯಾಡುತ್ತಾ ಇದ್ದಾಳೆ. ಭೂತ ಭವಿಷ್ಯತ್ ವರ್ತಮಾನವನ್ನು ತಿಳಿದು ವ್ಯವಹರಿಸಬಲ್ಲವಳು ನಾನು ಎಂಬುದನ್ನು ತೋರ್ಪಡಿಸುತ್ತಾ ಇದ್ದೆ. ಕೈಯಲ್ಲೇ ತ್ರಿಶೂಲ, ಹಡೆಯಲ್ಲಿ ಹೆಚ್ಚಿನದಾಗಿರುವಂತಹ ಕಣ್ಣನ್ನು ಹೊಂದಿ ಯಾರು ದುಷ್ಟರಿದ್ದಾರೋ ಕಾಮುಕರಿದ್ದಾರೋ ಅಂತವರನ್ನು ನಿಗ್ರಹಿಸುವಲ್ಲಿ ಪ್ರಳಯ ಕಾಲದ ರುದ್ರರಂತೆ ಎಂಬುದನ್ನು ತೋರಿಸುತ್ತಾ ಇದ್ದಾಳೆ. ಮುಗುಳ್ ನಗು, ಯಾರಲ್ಲಿ ಇವಳು ನಗಾಡುವುದು? ಹೌದು, ಸದಾಚಾರ ಸಂಪನ್ನರಾಗಿ ಸತ್ಕರ್ಮಗಳನ್ನು ಮಾಡುತ್ತಾ ಸಜ್ಜನರಾದ ಸಾತ್ವಿಕ ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿ ಅಭಯಪ್ರದಾಯಿನಿಯಾಗಿದ್ದಾಳೆ. ಇಂಪಾದ ಗಾಯನ ಯಾರಿಗೆ ಇಂಪು? ದೇವತೆಗಳ ಪಾಲಿಗಿದು ಪರಮಗೀತೆ ಚರಮಗೀತೆಯಾಗಿರಲಬಹುದು. ದಾನವರಾಗಿರುವಂತಹ ನಮ್ಮ ಪಾಲಿಗಿದು ಮರಣ ಗೀತೆ ಶೋಕ ಗೀತೆಗಳಂತೆ ಕಿವಿಗಳಿಗೆ ಅಪ್ಪಳಿಸುತ್ತಾ ಇವೆ. ಬ್ರಹ್ಮಾಂಡವರವರದೇ ಆಗಿರುವಂತಹ ಏಕೆಯನ್ನು ಸರಿಯಾಗಿ ಅರಿಯದೆ ತಿಳಿಯದೆ ಇಷ್ಟೆಲ್ಲ ಅನಾಹುತ ಅನರ್ಥಗಳು ಸಂಭವಿಸಿ ಹೋಯಿತಲ್ಲ. ನಮ್ಮ ದೊರೆ ಸರ್ವೇಶ್ವರಿಯಾಗಿರುವಂತಹ ಈಕೆಯನ್ನು ಬಯಸಿದ ತತ್ಪರಿಣಾಮ ಅವನ ಸಮಾಧಿಯನ್ನೇ ನಿರ್ಮಿಸಿಕೊಂಡ ಎಂಬ ಪರಮ ಸತ್ಯ ಸ್ಪಷ್ಟವಾಗಿ ನನಗರ್ಥವಾಗುತ್ತಾ ಇದೆ. ಏನು ಮಾಡಲಿ ಶಿವನೇ, ಏನು ಮಾಡಲಿ ನಾನು? ಶುಂಭ ದೊರೆಯಲ್ಲಿ ಭಾಷೆಯನ್ನು ಅರಿದು ಬಂದಿದ್ದೇನೆ, ತರುಣಿಯನ್ನು ಎಳೆದು ತರುತ್ತೇನೆ, ಕರೆದು ತರುತ್ತೇನೆ ಎಂಬುದಾಗಿ ನನ್ನಲ್ಲಿರುವಂತಹ ಪರಾಕ್ರಮವನ್ನು ತೋರಿಸುವುದಕ್ಕೆ ನಾನು ಮುಂದೆ ಹೋದೆ ಅಂತಾದ್ರೆ ಹಿಂದೆ ಅಳಿದವರಂತೆ ನಾನೂ ಕೂಡ ಅಳಿಯಬೇಕಾದೀತು. ಅದಲ್ಲವಲ್ಲ ನನ್ನ ಉದ್ದೇಶ. ದೊರೆಯನ್ನು ಉಳಿಸಿಕೊಳ್ಳಬೇಕು, ನಮ್ಮ ಶೋಣಿತಾಪುರವನ್ನು ಉಳಿಸಿಕೊಳ್ಳಬೇಕು ಅಂತಾದರೆ ದಾರಿ ಹೊಂದಿದೆ. ಭಕ್ತಿ ಒಲಿಯುತ್ತಾಳಂತೆ ದೇವಿ, ಭಕ್ತಿಗೆ ಒಲಿಯುತ್ತಾಳಂತೆ ತಾಯಿ, ಭಕ್ತಿಯಿಂದಲೇ ಆರಾಧಿಸ್ತೇನೆ. ಏಳಾಗನಿ ಭವಕ್ತೆ ನೀನೇ ನಿಲಗೆ ಅಮ್ಮ ಪಾದಾರವಿಂದಗಳಲ್ಲಿ ದೀರ್ಘದಂಡ ಪ್ರಣಾಮವನ್ನು ಸಮರ್ಪಿಸುತ್ತಾ ಇದ್ದೇನೆ. ಶುಭವಾಗಲಿ. ಸಂಸ್ತುತಿಸುವಂತಹ ವ್ಯಕ್ತಿ ಯಾರೊಬ್ಬ ಸಾಮಾನ್ಯ ಅಂತ ತಿಳಿಯಕೂಡದು. ಯಾರು ನೀನು? ಶೋಣಿತಾಪುರದ ಪ್ರಧಾನ ಮಾತ್ಯ ಕಲಿರಕ್ತ ಬೀಜ ಎಂಬುದಾಗಿ ನನ್ನ ಹೆಸರಮ್ಮ. ಹೌದಿ? ದರಾಜ್ಞಾ ಪ್ರಕಾರವಾಗಿ ಬಂದಿದ್ದೇನೆ. ಯಾಕಾಗಿ? ಏಳಂಕನಿ ಭವಕ್ತಿಯಾಗಿ ರಾರಾಜಿಸುತ್ತಿರುವಂತಹ ನಿನ್ನ ವಿಚಾರವನ್ನು ಕೇಳಿ ತಿಳಿದಿರುವಂತಹ ನನ್ನ ದೊರೆ ನಿನ್ನನ್ನೇ ಮದುವೆಯಾಗಬೇಕು
ಎಂಬುದಾಗಿ ಆಶಿಸುತ್ತಾ ಇದ್ದಾನೆ, ಬಯಸುತ್ತಾ ಇದ್ದಾನೆ. ಅಮ್ಮ, ಏನು ಒಳ್ಳೆ ಒಂದು ಅಭಿಬಲ ನೀಡಬೇಕು ಅಂತಾದ್ರೆ ಮಾಮರದ ಅವಶ್ಯಕತೆ ಹೇಗೂ ಅಂತೆಯೇ ಪುರುಷ ಪ್ರಧಾನವಾಗಿರುವಂತಹ ಪ್ರಪಂಚದಲ್ಲಿ ಹೆಣ್ಣಾದವಳು ಎಷ್ಟೇ ಮೇಲ್ಮಟ್ಟದಲ್ಲಿರಲಿ, ಶ್ರೀಮಂತಿಯಾಗಿರಲಿ, ಅವಳ ಅಂಗ ಸಾಂಗತ್ಯಕ್ಕಾಗಿ ಜೀವನದಲ್ಲೊಂದು ಸಾರ್ಥಕ್ಯವನ್ನ ಪಡೆಯುವುದಕ್ಕಾಗಿ ಒಬ್ಬ ಯೋಗ್ಯ ಪುರುಷನ ಅತಿ ಅಗತ್ಯವಿದೆ. ಅಂತಹ ಯೋಗ್ಯತೆ ವರ್ತಮಾನ ಕಾಲದಲ್ಲಿ ಇದೆ ಅಂತಾದ್ರೆ ನನ್ನ ದೊರೆ ಶುಂಭದಾನವನಿಗಲ್ಲದೆ ಮತ್ತೊಬ್ಬನಿಗಿಲ್ಲವಮ್ಮ. ಅವನನ್ನು ಅನುಗ್ರಹಿಸುವುದಕ್ಕಾಗಿ, ಕೈ ಹಿಡಿದು ಮದುವೆಯಾಗುವುದಕ್ಕಾಗಿ ಇಳಿದು ಅರಿದು ನನ್ನ ರಥವೇರಿ ಬರಬೇಕಮ್ಮ, ಬರಬೇಕು. ಭಕ್ತಿಯ ಮಹಾಪುರವೇ ಹರಿಯುತ್ತಾ ಇದೆ. ನಿನ್ನ ಭಕ್ತಿಯಿಂದ ಸಂತುಷ್ಟಳಾಗಿದ್ದೇನೆ. ಈ ಹಿಂದೆ ಬಂದವರಿಗಿಂತ ಬಹಳ ಭಿನ್ನವಾಗಿ ತೋರುತ್ತಾ ಇದೆಯಲ್ಲ. ಮಾತ್ರವಲ್ಲ, ನಿನ್ನ ಒಡೆಯನಾದಂತಹ ಶುಂಭನನ್ನು ವರಿಸಬೇಕು ಎನ್ನುವಾಗಿ ಹೇಳುತ್ತಾ ಇರುವೆ. ಸ್ಪಷ್ಟವಾದಂತಹ ನಿರ್ಧಾರ. ಕತ್ತಿಕಾಳಗದ ಮುಖೇನ ಯಾರು ನನ್ನನ್ನು ಸೋಲಿಸುತ್ತಾರೋ ಅಂತವರ ಕೊರಳಿಗೆ ಸುಮಮಾಲೆಯನ್ನು ಹಾಕುವೆನೆನ್ನುವ ಹಾಗೆ ಇದು ಈ ವಿಚಾರವನ್ನು ತಿಳಿದು ನಿನ್ನ ಒಡೆಯ ಶುಂಭ ಇಲ್ಲಿವರೆಗೆ ಬರಬೇಕಿತ್ತು. ಅಲ್ಪರನ್ನು ಕಳುಹಿಸಿಕೊಟ್ಟ ನನ್ನ ಕೈಯಿಂದಲೇ ಕೋಲಿಸಿದ ಕೇವಲ ಸ್ತ್ರೀಭ್ರಾಂತನಾಗಿ ಕಳರನ್ನೆಲ್ಲ ಕಾರಣಕ್ಕೆ ಕಳುಹಿಸಿ ನನ್ನಿಂದಲೇ ಕೊಲಿಸಲ್ಪಡುವಂತಹ ನಿನ್ನ ಒಡೆಯ ಶುಂಭ ಒಬ್ಬ ಲೆಕ್ಕಿಸದೆ ಇರುವಂತಹ ನನಗೆ ಇರುವ ಅಕ್ಷರ ವಜ್ರಾಯುಧದಿಂದ ನನ್ನ ಹಣೆಗೆ ಹೊಡೆದು ಬಿಟ್ಟರಲ್ಲ, ಒಳಿತಾಯಿತು. ಬ್ರಹ್ಮದೇವರಿಂದ ಹೊರ ಒಂದು ಬಿಂದು ರಕ್ತ ಭೂಮಿಗೆ ಸೋಕಿತು ಅಂತಾದ್ರೆ
ಅನ್ಪೌಂಡೆ ಹಲವಾರು ಕೋಡಿ ಕೆಲವಾರು ಮುಂಚೆ ನಿರ್ಮಾಣ ಅನ್ಪಂದು ಯಾವ ಕಲಿಗಿಡ ಯಾವ ಪುರ್ತು ಈ ಮಣ್ಣಿಗೆ ಬಂದು ಮುಷ್ಟ ಊರ್ದಿ ಅನ್ಲಿಕ್ಕೆ ಗೋಚಾರ ಸಿಕ್ಕಂದು ಅಂಚಿತಿ ಸತ್ಯ ತಮಿಳು ತಮ್ಮನ ಇರಸುತ್ತೆ ಪೆಪ್ಪರ ಸುತ್ತ ಗೋಡಮುಟ್ಟ ಒಂಚ ಆವಾಡಿ ಒಂಜಿನ ನೀರು ಒಂಜಿನಂದಾರ ಗೊತ್ತೊಂದು ನೆಟ್ಟಿನ ಅನ್ಕೊಂಡು ಬಂಡಿ ಪಾತ್ರೆ ಬಳಿಕೊಂಡು ಬಾಡಿ ಬಿಸಿಲು ಕಳ್ಕೊಂಡು ಮಾಯಾ ಇರ್ತದೆ ಕೇಂದ್ರ ಮಾಡ ಕಡಪಾಯಿಗಾಯಲ್ಲಿ ದೀಪ ಸುತ್ತ ಎರ್ಪಾಯಣ್ಣ ಬತ್ತಾಯಿಡವರು ಗೊಪ್ಪಾಯಿಗರ ಮಲ್ಪ ಶುದ್ಧ ಆಗೋದ್ರೆ ಗಿಡ ಅನೇಕ ತರದ ಹೆಚ್ಚು ಕಮ್ಮಿ ಭಾಗವತಾರೆ ನಾನು ಉನ್ನಾಯನಂಚಿನ ಕಲಿಗೆ ವಿಷನಾಮೃತರ ವಾಪನ ಲೋಪನ ದೋಷಣವನ್ನು ಪುನಃ ತೆರಿವೆ ಆವಡ ಭಾಗವತಾರೆ ಅಡ್ಡೆ ಮಾಡಿಪು ವಿಷಯತ್ನ ಗರುಡ ದೇವರ ಬಾಯಿಗೆ ಆಹ್ವಾನ ಅಂತಲ್ಲ ಅಮೃತ ಇತ್ತನ ಈ ಮಣ್ಣಿಗೆ ಒದಗಾದು ಕೊರಲ ಅಂತ ಪ್ರಾರ್ಥನೆ ಭಾಗವತಾರೆ ಇಂಥ ಸೇವೆನ ಸಂದಾಯಿನ ಕುಲು 10 ಸಂಸ್ಥೆ ರತ್ತೆ ಭಕ್ತರೇ ಪತ್ತಪ್ಪೆ ಜೋಕುಲು ಒಂಜಪ್ಪೆ ಜೋಕುಲಕ ಎಡೇನೆ ಬೆಂದದ ಅಪ್ಪೆರ ಸೇವೆ ಮಲ್ಪೊಡುವಂತ ನಿಟ್ಟಿರ ಅಪ್ಪೆರ ಸೇವೆನೂ ಮಲ್ತೊಂದು ಬರ್ತಾರೆ ಆವಡ ಭಕ್ತರೇ ಮೇಲು ಕಾಲಗಳು ಇಂಚೇನೆ ಸೇವೆ ನಮ್ ಕೊರೊಂದು ಬಲೆ ಹೋಯ್ನಲ್ಪ ಮತ್ತೆ ನಾವು ಪಪ್ಪಲ್ಲಾಗಿ ಭಾಗವತರ ಗಂಧ ಪ್ರಸಾದ ಬರ್ತಾನೆ ನೋಡ್ತು ಹಿರಿಯರ್ ದಿವಸ ಮಾಡ್ಬೇಕ ಭಾಗವತರ ಬಾರಿ ಎಲ್ಲಿಯ ಪ್ರಾಯದ ಎತ್ತರ ಮೇಲೆ ಬೀಕೊಂಡು ಮೇರೆ ಒಂದಿಲ್ಲಾರ ಆವಡ ನನ್ನ ದುಮ್ಮುಗಳ ಮೇರೆ ಒಂದು ಬಾರಿ ಇರ್ನ ಪುತ್ರ ಮೂಲ ಆಗ್ತದೆ ಹೇಳ್ತದೆ ಅಪೇರ ಬೇಕು ಪಾದಾಗಳಿಗೆ ಮಲ್ಪ ಅದು ಬರ್ತ ಮೊದಲಾರೆ ಒಂಜಿ ಗೋಲ್ಡ್ ಬುಟ್ಟಿನ ಜಿಂದು ಒಂಜಾರ ಗೋಲ್ಡ್ ಬುಟ್ಟಿಯಾರ ಆವಡ್ ಈರ್ಲ ಬಾರಿ ಪುದರ್ ಮೆರೆ ಒಂದಿಲ್ಲಾರಿ ಈ ಕಾಲಗತ್ತ ಮೇಲು ಕಾಲಗಳು ಇಂಚಿನ ಮೇರೆಯೋಡು ಇರ್ನ ಪುದರ್ನ ಏಳು ಕಾಲ ಮೊದಲಾರ ಆವಡ್ ಈರ್ಲ ಒಂಜಿ ಕೈಲು ಒಂಜಿ ಕುಡೆಗೆ ಬೊಟ್ಟಿನ ಹೇಗಿಂದ ಅಡ್ಡ ಉಡೆಗಳು ನೋಡ್ತಾರ ಅದೇ ಆವಡ್ ಈ ಕಾಲಗಳ ಮೇಲು ಕಾಲಗಳು ಇಂಚಿನ ಮೇರೆಯೋದು ಬರಲು ಇರ್ನ ಪುದರ್ನ ಏಳು ಕಾಲ ಅದು ಬರ್ತಾರೆ ಆವಡ್ ಭಾಗವತಾರೆ ಓಲಗದ ಕಲೆಗೆ ಒಂಜಿ ಪಾಪಾದರ ಅನ್ನೋಡ್ತು ಆವಡ್ ಓಲಗದ ಕುಲೆ ಬಾರಿ ಎಡೇನೆ ಬೊಟ್ಟಿಯಾರು ತುರ್ತುರ್ ಒಂದು ಊದಿಯಾರು ಒಂದ ಕಣ್ಣು ಕೂರಿಯಾರ ಅದೇ ಆವಡ್ ತೊಂದ ಇಜ್ಜ ಆವಡ್ ತೊಂದರೆ ಹೆಜ್ಜಿ ಮೇಲು ಕಾಲಕ್ಕೆ ಇಂಚೆನೆ ಸೇವೆನ ಮತ್ತೊಂದು ಬಲೆ ನೇಮ ಆಟ ಓಲುಪ್ಪುಂಡು ಇರೇಗಿ ಈ ಕಾಲು ಒಂಜಿ ಕಾರ್ಯಕ್ರಮ ಮೇಲು ಕಾಲು ಒಂಜಿದೆ ನಾನು 4 ಕಾರ್ಯಕ್ರಮ 70 ಭಾಗವತಾರೆ ಸೇರ್ದಿಂಚಿ ಸಭೆಗೆ ಒಂಜಿ ರಡ್ಡು ಮಾತ್ರ ಅಂಟೆ ಕೊಡ್ತು ದಯಬರ್ಲಿಗೆ ಅಕ್ರೆಲ್ಲ ಎತ್ತುಕೊಂಡಾಡಿ ಚಿನ್ನ ಅಪಕೀರ್ತಿ ಎಂಕ್ ಬರು ಅಪ್ಪ ಉಂಡಾಲೆ ಆಯಾಲಿಗೆ ರಡ್ಡು ಮಾತ್ರ ಎತ್ತುಕೊಂಡಾಡ ಅಂದೆ ಪೋಯಾಲಿಗೆ ಅಪಕೀರ್ತಿ ಎಂಕ್ ಬರ್ರ ಇಲ್ಲಿ ಮಣ್ಣಿಗೆ ಬರ್ರ ಬಲ್ಲಿ ಆವಡಿ ಬಾರಿ ಮಲ್ಲ ಸಭೆ ಕೋಡೆ ರಾತ್ರಿ ಒಣಸ್ಕು ಮಾತ್ರ ಇತ್ತ ತುಲೆಗೆ ಸುಗ್ಗಿದಾಂಡು ಪುರಿಗುರ್ಲ ಅಲ್ಪ ಕೆಲವು ಖರ್ಚಿದ ಭಕ್ತರು ಬಾರಿ ಬುದ್ಧಿವಂತರ ಆಯ್ತಾರು ಬುದ್ಧಿವಂತಿಗೆ ಅತಿ ಬುದ್ಧಿವಂತಿಗೆ ಹತ್ತು ತೋಲಿ ಆವಡು ಪೋಯಿನಕಲು ಪೋತಾರೆ ಇತ್ತಿನ ಕುಲ್ಲೇರು ಆವಡು ಭಕ್ತರು ಅಪ್ಪನ ಸೇವೆಯನ್ನು ತೋಡ್ ಬಂಡ ನೆಟ್ಟು ಈತ್ ಪೊರ್ತು ಮುಟ್ಟ ಕುಲ್ಲಿಯಾರು ಮೇಲು ಕಾಲಗಳು ಇಂಚಿನ ತಗೊಂಡು ಬಲ್ಲೆ ಪೋಯಿನಕ ಬರ್ತೀನಿ ಅಲ್ಪ ಅಪ್ಪಲ್ಲ ಅಲ್ಲಿಗೆ ಅಂತ ಒಂದು ಬರ್ಪೆ ಭಾಗವತಾರೆ ಹೆಚ್ಚು ಅಪ್ಪನ ಉಂಡು ಬಂತಾರೆ ಹಸರು ತಾಳ ಇಜ್ಜೆ ಕೊಂಡ ಮರಡ ಆವಡು ಒಂದೊಮ್ಮೆ ವಿರಕ್ತಿ ಚಂಡಿಕೆ ಆಗಿದ್ದಾಳೆ. ಈ ಅರುಣಾಸುರ ಬದುಕಬೇಕು, ಯಾರು ಎಂದು ಲೋಕಮುಖಕ್ಕೆ ತೋರಿಸಿಕೊಡಬೇಕು. ಅವಾಗಿ ತಡ ಮಾಡುವುದಲ್ಲ, ದಕ್ಷಿಣ
ಐಶ್ವರ್ಯಾದಿ ಶುಂಭನನ್ನು ಕೊಂದು ಶುಂಭನಿ ಶುಂಭದ ತನುಜರ ಕೊಂದು ಕುಂಬಿನಿ ಭಾರ ಪಕಾರವನೆಯದು ಕಂಬಾರಿ ಮುಖ್ಯ ಕದಂಬವ ತಲಗಿದೆ ಸಂಭ್ರಮದಾರತಿ ಬೆಳಗಿದರು ಶುಂಭನಿ ಶುಂಭಾಂತಕಿ ಶಾಂತಳಾಗಬೇಕಮ್ಮ ಶಾಂತಳಾಗಬೇಕು ಸುರನಾಥ ದೈತ್ಯರಂಡವನು ಸಂಗ್ರಾಮದಲ್ಲಿ ಭೂಮಂಡಲಕ್ಕೆ ಕೆಳಗೆ ಮಗದನವ ಚಂದವಾಗಿ ದ್ವಾಪರ ಯುಗದೊಳಗೆ ಒಮ್ಮೆಗೆ ಶ್ರೀಪತಿಗೆ ಶರಭವಿಗೆನಿಸಿದ ಶಾಂತಗೊಳಿಸುವುದಕ್ಕೆ ಬೇಕಾಗಿ ಬೇರೇನು ದಾರಿ ಕಾಣದೆ ಭಕ್ತಿಯ ಕಾಣಿಕೆಯನ್ನೇ ವಂದಿಸಿದೆಯೋ ಇದು ಶಾಂತಳಾಗಿದ್ದೇನೆ. ದುರುಳನಾದಂತಹ ಶುಂಭನಿ ಶುಂಭಾದಿ ದೈತ್ಯರನ್ನೆಲ್ಲ ಸಂಹರಿಸಿ ಈ ಕುಂಬಿನಿಯ ಭಾರವನ್ನು ಕಳೆದು ಬಳಿದ್ದೇನೆ. ಇದುವೇ ನನ್ನ ಲೀಲೆ, ಇದುವೇ ನನ್ನ ಮಹಿಮೆ, ಇದುವೇ ನನ್ನ ಮಹಾತ್ಮೆ, ಇದುವೇ ದೇವಿ ಮಹಾತ್ಮೆ. ಸುರಪಾಲ ನಾಕದ ಬೀಟು ಬರಿದಾಗಿದೆ, ಹೋಗಿ ಧೈರ್ಯದಿಂದ ನಾಕವನ್ನಾಡು. ಮುಂದೆ ನಿನ್ನನ್ನು ಈ ರೂಪದಿಂದ ಕಾಣುವುದೆಂತು ತಾಯಿ? ತಾಯಿಯ ಮುಖವನ್ನು ಮತ್ತೊಮ್ಮೆ ಕಾಣಬೇಕು, ಪಾದ ಪೂಜೆಯನ್ನು ಮಾಡಬೇಕೆನ್ನುವಂತಹ ಆಶಾ ಗೋಪುರವನ್ನು ಕಟ್ಟಿಕೊಂಡರೆ ತಪ್ಪಲ್ಲ ಮಗನೇ. ಆದರೆ ಇನ್ನು ಮುಂದೆ ನಾನು ನಿನಗೆ ಈ ರೂಪದಲ್ಲಿ ಕಾಣ ಸಿಗಲಾಗದು ಕಂದ. ಚಿಂತಿಸುವಂತಹ ಪ್ರಮೇಯವಿಲ್ಲ. ಮುಂಬರುವಂತಹ ದ್ವಾಪರಾಯುಗದಲ್ಲಿ ಶ್ರೀಕೃಷ್ಣನಿಗೆ ಭಗಿನಿಯಾಗಿ ಅಂಬರದಲ್ಲಿ ಮಾಯಿ ಎನ್ನುವಂತಹ ಹೆಸರಿನಿಂದ ಕ್ಷಣ ಮಾತ್ರ ಗೋಚರಿಸಲಿಕ್ಕಿದ್ದೇನೆ. ಆ ಹೊತ್ತಿನಲ್ಲಿ ನನ್ನನ್ನು ಕಂಡು ಸಂತೋಷ ಪಡಬಹುದು ಮಗನೇ. ಮಾತ್ರವಲ್ಲ, ನನ್ನ ಈ ಭೀಕರ ಸ್ವರೂಪವನ್ನು ಕಂಡು ರಣಕ್ಷೇತ್ರದ ಮರೆಯಾಗಿ ಹೋಗಲಿ ಬಿಡು. ಇಂದು ಹೋದರೆ ಏನಂತೆ, ನಾಳೆ ನನ್ನ ಕೈಗೆ ಸಿಕ್ಕಿಯೇ ಸಿಗುತ್ತಾನೆ. ಮುಂಬರುವಂತಹ ಕಲಿಯುಗದ ಆದಿಯಲ್ಲಿ ಅವನ ನಾಶಕ್ಕೆ ಬೇಕಾಗಿ ಭ್ರಮರಾಂಬಿಕೆಯಾಗಿ ನಾನು ಆವಿರ್ಭವಿಸಿಕೊಂಡಿದ್ದೇನೆ. ಅಲ್ಲಿವರೆಗೆ ನೀವೆಲ್ಲವರು ಅರ್ಚಿಸಿ ಮೆಚ್ಚಿಸಿ ಕೃತಾರ್ಥರಾಗಿರಿ. ಅದು ತನಕ ಈ ಮಣಿದ್ವೀಪದಲ್ಲಿ ತ್ರಿಪುರಾಂಬಿಕೆಯಾಗಿ ನೆಲೆಗೊಳ್ಳುತ್ತೇನಂತೆ. ಅದೃಷ್ಟನಾಗಿದ್ದೇನೆ, ಅದೃಷ್ಟನಾಗಿದ್ದೇನೆ, ಅದೃಷ್ಟನಾಗಿದ್ದೇನೆ. ಸ್ಮರಿಸುತ್ತಲೇ ಶ್ರೀದೇವಿ ಚರಣವ ಹರುಷದಲ್ಲಿ ಸುಮನಸರ ಕೂಡುತ್ತಾ ಮೆರೆದ ನಾ ಪುರುಹೂತನ ಕವಿರಾಜ ತೇಜದಲ್ಲಿ ನಾ ಕವಿರಾಜ ತೇಜದಲ್ಲಿ ನಾ ಕವಿರಾಜ ತೇಜದಲ್ಲಿ. ದುಷ್ಟರನ್ನೆಲ್ಲ ಸಂಹರಿಸಿ ಜಗನ್ಮಾತೆ ಸ್ವರ್ಗದ ಪೀಠವನ್ನು ಮರಳಿ ನನಗೆ ಒಪ್ಪಿಸಿದವಳಿದ್ದಾಳೆ. ನಾವೆಲ್ಲರೂ ಶ್ರೀದೇವಿ ಮಹಾತ್ಮೆಯನ್ನು ಕಣ್ತುಂಬಿಕೊಂಡಿದ್ದೇವೆ. ದೇ ಎಂದರೆ ದೇಹವು ಪವಿತ್ರ, ವಿ ಎಂದರೆ ವಿದ್ಯಾಪ್ರಾಪ್ತಿ, ಮಾ ಎಂದರೆ ಮಹಾಲಕ್ಷ್ಮಿಯ ಸಾಕ್ಷಾತ್ಕಾರ, ಹಾ ಎಂದರೆ ಹರಿಹರ ಕೃಪಾ ಕಟಾಕ್ಷ, ಮೇ ಎಂದರೆ ತ್ರೈಲೋಕ್ಯ ಸಿದ್ಧಿಪುದು. ಇದುವೇ ದೇವಿ ಮಹಾತ್ಮೆ. ಈ ದೇವಿ ಮಹಾತ್ಮೆಯನ್ನು ಕಂಡಂತಹ ತಮಗೆಲ್ಲರಿಗೂ ಭ್ರಮರಾಂಬಿಕೆ ಉಳಿತನ್ನುಂಟು ಮಾಡಲಿ ಎಂದು ಹೇಳುತ್ತಾ ಈ ಪುಣ್ಯಾಖ್ಯಾನಕ್ಕೆ ಮಂಗಳಗೀತೆಯನ್ನು ಆಡುವರೆ ಅಪ್ಪಣೆ ಬೀಳುತ್ತಾರೆ. ಸುರರುಲಿದು ಮಂತ್ರಾಕ್ಷತೆಯಿಂದ ಸೆಸೆಯ ತಳೆಗುತ್ತಿದ್ದ ಮುದದಿಂದ ಮಾತೃಕೀರ್ತಿಯ ಪಡೆಗಿರಲು ಸರ್ವೇಶಗಾರತಿ ಬೆಳಗಿರೆ ಚೋಳಾರತಿ.
ಆಹೋ ಮಹಾರಾಜ ಶ್ರೀಗಳಾದಂತಹ ಪದ್ಮನೂರು 10 ಸಂವತ್ಸರಯ್ಯ ಮಹಾರಾಜ ಶ್ರೀಗಳಾದ ಪದ್ಮನೂರು 10 ಸಂವತ್ಸರವರು ಪದ್ಮನೂರು 10 ಸಂವತ್ಸರವರು ಅರ್ತಿಗಾರರು ಕುಶಲ್ಗಾರರು ಮೋಜಿಗಾರರು ತಮ್ಮ ಕೀರ್ತಿಯನ್ನು 3 ಲೋಕದಲ್ಲಿ ಪ್ರಚಾರಪಡಿಸಲು ಉದ್ಯಮಿಸಲೆಂದು ಕೊಟ್ಟಿರುವಂತಹ ಕಾಂಚನ ವೀಳ್ಯ ದಕ್ಕಿತ್ತು ಬಿಡಾರ ಕಪ್ಪಣೆ ದೇವರ